ಶುಭ ವಂದನೆಗಳು. ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರನ್ನು ಕ್ರಿಸ್ತೇಸು ಸ್ವಾಮಿಯ ನಾಮದಲ್ಲಿ ಸುವಾರ್ತಿಕ ಎನ್ನುವ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಿದ್ದೇನೆ. ಈಗಾಗಲೇ ಸುವಾರ್ತಿಕ ಕಾರ್ಯಕ್ರಮವು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರವಾಗಿದೆ ಎಂಬುದನ್ನು ಕೇಳುವಾಗ ನಾವು ಭಾಳ ಸಂತೋಷಪಟ್ಟೆವು. ಸುವಾರ್ತಿಕರು ಅವರು ಯಾರು? ಶುಭ ವರ್ತಮಾನವನ್ನು ಸಾರುವವರು. ಅವರ ಜೀವಿತದಲ್ಲಿ, ಅವರ ಬದುಕಿನಲ್ಲಿ, ಅವರ ಕುಟುಂಬದ ಜೀವಿತಗಳೇನಾಗಿದೆ? ಅವರು ಯಾವುದೇ ವೃತ್ತಿಪರವಾಗಿ ಇದನ್ನು ಮಾಡ್ತಾ ಇರುವುದಿಲ್ಲ. ಹಾಗಾದರೆ ದೇವರು ಅವರನ್ನು ಹೇಗೆ ಕಾಪಾಡುತ್ತಾನೆ? ಅನೇಕ ಸಾಕ್ಷಿಗಳನ್ನು ಈಗಾಗಲೇ ನೀವು ಕೇಳಿದ್ದೀರಿ. ನಾವಂತೂ ಅವರ ಥರ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳುತ್ತಾ ಹೋಗ್ತಾ ಇದ್ದೇವೆ. ಇಂದು ಕೂಡ ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯ ಸಂಸ್ಥಾಪಕರು, DGM ಸೇವೆಯ ಸಮೂಹಗಳ ಸಂಸ್ಥಾಪಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಕ್ರಿಸ್ತೇಸು ಸ್ವಾಮಿ ನಾಮದಲ್ಲಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತೇವೆ. ಪಾಸ್ಟರ್, ಈಗಾಗಲೇ ನಿಮ್ಮೊಂದಿಗೆ ನಾವು ಅನೇಕ ಇಂಟರ್ವ್ಯೂಗಳನ್ನು ನಾವು ಮಾಡಿದೆವು. 2 ಇಂಟರ್ವ್ಯೂಗಳನ್ನು ಮಾಡಿದೆವು. 2 ಎಪಿಸೋಡ್ಗಳು ಈಗಾಗಲೇ ನಾವು ಮಾತಾಡಿ ಆಗಿದೆ. ಇನ್ನೂ ಕೇಳಬೇಕಾದಂಥ ಅನೇಕ ಪ್ರಶ್ನೆಗಳಿದೆ. ನಾವು ಅನೇಕ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಯಾಕಂತೇಳಿದರೆ ಜನರಿಂದಲೂ ಅನೇಕ ಪ್ರಶ್ನೆಗಳಿದೆ. ಯಾಕಂದರೆ ಇದೊಂದು ಭಾಳ ಅಭೂತಪೂರ್ವವಾದಂಥ ಒಂದು ಸೇವೆ. ದಕ್ಷಿಣ ಕನ್ನಡದಲ್ಲಿಯೇ, ಕರ್ನಾಟಕದಲ್ಲಿಯೇ ಇಂಥ ಸೇವೆ ನಾವು ಎಲ್ಲಿ ಕಾಣಲಿಲ್ಲ. ಅದರಿಂದಾಗಿ ಇದಕ್ಕೆ ಪ್ರೇರೇಪಣೆ ಯಾರು ಅಂತ ನೀವು ಈಗಾಗಲೇ ಹೇಳಿದ್ದೀರಿ. ನಿಮಗೆ ಪ್ರೇರೇಪಿಸುತ್ತಿದ್ದೆಲ್ಲ ಮಾಡಲಿಕ್ಕೆ. ಈಗ ಕೆಲವು ಪ್ರಶ್ನೆಗಳನ್ನು, ಇನ್ನೂ ಅನೇಕ ಪ್ರಶ್ನೆಗಳಿದೆ. ಅನೇಕ ಜನರು ಕೂಡ ನಮ್ಮ ಹತ್ರ ಕೇಳಿದ್ದಾರೆ. ಆ ಪ್ರಶ್ನೆಗಳಲ್ಲಿ ನಿಮ್ಮ ಹತ್ರ ನಾವು ಕೇಳ್ತೇವೆ. ಪಾಸ್ಟ್ರೆ, ನೀವೀಗಾಗಲೇ ನೀವು ಹೇಳಿದಂಥ ಸಾಕ್ಷ್ಯ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ನೀವು ಹೇಗೆ ಸ್ವಾಮಿಯನ್ನು ಕಂಡುಕೊಂಡಿರಿ, ಭೂಗತ ಲೋಕದಲ್ಲಿ ಹೇಗೆ ನೀವು ಕಾರ್ಯಗಳನ್ನು ಮಾಡಲಿಕ್ಕೆ ಯಾವುದು ಪ್ರೇರೇಪಣೆ ಆಯಿತು, ಸ್ವಾಮಿಯನ್ನು ಕಂಡುಕೊಳ್ಳಲಿಕ್ಕೆ ಏನು ಪ್ರೇರೇಪಣೆ ಆಯಿತು, ಇದೆಲ್ಲ ನಾವು ಮಾತಾಡ್ತಾ ಇದ್ದೇವೆ ಅಲ್ಲ ಪಾಸ್ಟ್ರೆ? ಅದಕ್ಕೆ ಏನು ಪ್ರೇರೇಪಣೆ ಎಂಬುದಾಗಿ ನಾನು ಕೇಳ್ತಾ ಇದ್ದೆ ಅಲ್ವಾ ಪಾಸ್ಟ್ರೆ? ಓಕೆ, ಈಗ ನಿಮ್ಮ ಈ ಚೇಂಜ್ ಓವರ್ ಅಂದರೆ ನೀವು ಪಾಪದ ಜೀವಿತದಲ್ಲಿದ್ದೀರಿ, ನಂತರ ಸ್ವಾಮಿಯನ್ನು ಕಂಡುಕೊಂಡಿರಿ, ಆಯಿತಾ? ನಾನು ಈಗಾಗಲೇ ಒಬ್ಬರ ಹತ್ರ, ನಿಮ್ಮ ಬಾಲ್ಯದ ಸ್ನೇಹಿತರ ಹತ್ರ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೆವು. ಪಾಸ್ಟರ್ ಅನಿಲ್ ಆಲ್ವಾ, ನಮ್ಮ ಕ್ಲಾಸ್ಮೇಟ್. ಅವ್ರ ಹತ್ರ ನಾವು ಕೇಳುವಾಗ ಅವ್ರು ಹೇಳ್ತಿದ್ರು, ಬಹಳ ಉಪದ್ರ ಕೊಡ್ತಿದ್ದ, ಅವನನ್ನು ಎದುರಿಸಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೆ ನಾವು ಯಾವಾಗಲೂ ಟೀಚರ್ನವರು ಮುಂದೆ ಬಿಡ್ತಿದ್ದೆವು. ಜನ ಅವ್ರು ಹೇಳ್ತಿದ್ರು, ನಾವು ಅವ್ರನ್ನ ಇಷ್ಟನೇ ಪಡ್ತಿರ್ಲಿಲ್ಲ ಆಯಿತು, ಅವ್ರ ಹತ್ರ ಇಷ್ಟ ಆಗ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ಉಪದ್ರ ಕೊಡ್ತಿದ್ರು ಅಂತ. ಸೊ ಈ ಇಷ್ಟಪಡದ ಜನರ ಮಧ್ಯದಲ್ಲಿದ್ದುಕೊಂಡಾಗ ಸ್ವಾಮಿಯನ್ನು ಕಂಡುಕೊಂಡ ನಂತರ ಅವರ ಭಾವನೆಗಳು ನಿಮ್ಮ ಕಡೆಗೆ ಹೇಗಿತ್ತು ಪಾಸ್ಟರ್? ನಾನು ಕರ್ತನಾದ ಯೇಸು ಸ್ವಾಮಿಯನ್ನು ಕಂಡುಕೊಂಡ ನಂತರ, ಅಂದರೆ ರಕ್ಷಣೆ ಹೊಂದಿದ ನಂತರದಲ್ಲಿ ನಾನೆನಿಸಿದ್ದೆ ಎಲ್ಲವೂ ಸರಿ ಹೋಗುತ್ತದೆ, ಎಲ್ಲರೂ ಸಂತೋಷ ಪಡ್ತಾರೆ. ಈಗ ಮುಂಚಿನಾಗಿ ನಾನು ಕುಡಿಯುವುದಿಲ್ಲ, ಮುಂಚಿನಾಗೆ ನಾನು ಜಗಳ ಮಾಡುವುದಿಲ್ಲ, ರೌಡಿಸಮ್ ಮಾಡುವುದಿಲ್ಲ, ಮುಂಚಿನ ಹಾಗೆ ತಂದೆ ತಾಯಿಗಾದರೂ ಉಪದ್ರ ಕೊಡೋದಿಲ್ಲ, ಊರಿನವರಿಗೂ ಯಾರಿಗೂ ಉಪದ್ರ ಕೊಡೋದಿಲ್ಲ. ಈಗ ನನ್ನ ಕೈಯಲ್ಲಿ ಸತ್ಯವೇದ ಬಂದಿದೆ, ದೇವರ ಸೇವೆಯನ್ನು ನಾನು ಯಥಾರ್ಥವಾಗಿ ನಾನು ಮಾಡ್ತಾ ಇದ್ದೇನೆ, ನನ್ನ ಜೀವಿತ ಬದಲಾಯಿತು. ನಾನು ಯೋಚನೆ ಮಾಡಿದೆ, ಈಗ ಜನರಿಗೆ ಸಹ ಖುಷಿ ಆಗ್ಬೋದು, ಈವನ್ ತಂದೆ ತಾಯಿ ಕೂಡ ತುಂಬ ಖುಷಿ ಪಡ್ಬೋದು. ಆ ಒಂದು ಭಾವನೆ ಹೃದಯದಲ್ಲಿ ಖಂಡಿತವಾಗಿ ನಂದು ಬಂತು. ಆದರೆ ಯಾವಾಗ ನಾನು ಸತ್ಯವೇದವನ್ನು ಕೈಯಲ್ಲಿ ಹಿಡ್ಕೊಂಡು ಕರ್ತನಾದ ಯೇಸು ಸ್ವಾಮಿಯ ಸೇವೆಯನ್ನು ಮಾಡೋದಕ್ಕೆ ನಾನು ಆರಂಭ ಮಾಡಿದೆ, ಪರಿಸ್ಥಿತಿಗಳು ವಿರೋಧವಾಗಿ ಬರಲಿಕ್ಕೆ ಆರಂಭವಾಯಿತು. ನನಗೆ ಆಶ್ಚರ್ಯ. ನನ್ನ ಒಟ್ಟಿಗೆ ಊಟ ಮಾಡುತ್ತಿದ್ದರು, ಒಟ್ಟಿಗೆ ಸ್ನೇಹಿತರಾಗಿದ್ದರು, ಅವರು ನನಗೆ ವಿರೋಧವಾಗಿ ನಿಂತರು. ನೆರೆಕೆರೆಯವರು ವಿರೋಧವಾಗಿ ಮಾತಾಡಲಿಕ್ಕೆ ಆರಂಭಿಸಿದರು. ಮತ್ತು ಇವನು ನನ್ನ ತಂದೆ ತುಂಬ ವಿರೋಧವಾಗಿ ನಿಂತರು. ಹಾಸ್ಯ ಮಾಡ್ತಿದ್ರ ನಿಮಗೆ? ಅನೇಕರು ಹಾಸ್ಯ ಮಾಡಲಿಕ್ಕೆ ಆರಂಭಿಸಿದ್ರು. ಏನು ಇವರು ಭಯಂಕರ ಸಂತರಾಗಿದ್ದಾರ, ತುಂಬ ಪವಿತ್ರರಾಗಿದ್ದಾರೆ, ಆ ರೀತಿಯಲ್ಲೆಲ್ಲ ಹೇಳಲಿಕ್ಕೆ ಆರಂಭಿಸಿದ್ರು. ಪರಿಶುದ್ಧರು, ಸಂತರು, ಈಗ ಪಾದ್ರಿ ಆಗಿದ್ದಾರೆ, ಬಿಷಪ್ ಆಗಿದ್ದಾರೆ, ಏನೆಲ್ಲ ಹೇಳುವುದಕ್ಕೆ ಆರಂಭಿಸಿದ್ರು. ನನಗೆ ಆಶ್ಚರ್ಯ ಆಯಿತು. ಆವಾಗ ಜನರಿಗೆ ತೊಂದರೆ ಆಗ್ತಾ ಇತ್ತು. ಆವಾಗ ಜನರು ತುಂಬ ಒಂದು ನೋವನ್ನು ಅನುಭವಿಸ್ತಿದ್ರು, ಕಣ್ಣೀರು ಬಿಡುತ್ತಿದ್ದರು, ತಂದೆದ ಕಣ್ಣೀರು ಬಿಡುತ್ತಿದ್ದರು. ಈಗ ಯೇಸು ಸ್ವಾಮಿನ ಜೀವಿತದಲ್ಲಿ ಬಂದ ನನ್ನ ಮಾತುಗಳು ಬದಲಾಯಿತು. ನಾನು ನಯವಾಗಿ ಮಾತಾಡಲಿಕ್ಕೆ ಆರಂಭ ಮಾಡಿದೆ. ಎಲ್ಲರ ಹತ್ರ ಒಳ್ಳೆ ಮರ್ಯಾದೆ ಕೊಟ್ಟು ಮಾತಾಡಲಿಕ್ಕೆ ಆರಂಭಿಸಿದೆ. ಮೊದಲು ಇರಲಿಲ್ಲ. ತಗ್ಗುತನ ಬಂತು, ಭಯಂಕರ ಮುಂಗೋಪ ಇತ್ತು, ಕೈಕಾಲು ಆಡಿಸುವಂಥದ್ದು, ಮನೆಯಲ್ಲಿ ಕಡೆ ಎಲ್ಲ ಸಾಮಾನುಗಳು ಒಡೆದಾಕುವುದು, ಊಟದ ಬಟ್ಟಲನ್ನು ಹಾಗೆ ಬಿಸಾಡಿದ ಸಮಯಗಳು ಉಂಟು, ಪದಾರ್ಥ ಸರಿ
ಸರಿ ಇಲ್ಲದೆ ಮತ್ತು ಕಿಟಕಿ ಗಾಜುಗಳನ್ನು ಮನೆ ಬಾಗಿಲನ್ನು ಒಡೆದಂಥ ದಿವಸಗಳು ಇತ್ತು. ಅದು ಈಗ ನನ್ನ ಜೀವಿತದಲ್ಲಿ ಯೇಸುಸ್ವಾಮಿ ಬಂದ ಸತ್ಯವೇದ ವಾಕ್ಯಗಳು ಬಂದವು. ಆ ವಾಕ್ಯಗಳನ್ನು ಜನರಿಗೆ ಹೇಳುವುದಕ್ಕೆ ಆರಂಭಿಸಿದೆ. ಪರಿಸ್ಥಿತಿಗಳು ಜನರು ಸಂತೋಷ ಪಡೋದಕ್ಕೆ ಬದಲು ಕೋಪ ಮಾಡ್ತಾ ಇದ್ದಾರೆ, ವಿರೋಧಿಸುತ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗ್ತಾ ಇದ್ದು ಇದು ಯಾಕೆ ಎಂಬುದಾಗಿ. ಮತ್ತೆ ನಾನು ದೇವರ ವಾಕ್ಯವನ್ನು ಓದುವುದಕ್ಕೆ ನಾನು ಆರಂಭ ಮಾಡಿದೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 2 ತಿಮೋಥೆಯ 3:12 ಅಲ್ಲಿ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಇನ್ನೂ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಯೋಹನ್ನನ ಸುವಾರ್ತೆ 15ನೇ ಅಧ್ಯಾಯ 19, 20, 21ನೇ ವಾಕ್ಯದಲ್ಲಿ, ಲೋಕವು ನಿಮ್ಮನ್ನು ಯಾಕೆ ದ್ವೇಷ ಮಾಡ್ತದೆ ಅಂದರೆ ಅದಕ್ಕಿಂತ ಮುಂಚೆ ನನ್ನನ್ನು ಅದು ದ್ವೇಷ ಮಾಡಿದೆ. ನೀವು ಈ ಲೋಕದವರು ಅಲ್ಲದ ಕಾರಣ ಜನರು ಲೋಕವು ನಿಮ್ಮನ್ನು ದ್ವೇಷ ಮಾಡ್ತದೆ ಎಂಬುದಾಗಿ. ಮತ್ತು ಅಪೊಸ್ತಲಕೃತ್ಯ 14:22ನೇ ವಾಕ್ಯ ಕೂಡ ನನಗೆ ತುಂಬ ಸಂತೈಸಿತು. ಆ ಸಂದರ್ಭದಲ್ಲಿ ಅಲ್ಲಿ ಏನು ಹೇಳ್ತದೆ ಅಂದರೆ, ನಾವು ಬಹು ಕಷ್ಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ನಾವು ಪ್ರವೇಶ ಮಾಡಬೇಕೆಂಬುದಾಗಿ ಅಲ್ಲಿ ಕೂಡ ಆ ವಾಕ್ಯವು ಹೇಳುವುದನ್ನು ನಾನು ಕೇಳಿದೆ. ಎಲ್ಲ ವಾಕ್ಯ ಓದುವಾಗ ಮತ್ತು ಸತ್ಯವೇದದಲ್ಲಿ ಕೂಡ ಯಾರೆಲ್ಲರೂ ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ಆರಂಭಿಸಿದ್ರು ಅವರಿಗೆಲ್ಲ ಹಿಂಸೆ ಬಂದಿದೆ, ಅವರಿಗೆಲ್ಲ ವಿರೋಧಗಳು ಬಂದಿದೆ, ಅವರಿಗೆಲ್ಲ ಸಮಸ್ಯೆಗಳು ಬಂದಿದೆ ಎಂಬುದಾಗಿ ನನಗೆ ಆಶ್ಚರ್ಯ ಆಯಿತು. ನನ್ನನ್ನು ಸುಮಾರು 3 ವರ್ಷಗಳ ಹಿಂದೆ 3-4 ವರ್ಷ ಆಯಿತು ಬಹರೇನ್ ದೇಶಕ್ಕೆ ನಾನು ಹೋದಾಗ ಅಲ್ಲಿ ಒಂದು ಮನೆಗೆ ನನ್ನನ್ನು ಆಹ್ವಾನಿಸಿದರು. ಆವಾಗ ನನ್ನ ಜೊತೆಯಲ್ಲಿ ಪಾಸ್ಟರ್ ಅನಿಲ್ ಕೂಡ ಇದ್ದರು. ಒಂದು ಸುವಾರ್ತೆ ಕೊಡುವುದಕ್ಕೋಸ್ಕರವಾಗಿ ಅವರ ಮನೆಗೆ ಆಹ್ವಾನಿಸಿದರು. ನಮಗೆ ಕೇಳಲಿಕ್ಕೆ ಇಷ್ಟ ಇದೆ, ನೀವು ಮುಂದೆ ಅವರ ವಾಕ್ಯವನ್ನು ಹೇಳಬೇಕೆಂಬುದು ಅವರು ಕೇಳಿದರು. ಆಗ ಸಂತೋಷದಿಂದ ಅವರ ಮನೆಗೆ ಹೋದ, ಊಟ ಕೂಡ ರೆಡಿ ಮಾಡಿದರು. ಹಾಗೆ ಅವರೆಲ್ಲ ಪ್ರಶ್ನೆಗಳಿಗೆ ನಾನು ಸತ್ಯವೇದಕ್ಕನುಸಾರವಾಗಿ ಉತ್ತರ ಕೊಟ್ಟ ನಂತರ ಆ ಒಂದು ಫ್ಯಾಮಿಲಿಯ ಒಂದು ಸಹೋದರಿ ಕೇಳಿದರು, ಪಾಸ್ಟರ್ ಒಂದೇ ಒಂದು ಕ್ವಶನ್ ನನ್ನಲ್ಲಿದೆ, ಇದು ಆದ ನಂತರ ನನ್ನ ಎಲ್ಲ ಮುಗಿಯುತ್ತೆ ಎಂಬುದಾಗಿ ಹೇಳಿದರು. ನಾನು ಅವರಿಗೆ ಹೇಳಿದೆ, ಹೇಳಿ ಸಿಸ್ಟರ್, ಏನಾದರೂ ಇದ್ರೂ ತೊಂದರೆ ಇಲ್ಲ, ಕೇಳಿ ಅಂತ ಕೇಳಿದೆ. ನಾನು ಸಂಕೋಚ ಇಲ್ಲದೆ ಕೇಳಿ ಅಂತ ಕೇಳಿದೆ. ಆಗ ಅವರು ಹೇಳಿದರು, ಪಾಸ್ಟ್ರೇ, ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಷ್ಟೋ ದೇವ ಸೇವಕರು ನೋಡ್ತೇವೆ, ಎಷ್ಟೋ ದೇವಜನರು ನೋಡ್ತೇವೆ. ಅನೇಕರು ರೌಡಿಗಳಾಗಿರ್ತಾರೆ, ಅನೇಕರು ಗೂಂಡಗಳಾಗಿ ಆಗ್ತಾರೆ, ಅನೇಕರು ತಪ್ಪಾದ ಮಾರ್ಗದಲ್ಲಿ ಕುಡುಕತನ ಜೀವಿಸ್ತಾ ಇರ್ತಾರೆ. ಯಾವಾಗ ಅವರು ಮಾನಸಾಂತರ ಹೊಂದಿ ಜೀವಿತದಲ್ಲಿ ಪರಿವರ್ತನೆ ಹೊಂದಿ ಯೇಸುಸ್ವಾಮಿಯವರ ಜೀವಿತದಲ್ಲಿ ಬಂದಾಗ ರಕ್ಷಣೆ ಹೊಂದಿಬಿಡ್ತಾರೆ. ನಂತರ ಅವರ ಕೈಯಲ್ಲಿ ಸತ್ಯವೇದ ಬರ್ತದೆ, ಜನರಿಗೆ ದೇವರ ವಾಕ್ಯ ಬೋಧಿಸಲಿಕ್ಕೆ ಆರಂಭ ಮಾಡ್ತಾರೆ. ಆದರೆ ಲೋಕದಲ್ಲಿ ಅವರಿಗೆ ವಿರೋಧಗಳೇ ಬರ್ತಾ ಇವೆ ಅಲ್ಲ. ಅನೇಕರನ್ನು ಮನೆಯಿಂದ ಹೊರಗೆ ಹಾಕುವಂಥದ್ದು, ರಾತ್ರೋರಾತ್ರಿ ಅಥವಾ ಮನೆಯವರೇ ಹೊರಗಿನವರ ಜೊತೆಯಲ್ಲಿ ಸೇರಿಕೊಂಡು ಅವ್ರನ್ನ ಹೊಡೆಯುವಂಥದ್ದು. ಮತ್ತು ಇನ್ನು ಕೆಲವು ಕಡೆ ನೋಡಿದ್ದೇನೆ, ಕೆಲವು ಚರ್ಚ್ಗಳಿಗೆ ಆಕ್ರಮಣ ಮಾಡುವುದು, ಪಾಸ್ಟರ್ನ ಹೊಡೆಯುವುದು, ವಿಶ್ವಾಸಗಳನ್ನು ಹೊಡೆಯುವುದು, ಇವೆಲ್ಲ ನಾವು ನೋಡ್ತೇವೆಲ್ಲ. ಹಾಗಾದರೆ ಅವರು ಸತ್ಯ ಮಾರ್ಗದಲ್ಲಿ, ಒಳ್ಳೆ ಮಾರ್ಗದಲ್ಲಿ ಅವರು ಇರುವುದಾದರೆ ಈ ಎಲ್ಲ ಹಿಂಸೆಗಳು ಯಾಕೆ ಎಂಬುದು ಅವರು ಯಥಾರ್ಥವಾಗಿ ಅವರೊಂದು ಪ್ರಶ್ನೆ ನನಗೆ ಕೇಳಿದರು. ನಾನು ಅವರಿಗೆ ಸಹೋದರಿಗೆ ಹೇಳಿದೆ, ಸಹೋದರಿ, ನೀವು ನಿಜವಾಗಲೂ ಒಂದು ಒಳ್ಳೆಯ ಪ್ರಶ್ನೆ ನನ್ನ ಬಳಿ ಕೇಳ್ತಾ ಇದ್ದೀರಿ. ಕಾರಣ ಏನೆಂದರೆ, ನಾನು ನಿಮಗೆ ಹೇಳ್ತೇನೆ, ಆವಾಗ ಅವರು ರೋಮನ್ ಕ್ಯಾಥಲಿಕ್ ಕುಟುಂಬದಲ್ಲಿ ಅವರು ಇದ್ದರು. ಹಾಗೆ ಅದರಿಂದಾಗಿ ಅವರಿಗೆ ನಾನು ಕೇಳಿದೆ, ಸಿಸ್ಟರ್, ನೀವು ಸಂತರನ್ನು ನಂಬ್ತೀರಾ ಎಂಬುದಾಗಿ ಕೇಳಿದೆ ನಾನು. ಆಗ ಅವರು ಹೇಳಿದರು, ನಾನು ನಂಬ್ತೇನೆ ಪಾಸ್ಟರ್ ಎಂಬುದಾಗಿ ಹೇಳಿದರು. ಆಗ ನಾನು ಹೇಳಿದ, ಸಂತವರು ಒಳ್ಳೆಯವರು ಕೆಟ್ಟವರು ಎಂಬುದಾಗಿ ನಾನು ಕೇಳಿದೆ. ನಾನು, ಇಲ್ಲ ಪಾಸ್ಟರ್, ಅವರು ಒಳ್ಳೆಯವರು, ದೇವಜನರು, ದೇವ ಮನುಷ್ಯರು, ದೇವರಿಗಾಗಿ ಸೇವೆ ಮಾಡಿದವರು ಎಂಬುದಾಗೆಲ್ಲ ಹೇಳಲಿಕ್ಕೆ ಆರಂಭಿಸಿದ್ರು. ಮತ್ತು ನಾನು ಕೇಳಿದೆ, ಅವರು ಯಾವ ರೀತಿಯಲ್ಲಿ ಸತ್ತರೆಂಬಂಥ ಒಂದು ಚರಿತ್ರೆ ನಿಮಗೆ ಗೊತ್ತಿದೆ ಎಂಬುದಾಗಿ ಕೇಳಿದೆ. ಆಗ ಅವರು ಹೇಳಿದರು, ಹೌದು, ಕೆಲವರನ್ನು ಕತ್ತಿಯಿಂದ ಕೊಂದು ಹಾಕಿದ್ರು, ಕೆಲವರನ್ನು ಕಲ್ಲೆಸೆದು ಕೊಂದರು, ಕೆಲವರನ್ನು ಮರಕ್ಕೆ ಕಟ್ಟಿಯಾಗಿ ಹೊಡೆದು ಕೊಂದು ಹಾಕಿದ್ರು, ಕೆಲವರು ಜೀವಂತವಾಗಿ ಸುಟ್ಟು ಹಾಕಿದ್ರು, ಕೆಲವರನ್ನು ಉರಿಯುವ ಎಣ್ಣೆಯಲ್ಲಿ ಹಾಕಿ ಸುಟ್ಟು ಹಾಕಿದ್ರು. ಹಾಗೆಲ್ಲ ಅವರು ಹೇಳೋದಕ್ಕೆ ಆರಂಭಿಸಿದ್ರು. ನಾನು ಹೇಳಿದೆ, ಅವರು ಒಳ್ಳೆಯವರಂತ ನೀವು ಹೇಳಿದ್ರಿ, ಕೆಟ್ಟವರಲ್ಲ ಅಂತೇಳಿ, ದೇವರೊಂದಿಗೆ ಜೀವಿಸುವರಂತ ಹೇಳಿದ್ರಿ. ಅವರಿಗೆ ಹಾರ ಆಗಬೇಕಿತ್ತು, ಸನ್ಮಾನ ಮಾಡಬೇಕಾಗಿತ್ತಲ್ಲ ಜನರೆಲ್ಲ. ಈ ಎಲ್ಲ ತೊಂದರೆ ಅವರಿಗೆ ಯಾಕೆ ಬರಬೇಕಾಗಿತ್ತು ಎಂಬುದಾಗಿ ನಾನು ಅವ್ರಿಗೆ ಕೇಳಿದೆ. ಆಗ ಅವರಿಗೆ ಗೊತ್ತಾಯಿತು, ಒಬ್ಬ ಮನುಷ್ಯನು ಪರಿಶುದ್ಧವಾಗಿ ಸತ್ಯ ಮಾರ್ಗದಲ್ಲಿ ದೇವರ ವಾಕ್ಯವನ್ನು ತಿಳಿದು ಆ ವಾಕ್ಯ ಅನುಸರಿಸಿ ನಡೆಯುವಾಗ ಈ ಲೋಕವು ವಿರೋಧವಾಗಿ ನಿಲ್ಲುತ್ತದೆ, ತೊಂದರೆ ಕೊಡೋದಕ್ಕೆ ಆರಂಭ ಮಾಡ್ತದೆ ಎಂಬಂಥ ಒಂದು ಸತ್ಯ ಆಗ ಅವರಿಗೆ ಗೊತ್ತಾಗ. ನೀವು ಮಾತಾಡ್ತಿದ್ದೀರಿ, ಹೌದು, ಯಾಕಂದರೆ ಇದು 18 ವರ್ಷಗಳ ಹಿಂದೆದು ಕತೆ. ಹೌದು. ಓಕೆ, ನೀವೀಗ ದೇವರ ವಾಕ್ಯದಲ್ಲಿ ಕಲ್ತಿದ್ದೀರಿ ಮತ್ತು ಮೆಚೂರಿಟಿ ಅಂತ ಹೇಳ್ತೇವೆ ನಾವು, ಅಲ್ವಾ? ಒಂದು ನೀವು ಆಗ ಮಾತಾಡೋದಕ್ಕೂ ಈಗ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಒಂದು ಕಾಲದಲ್ಲಿ, ಈಗ ಉದಾಹರಣೆಗೆ ಒಂದು ಮಾತು ಹೇಳ್ತೇನೆ, ಉದಾಹರಣೆಗೆ ನಾವು ಪ್ರಾರ್ಥನೆ, ದೇವರು ಅಂತೇಳೆಲ್ಲ ಕಂಡುಕೊಂಡ ಕೂಡಲೇ
ನಮ್ಮಲ್ಲಿ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತದೆ. ಅದು ತಪ್ಪು, ಇದು ಮಾಡಬಾರ್ದು, ಅದು ಮಾಡಬಾರ್ದು. ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ಬೆಳೀತಾ ಬರಬೇಕಾದ್ರೆ ಇಲ್ಲ, ಅವರನ್ನು ಪ್ರೀತಿಸಬೇಕು, ಅವರನ್ನು ವಿರೋಧ, ಇಂಥದ್ದೆಲ್ಲ ಮತ್ತೆ ಮತ್ತೆ ಬೆಳೆದು ಬರ್ತಾ ಇರ್ತದೆ ಮೆಚುರಿಟಿಗೆ. ಈಗ ನಿಮ್ಮದು ಪ್ರಾರಂಭದ ದಿವಸಗಳಲ್ಲಿ ಜನರು ನಿಮ್ಮನ್ನು ವಿರೋಧಿಸ್ತಿರುವಾಗ, ನಿಮ್ಮ ಬಗ್ಗೆ ತಮಾಷೆಗಳನ್ನು ಮಾಡುವಾಗ ನಿಮ್ಮನ್ನು ಯಾರು ನಿಮಗೆ ಸಂತೈಸ್ತಿದ್ರು? ಆ ಸಂದರ್ಭಗಳಲ್ಲಿ ಪ್ರಥಮವಾಗಿ ಹೇಳಬೇಕಾದ್ರೆ ನನಗೆ ಪಾಸ್ಟರ್ ಪ್ರಸನ್ನದು ನನಗೆ ಪರಿಚಯ ಆಗಿತ್ತು ಹಳೆ ಅಂಗಡಿ ಫಸ್ಟ್ ಆರಂಭದಲ್ಲಿ. ಯಾಕಂದ್ರೆ ನಾನು ಗಲ್ಪಲ್ಲಿದ್ದೆ ಮತ್ತು ಅದಕ್ಕಿಂತ ಮುಂಚೆ ಬಾಂಬೆಯಲ್ಲಿದ್ದೆ. ಇಲ್ಲಿಯ ಸೇವಕರದ್ದು ಯಾರ್ದು ಪರಿಚಯ ಆಗಿರಲಿಲ್ಲ. ಅದರ ನಂತರವಾಗಿ ಉಡುಪಿಯ ಪಾಸ್ಟರ್ ಜೋಸೆಫ್ ಜಮಖಂಡಿ ಅವರದ್ದು ನನಗೆ ಪರಿಚಯ ಆಯಿತು. ಆ ಸಂದರ್ಭದಲ್ಲಿ ನನಗೆ ಪಾಸ್ಟರ್ ಜಮಖಂಡಿ ಆಗಿರ್ಬೋದು, ಪಾಸ್ಟರ್ ಪ್ರಸನ್ನ ಆಗಿರ್ಬೋದು, ನನಗೆ ಒಳ್ಳೆಯ ಒಂದು ಸಪೋರ್ಟ್ ಮಾಡಿದ್ದಾರೆ. ನಿಮಗೆ ಅವರು ಎನ್ಕರೇಜ್ ಮಾಡ್ತಿದ್ರ, ನೋಡು ಇಂಥದನ್ನೆಲ್ಲ ಕೇಳಲಿಕ್ಕೆ ಬರ್ತದೆ, ಇಂಥದ್ದೆಲ್ಲ ಕೇಳುವಾಗ ತುಂಬ ತಾಳ್ಮೆಯಲ್ಲಿ ಇರಬೇಕು ಅಂತ ಏನಾದ್ರು? ಹೌದು. ಜಮಖಂಡಿ ಪಾಸ್ಟಿಗೆ ಸಹ ಗೊತ್ತಿದ್ದು ಆ ಸಂದರ್ಭಗಳಲ್ಲಿ ನನಗೆ ನನ್ನ ತಂದೆಯಿಂದ ಬಂದಂಥ ಒಂದು ಸಮಸ್ಯೆಗಳು, ಹೋರಾಟಗಳು, ವಿರೋಧಗಳು ಅವರಿಗೆ ಪ್ರಾರಂಭವಾದ ತಂದೆಯಿಂದಲೇ ತೊಂದರೆ ನನಗೆ ಎಲ್ಲ ಕಡೆಯಿಂದಲೇ ಬಂತು. ಕಾರಣ ಏನಂದ್ರೆ, ನಾನು ರೋಮನ್ ಕ್ಯಾಥಲಿಕ್ ಕುಟುಂಬದಲ್ಲಿ ನಾನು ಹುಟ್ಟಿ ಬೆಳೆದವನು. ಈಗಲೂ ಆ ಒಂದು ರೋಮನ್ ಕ್ಯಾಥಲಿಕ್ ಅಂತ ತುಂಬಾ ಪ್ರೀತಿ ಮಾಡ್ತೇನೆ, ನಾನು ಗೌರವಿಸುತ್ತೇನೆ. ಹೌದು, ಖಂಡಿತವಾಗಿ. ಇವನ್ ನಾನು ನಿನ್ನೆ ಅನಿಲ್ ಆಲ್ವಾರ್ ಅವರ ಹತ್ರ ಮಾತಾಡುವಾಗ ಅವರು ಕೂಡ ಹೇಳಿದ್ರು, ನಮಗೆ ದೇವರ ಮೇಲೆ ಭಯ ಭಕ್ತಿಯನ್ನು ಕಲ್ತದ್ದು ನಾವು ಬಾಲ್ಯ ಪ್ರಾಯದಲ್ಲಿ. ದೇವರ ವಾಕ್ಯ, ಅದರ ಮೇಲೆ ಗೌರವ, ಇದೆಲ್ಲ ನಾವು ಬಾಲ್ಯ ಪ್ರಾಯದಲ್ಲಿ. ಇನ್ನೊಂದು ವಿಷಯ ಹೇಳಲಿಕ್ಕೆ ಮರೆತೆ ನಾನು. ಆ ದಿವಸಗಳಲ್ಲಿ ನಾನು ಒಂದು ದಿವಸ ಜ್ಞಾಪಕ ಇದೆ, ಇಲ್ಲಿಯ ಶಂಕರ್ಪುರದ ಒಂದು ಗ್ರೌಂಡಲ್ಲಿ ಮಕ್ಕಳು ಆಟ ಆಡುವಾಗ ಒಬ್ಬ ವ್ಯಕ್ತಿ ನನಗೆ ಪ್ರೇರೇಪಿಸಿದ. ಆ ಹೆಸರು ನಮಗೆ ಬೇಡ. ನಮಗೆ ವಿರುದ್ಧವಾದಂಥ ಒಂದು ಗುಂಪು ಇತ್ತು ಅವಾಗ, ಮಕ್ಕಳ ಆಟ. ಆ ವ್ಯಕ್ತಿ ಹೇಳಿದ, ನಾವು ಭಯಂಕರ ಡ್ಯಾರಿಂಗ್, ನನಗೆ ಹೆದರಿಕೆ ಇಲ್ಲ. 5-6 ಜನ ಇದ್ದರು, ಅವರ ಮಧ್ಯದಲ್ಲಿ ಹೋಗಿ ನಾನು ಹೊಡೆದಾಟ ಮಾಡ್ತಾ ಇದ್ದೆ. ಭಯಂಕರ ಒಂದು ಚೂರಿ ಕೊಟ್ಟರು ನನಗೆ, ಭಯಂಕರ ಉದ್ದದ ಒಂದು ಚೂರಿಯನ್ನು ಇಟ್ಕೊಂಡು ನಾನು ಹೋಗಿ ಸೀದಾ ಸೈಕಲಲ್ಲಿ ಹೋದೆ. ಅವರ ವಾಲಿಬಾಲ್ ಆಟ ಆಡ್ತಿದ್ರು. ಅವರ ಮಧ್ಯದಲ್ಲೇ ನಾನು ನಿಲ್ಲಿಸಿದ್ದೆ ಗಾಡಿ, ನಾನು ಸೈಕಲನ್ನು ಆಟ ಆಡಲಿಕ್ಕೆ ಬಿಡಲಿಲ್ಲ. ನನಗೆ ಜಗಳವನ್ನು ಕೆದಕಬೇಕಾಗಿತ್ತು, ಅವರು ಜಗಳಕ್ಕೆ ಬರಬೇಕಂತ ಉದ್ದೇಶದಿಂದ ಹೋದೆ ನಾನು. ಆವಾಗ ಅವರೆಲ್ಲ ತಡಿಲಿಕ್ಕೆ ಬಂದರು, ಪ್ರೀತಿಯಿಂದ ಬುದ್ಧಿಯೆಲ್ಲ ಹೇಳಿದ್ರು. ಅವ್ರು ಬೇಡ, ಸುಮ್ಮನೆ ಯಾಕೆ ಮಧ್ಯದಲ್ಲಿ ಬರ್ತೀವಿ, ನಾವು ಆಟ ಆಡ್ತಾ ಇದ್ದಲ್ಲ. ಆದರೆ ಆವಾಗ ಮಕ್ಕಳ ಆಟ, ನಮಗೆ ನಾನು ಸ್ವಲ್ಪ ಕುಡಿದಿದ್ದೆ ಕೂಡ ನಾನು. ಆವಾಗ ಬಂದಾಗೆಲ್ಲ ಹೊಡೆದಾಟ ಆರಂಭ ಆಯಿತು. ಹೊಡೆದಾಟ, ನಾನು ಒಬ್ಬರಿಗೆ ಚೂರಿ ಹಾಕ್ಲಿಕ್ಕೆ ಹೋಗುವಾಗ ಹಿಂದುಗಡೆಯಿಂದ ಒಬ್ಬ ವ್ಯಕ್ತಿ ಬಂದು ಕೈಯಲ್ಲಿ ಹಿಡ್ಕೊಂಡ್ರು. ಹಾಗೆ ಸರಿ ಹೊಡೆದಾಟ ಎಲ್ಲ ಆಯಿತು. ಅವರೊಂದು ಸುಮಾರು 6-7 ಜನ ಇದ್ದರು, ನಾನೊಬ್ಬನೇ. ಅದು ಬಿಡಲಿಲ್ಲ, ಭಯಂಕರ ಹೊಡೆದಾಟ ಆಯಿತು. ಕೆಲವರೆಲ್ಲ ಓಡಿದ್ರೆಲ್ಲ ಆಯಿತು, ಗಲಾಟೆ ಆಯಿತು. ಈ ವಿಷಯ ಫಾದರ್ಗೆ ಹೋಯಿತು. ಈಗ ಫಾದರ್ ಪಂಚಾಯತ್ಗೆ ಮಾಡಬೇಕಾಗಿತ್ತು. ಅದಕ್ಕೆ ಅವರೆಲ್ಲರನ್ನು ಕರೆದ್ರು, ಅವರ ಮನೆಯವ್ರನ್ನು ಕರೆದ್ರು. ಹಾಗೆ ನನ್ನ ಮನೆಗೆ ಈಗ ಕೊಳ್ಳೇಗಾಲದಲ್ಲಿ ಸೇವೆ ಸಲ್ಲಿಸುವಂಥ ಪಾಸ್ಟರ್ ರಾನಿ ಅವರು ಅವಾಗ ಅಲ್ಲಿ ಸೋಷಿಯಲ್ ವರ್ಕರ್, ಚರ್ಚಲ್ಲಿ ಸೋಷಿಯಲ್ ವರ್ಕರ್. ಆ್ಯಕ್ಚುಲಿ ಅವ್ರ ರಕ್ಷಣೆ ಒಂದು ನನ್ನ ಜೀವಿತ ಬದಲಾವಣೆ ನೋಡಿ. ಹಾಗೆ ಅವರು ಮತ್ತು ಇನ್ನೊಬ್ಬರು ಇದ್ದರು, ಅವರು ನಮ್ಮ ಮನೆಗೆ ಬಂದರು. ಫಾದರ್ ಕರಿತಿದ್ರೆ ಪಂಚಾಯತ್ಗೆ ಎಂಬುದಾಗಿ. ಹಾಗೆ ಪಂಚಾಯತ್ಗೆ ನಾವು ಹೋದೆವು. ತಂದೆ ಸುಮ್ಮ ಬೈದರು ನನಗೆ, ಆದರೂ ಪಂಚಾಯತ್ಗೆ ಬಂದರು. ಹಾಗೆ ಪಂಚಾಯತ್ಗೆಲ್ಲ ಆಯಿತು. ಫಾದರ್ ಹೇಳಿದ್ರು, ಯಾಕೆ ಅದೆಲ್ಲ ಜಗಳ ಮಾಡ್ತೀರಿ, ನೀವು ಒಂದೇ ಸಭೆಯವರು ಮತ್ತು ನೀವು ಒಟ್ಟಾಗಿರಬೇಕು. ಆಟದ ಮೈದಾನ ನಿಮಗೆಲ್ಲರಿಗೂ ಕೂಡ, ಸುಮ್ಮನೆ ಇದೆಲ್ಲ ಕತ್ತಿ ಚೂರಿ ಎಲ್ಲ ನಮಗೆಲ್ಲ ಹೇಳಿದ್ದಲ್ಲ. ಹಾಗೆಲ್ಲ ತುಂಬ ಬುದ್ಧಿವಾದ ಹೇಳಿದ್ರು. ಆಯಿತು ಫಾದರ್ ಅಂತ ಹೇಳಿದ್ರು. ನಾವೆಲ್ಲ ಆಯ್ತಲ್ಲ, ಪಂಚಾಯತ್ಗೆ ಒಳ್ಳೆ ರೀತಿಯಲ್ಲಿ ಆಯಿತು. ನಾನು ರಕ್ಷಣೆ ಹೊಂದಿದ ನಂತರ ಅದೇ ಫಾದರ್ JP ತಾವ್ರು ಅಂತ ಅವ್ರ ಹೆಸರು, ಬೆಂದೂರಲ್ಲಿ, ನಮ್ಮ ಮಂಗಳೂರು ಬೆಂದೂರು ಚರ್ಚಲ್ಲಿ ಅವರು ಇದ್ದಾರೆ ಅಂತ ಗೊತ್ತಾಯಿತು. ಫಸ್ಟ್ ಅವರಿಗೆ ಸಿಗ್ಲಿಕ್ಕೆ ನಾನು ಹೋದೆ. ಅವರಿಗೆ ನನ್ನನ್ನು ನೋಡಿ ತುಂಬ ಖುಷಿ ಆಯಿತು. ಸುನೀಲ್, ನೀನು ಪ್ರೀಚ್ ಎಲ್ಲ ಮಾಡ್ತಿ ಅಂತ ಕೇಳಿದ್ದೇನೆ. ಗೊತ್ತಾಗಿತ್ತು ಅವರಿಗೆ. ತುಂಬ ಎನ್ಕರೇಜ್ ಮಾಡಿದರು. ನೀನು ಸರಿ ಆಗ್ತಿ ಅಂತ ನಾನು ಕನಸಲ್ಲೂ ಎಣಿಸ್ಲಿಲ್ಲ. ತುಂಬ ಎನ್ಕರೇಜ್. ನಾನು ಬಬಂಕಲ್, ಪಾಸ್ಟರ್ ಅನಿಲ್, ಪಾಸ್ಟರ್ ಅವನು ತುಂಬ ಜನ ಹೋದೆ, ಒಂದು 6-7 ಜನ ಏನೋ ಹೋಗಿದ್ದೆವು ಅವ್ರ ಹತ್ರ. ಭಾರಿ ಖುಷಿ ಆಯಿತು, ತುಂಬ ಎನ್ಕರೇಜ್ ಮಾಡಿದರು. ಆ ಒಂದು ಮಾತು ಇವತ್ತಿಗೂ ಅವರು ನನಗೆ ಸಂತೈಸಿದ ಎನ್ಕರೇಜ್ ಮಾತು ಇವತ್ತು ನನ್ನ ನೆನಪಿಗೆ ಬರ್ತಾ ಇದೆ. ಇಲ್ಲ, ನಿಜವಾಗಿಯೂ ಈ ಅವರ ತ್ಯಾಗದ ಮಾತುಗಳು, ಅವರ ಪ್ರೀತಿಯ ಮಾತುಗಳು ನಮ್ಮನ್ನು ನಿಜವಾಗಿ ಪ್ರೇರೇಪಿಸ್ತದೆ. ಬಾಲ್ಯ ಪ್ರಾಯದಲ್ಲಿ ನಿಮ್ಮನ್ನು ಅವರು ಇಷ್ಟ ಅಂದರೆ, ಈಗ ಉದಾಹರಣೆಗೆ ನಿಮ್ಮನ್ನು ಅವರು ದೂರ್ಲಿಲ್ಲ. ನಿಮ್ಮ ಹತ್ರ ನೀವೀಗ ಮಾತಾಡುವಾಗಲೂ ಗೊತ್ತಾಯ್ತು, ಅವ್ರು ನಿಮ್ಮನ್ನು ದೂರಿಲ್ಲ, ಪ್ರೀತಿಯಿಂದ ಅವ್ರು ನಿಮ್ಮನ್ನು ಸಂತೈಸಿದ್ರು, ನಿಮ್ಮ ಕುಟುಂಬವನ್ನು ಸಂತೈಸಿದ್ರು. ಈಗ ಆ ಜನರುಗಳು, ಈಗ ನಿಮ್ಮನ್ನು ಆ ಕೆಟ್ಟ ದಿವಸಗಳಲ್ಲಿ, ಹೊಡೆದಾಟಗಳಲ್ಲಿ ನೋಡ್ತಿದ್ದ ಜನರುಗಳು, ನಿಮ್ಮಲ್ಲಿ ಅದ ಬದಲಾವಣೆಯ ಸಮಯದಲ್ಲಿ ಅವರ ರಿಯಾಕ್ಷನ್ ಹೇಗಿತ್ತು? ಆ ಸಮಯಗಳಲ್ಲಿ ಕೆಲವರು ನಿಜವಾಗಿ ನನ್ನ ಬಳಿಯೇ ಖುದ್ದಾಗಿ ಹೇಳಿದರು. ಇಲ್ಲಿಯವರು
ಅನೇಕರು ಹೇಳಿದ ನೀನು ಮುಂಚಿನ ಸುನೀಲ್ ಅಲ್ಲ, ಮುಂಚಿನ ಸುನೀಲ್ ಸತ್ತು ಹೋಗಿದ್ದಾನೆಂಬಂಥ ಒಂದು ಮಾತನ್ನು ನನ್ನ ಬಳಿಯ ಖುದ್ದಾಗಿ ಕೆಲವರು ಹೇಳಿದವರು ಇದ್ದಾರೆ. ಯಾಕಂದರೆ ಅವರು ಕಣ್ಣಲ್ಲಿ ಕೆಲವೊಂದನ್ನು ನೋಡಿದ್ದಾರೆ ಅಲ್ವಾ. ಹೌದು. ಸೆಕೆಂಡ್, ವಿರೋಧಿಸುವಂಥ ಒಂದು ಗುಂಪು ಕೂಡ ಇತ್ತು. ಅದು ಯಾಕೆ ಎಂಬುದಾಗಿ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಾನು ತೀರ್ಮಾನ ಮಾಡಿದೆ, ದೇವರ ವಾಕ್ಯ ಬಿಟ್ಟು ನಾನು ಬೇರೆ ಯಾವುದನ್ನು ಹಿಂಬಾಲಿಸುವುದಿಲ್ಲ. ಆ ಸಮಯಗಳಲ್ಲಿ ದೇವರು ನನಗೆ ಆತನ ವಾಕ್ಯವನ್ನು ನನಗೆ ಪ್ರಕಟ ಮಾಡಿದ. ನನಗೆ ದೇವರ ವಾಕ್ಯದ ಜ್ಞಾನ ದೇವರು ನನಗೆ ಅಷ್ಟು ಹುಚ್ಚು. ಅಂದರೆ ದೇವರ ವಾಕ್ಯದಲ್ಲಿ ಮೊಣಕಾಲು ಹಾಕಿ ಹೊಸ ಒಡಂಬಡಿಕೆಯನ್ನು ಬರೆದಿದ್ದೇನೆ ನಾನು. ಹೌದಾ? ಹೌದು, ಅಷ್ಟು ಹುಚ್ಚು ದೇವರ ವಾಕ್ಯ, ಅಷ್ಟು ಪ್ರೀತಿ. ಈಗ ಪಾಸ್ಟರ್ ನಿಮ್ಮನ್ನು ಬಹಳ ವಿರೋಧಿಸ್ತಿದ್ರು ಅಂತೇಳಿ ಕೇಳಿದೆ. ಆದ್ರೆ ಅದೆಲ್ಲ ಈಗ ಇನ್ನು ಮಾತನ್ನು ಮುಂದುವರಿಸೋದಕ್ಕೆ ಮೊದಲು ಇದೊಂದನ್ನು ಹೇಳಿಬಿಡುವ, ಜನರಿಗೆ ಗೊತ್ತಾಗ್ಲಿ. ಯಾರೆಲ್ಲ ನಿಮ್ಮನ್ನು ವಿರೋಧಿಸೋರೆಲ್ಲ ಈಗ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ. ಈಗ ಅಲ್ಲೇ ಅನೇಕರು, ಹೆಚ್ಚು ಮೆಜಾರಿಟಿ ಆಫ್ ಜನರು ನಿಮ್ಮನ್ನೀಗ ಪ್ರೀತಿಸ್ತಾರೆ. ನಿಮ್ಮಲ್ಲಿ ಆದಂತ ಅದ್ಭುತಗಳನ್ನು ಜನರು ನೋಡಿ ನಿಮ್ಮನ್ನು ಪ್ರೀತಿಸ್ತಾರೆ. ಆ ವಿರೋಧಕ್ಕೆ ಇನ್ನೊಂದು ಕಾರಣ ಇರಬಹುದು. ಆಕ್ಚುಲಿ ನಾವು ಮಾಡುವಂತ ಆಚರಿಸುವಂತ ಆಚರಣೆಗಳು ಅದು ದೇವರ ವಾಕ್ಯದ ಆಧಾರವಾಗಿರಲಿಲ್ಲ. ನಾವು ಭಕ್ತಿ ಕಾರ್ಯಗಳಾಗಿರ್ಬೋದು, ಕೆಲವು ಭಕ್ತಿಗಳು ಮತ್ತು ಕೆಲವು ನಾವು ನಮ್ಮ ಆಚರಣೆಗಳಾಗಿರ್ಬೋದು ವಾಕ್ಯದ ಪ್ರಕಾರವಾಗಿರಲಿಲ್ಲ. ಅದು ವಾಕ್ಯ ನನಗೆ ಗೊತ್ತಾದಾಗ ನನಗೆ ಸತ್ಯ ಗೊತ್ತದೆ. ವಾಕ್ಯ ಹೇಳ್ತದೆ, ಯೋಹನನ ಸುವಾರ್ತೆ 8:32 ವಾಕ್ಯ ಹೇಳ್ತದೆ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು. ಹಾಗೆ ಸತ್ಯ ನನಗೆ ದೇವರ ವಾಕ್ಯದಲ್ಲಿರುವಂಥ ಸತ್ಯ ದೇವರು ನನಗೆ ಪವಿತ್ರಾತ್ಮನ ಮೂಲಕ ಪ್ರಕಟ ಮಾಡಿದಾಗ, ಅಯ್ಯೋ ನಾನು ಮಾಡುತ್ತಿರುವಂಥ ಕೆಲವೊಂದು ಭಕ್ತಿ ಕಾರ್ಯಗಳು ತಪ್ಪಲ್ಲ, ವಾಕ್ಯಕ್ಕೆ ವಿರುದ್ಧವಾಗಿ, ಇವನ್ ಕೆಲವು ದೇವರು ಇಷ್ಟನ್ನೇ ಪಡಲ್ಲ, ದೇವರಿಗೆ ವಿರೋಧವಾದದ್ದು ಪಾಪ ಎಂಬುದಾಗಿ ಬರೆದಿದೆಯಲ್ಲ, ಹಾಗೆ ನಾವು ಮಾಡೋದು ತಪ್ಪು ಅಲ್ಲ ಎಂಬುದಾಗಿ ಹೇಳಿ ನನಗೆ ಗೊತ್ತಾದಾಗ ಅವೆಲ್ಲನ್ನು ಬಿಟ್ಟು ಬಿಟ್ಟೆ ನಾನು ಮಾಡುವುದನ್ನು. ಸಂಪ್ರದಾಯಗಳು, ಆಚರಣೆಗಳು, ಈ ಭಕ್ತಿ ಕಾರ್ಯಗಳು, ಮತ್ತೆ ದೇವರ ಆತ್ಮಸ್ವರೂಪನಾಗಿದ್ದಾನೆ, ದೇವರದ್ದು ಯಾವುದೇ ಮೂರ್ತಿಯನ್ನು ನಾವು ಇಟ್ಕೊಳ್ಬಾರದು, 2ನೇ ಆಜ್ಞೆ. ವಿಮೋಚನಾ ಕಡೆ 20ನೇ ಅಧ್ಯಾಯ 4-6 ವಾಕ್ಯದಲ್ಲಿ ಹೇಳಿದೆ, ಯಾವುದು ವಿಗ್ರಹಗಳನ್ನು ಮಾಡಬಹುದು. ಇವೆಲ್ಲ ಗೊತ್ತು ನಾವು ಮಾಡುತ್ತಿರುವಂಥದ್ದು ಏನು ಮತ್ತು ದೇವರ ವಾಕ್ಯ ಏನು ಹೇಳ್ತದೆ. ಆವಾಗ ನಾನು ದೇವರ ವಾಕ್ಯಕ್ಕೆ ವಿಧೇಯನಾಗಲಿಕ್ಕೆ ನಾನು ತೀರ್ಮಾನ ಮಾಡಿದೆ. ಅವೆಲ್ಲ ನಿಲ್ಲಿಸಲಿಕ್ಕೆ ಆರಂಭ ಮಾಡಿದೆ. ಆ ಸತ್ಯ ತಿಳಿದಂಥ ಜನರು ಅವರು ವಿರೋಧಿಸ್ಲಿಕ್ಕೆ ಆರಂಭ ಮಾಡಿದರು. ಕಾರಣ, ಅವರಿಗೆ ಒಂದು ಕಾರಣ ಇರಬಹುದು, ಸತ್ಯವೇದದ ಪ್ರಕಟಣೆ ಅವರಿಗೆ ಇನ್ನೂ ಸಿಗ್ಲಿಲ್ಲ. ಆದ್ರಿಂದ ಅರಿಯದೆ ಅವರು ಮಾಡ್ತಿದ್ರು. ಆದ್ರೆ ದೇವಿಗೆ ಸ್ತೋತ್ರ, ನಿಮಗೆ ಆ ಸಮಯದಲ್ಲಿ ಅಂತ ಒಂದು ಭಾವನೆ ಬಂದದ್ದು. ಉದಾಹರಣೆಗೆ ಈ ಪ್ರಾರಂಭದಲ್ಲೇ ಇಂಥ ವಿರೋಧಗಳು ಬರುವಾಗ ಕೆಲಸ ನಾವು ಪುನಃ ತಿರುಗಿ ಅವರನ್ನು ವಿರೋಧಿಸ್ಲಿಕ್ಕೆ ಹೋಗಿ ನಮಗಿರುವಂತ ರಕ್ಷಣೆ ನಾವು ಕಳ್ಕೊಳ್ತೇವೆ. ಬಹಳ ದುರ್ಘಟನೆ ಅದು ನಡೆದರೆ. ಸೊ ಪಾಸ್ಟರ್, ಈಗ ನೀವು ಹೇಳಿದ ಮಾತಿನ ಮೇಲೆ ನಿಮಗೆ ಮೊದಲ ವಿರೋಧ ಪ್ರಾರಂಭವಾಯಿತು ನಿಮ್ಮ ಮನೆಯಲ್ಲಿ ಅಂತ. ಮನೆಯಲ್ಲಿ, ಹೌದು. ಯಾಕಂದ್ರೆ ಈ ಮಾತನ್ನು ಯಾಕೆ ಹೇಳ್ತೇವೆ, ಇದಕ್ಕಿಂತ ಮೊದಲು ನಾವು ನಿಮ್ಮ ತಾಯಿಯವರ ಇಂಟರ್ವ್ಯೂ ಮಾಡಿದ್ದೇವೆ. ನಿಮ್ಮ ತಾಯಿಯವರು ಮಾತಾಡುವಾಗ ಕೆಲವು ಸಲ ಪಾಪ ಬೇಸರನೂ ಆಗ್ತಿತ್ತು. ಅವರೇ ನಾನು ಕೇಳಿದೆ ಅವ್ರ ಹತ್ರ, ನಿಮಗೆ ಹೇಗೆ ಅನಿಸ್ತಿತ್ತು? ಅವ್ರು ಹೇಳಿದರು, ಒಂದೇ ಒಂದು ದಿವಸ ನಾನು ಸಮಾಧಾನದಿಂದ ನನ್ನ ಮಗ ಸ್ಕೂಲ್ನಿಂದ ಬಂದದ್ದು ಇಲ್ಲವೇ ಇಲ್ಲ. ಒಂದೇ ದಿವಸ. ಪ್ರತಿದಿನ ನಮಗೆ ಕಂಪ್ಲೇಂಟ್ ಇರ್ತಿತ್ತು. ಆದರೆ ಏನು ಮಾಡೋದು, ಮಗ ಪ್ರೀತಿ ಮಾಡದೆ ಬೇರೆ ದಾರಿ ಇಲ್ಲ. ನಾವು ನಮ್ಮ ಮಗ ಅವನು, ಅದರಿಂದಾಗಿ ನಾವು ಪ್ರೀತಿ ಮಾಡ್ತೀವಿ. ಭಾಳ ಸುಂದರ ಮಾತುಗಳನ್ನು ಅವರೆಲ್ಲ ಹೇಳಿದರು. ಇರಲಿ, ಈಗ ನಿಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಚೇಂಜ್ ಓವರ್, ಉದಾಹರಣೆಗೆ ನಿಮ್ಮ ಜನರೇ ನೋಡಿದ್ದಾರೆ, ಈವನ್ ನಿಮ್ಮ ಫಾದರ್ ಕೂಡ ಆ ಬದಲಾವಣೆಯನ್ನು ಅವರು ಅಪ್ರಿಷಿಯೇಟ್ ಮಾಡಿದರು. ಆ್ಯಂಡ್ ನಿಮ್ಮ ಈ ಶಂಕರಪುರದಲ್ಲಿರುವಂಥ ಚರ್ಚ್ನಲ್ಲಿರುವಂಥ ಅನೇಕ ಜನರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದರು. ಅವ್ರು ನಿಮ್ಮನ್ನು ಹೊಗಳಿದ್ರು. ಅಂದರೆ ಇಂಥ ಒಂದು ಬದಲಾವಣೆ ಆಯ್ತಲ್ಲ. ಇವನ್ ಅನಿಲ್ ಆಲ್ವರ್ ಅವರು ಪರ್ಸನಲ್ ಆಗಿ ಮಾತಾಡೋಗಿ ಹೇಳ್ತಿದ್ರು, ಅವರು ಕೂಡ ನೋಡಿದ್ರು ಈ ಬದಲಾವಣೆ. ಈಗ ಇಷ್ಟೆಲ್ಲ ದೊಡ್ಡ ಬದಲಾವಣೆ ಆದರೂ ಕೂಡ ಮನೆಯಲ್ಲಿ ಯಾಕೆ ಇಷ್ಟು ದೊಡ್ಡ ವಿರೋಧ ಬಂತು? ಯಾಕಂದರೆ ನಿಮ್ಮ ತಾಯಿಯವರು ಕೂಡ ಅದನ್ನೇ ಹೇಳಿದರು, ಮನೆಯಲ್ಲಿ ಬಹಳ ದೊಡ್ಡ ವಿರೋಧ ಬಂತು ಅಂತೇಳಿ. ಏನು ಯಾಕೆ ಹಾಗೆಲ್ಲ ಆಯಿತು? ಆ ದಿವಸಗಳಲ್ಲಿ ನಾನು ತಪ್ಪಾದ ಮಾರ್ಗದಲ್ಲಿರುವಾಗ, ಇವನ್ ನಾನು ಲಾಕಪ್ಪಿಂದ ಹೊರಗೆ ಬಂದಂಥ ದಿವಸಗಳಲ್ಲಿ ತಂದೆ ಪಟಾಕಿ ಸಿಡಿಸಿದಂಥ ಒಂದು ಅನುಭವಗಳು ಕೂಡ ಇದೆ. ಪಟಾಕಿ ಸಿಡಿಸಿ ನೆರೆಕೆರೆಯವರನ್ನು ವಿಸ್ಕಿ ಬಿಯರ್ ಎಲ್ಲ ತಂದು ದೊಡ್ಡ ಹಬ್ಬ ಮಾಡಿದಂಥ ಒಂದು ದಿವಸಗಳಿತ್ತು. ನಾನು ಯೋಚನೆ ಮಾಡಿದೆ, ಈಗ ತಂದೆಗೆ ತುಂಬ ಸಂತೋಷವಾಗಬಹುದು, ನೀವು ಒಳ್ಳೆ ದಾರಿಯಲ್ಲಿ ಯೋಚನೆ ಮಾಡಿದೆ. ಆದರೆ ಅದಕ್ಕೆ ಇನ್ನೊಂದು ಕಾರಣ ಇತ್ತು. ಅನೇಕರು ನನ್ನ ತಂದೆಗೆ ಹೇಳೋದಕ್ಕೆ ಆರಂಭ ಮಾಡಿ, ಸುನೀಲ್ ಹಾಳಾಗಿದ್ದಾನೆ ಎಂಬುದಾಗಿ. ಆ್ಯಕ್ಚುಲಿ ನಿಜವಾಗಿ ಹಾಳಾಗಿದ್ದಾಗ ಯಾರೂ ನನ್ನ ತಂದೆಗೆ ಹೇಳಿರಲಿಲ್ಲ ಸುನೀಲ್ ಹಾಳಾಗಿದ್ದಾನೆ ಎಂಬುದಾಗಿ.
ಯಾಕಂದ್ರೆ ಅವರು ಊರಲ್ಲಿ ಇರ್ಲಿಲ್ಲ ಆಯ್ತು, ಅವರು ಶಿಪ್ಪಲ್ಲಿದ್ರು. ಅಲ್ವಾ, ಅದರಿಂದಾಗಿ ಅವರಿಗೆ ಪಾಪ ಅವರಿಗೆ ಗೊತ್ತೇ ಇರ್ಲಿಲ್ಲ ಆಯ್ತು ನೀವಿಷ್ಟು ಕೆಟ್ಟ ಜೀವಿತವನ್ನು ನಡೆಸ್ತಿದ್ರಿ ಅಂತೇಳಿ. ಈವನ್ ನಾನ್ ನೆನ್ಸ್ತೇನೆ ಮನೆಗೆ ಬಂದ್ರು ನಿಮ್ಮ ತಾಯಿ ಹೇಳ್ತಿರ್ಲಿಲ್ಲ ಆಯ್ತು ಕಾಂತದೆ ಮಗ ಕೆಟ್ಟೋಗಿದ್ದಾನೆ, ಯಾಕಂದ್ರೆ 90% ವಿಷಯ ಅವರಿಗೆ ಗೊತ್ತಿರ್ಲಿಲ್ಲ ಆಯ್ತು. ಅದೇ ಸಮಯದಲ್ಲಿ ನಂತರ ಅವ್ರಿಗೆ ಗೊತ್ತಾಯ್ತು ಏನಂತ ಹೇಳಿದ್ರೆ ಇವನ್ ಈಗ ಪ್ರಾರ್ಥನೆ ಮಾಡ್ಲಿಕ್ಕೆ ಭಕ್ತಿ ಮಾಡ್ಲಿಕ್ಕೆ ಶುರು ಮಾಡಿದಾನೆ ಅಂತ ಹೇಳ್ತಾರೆ. ಭಕ್ತಿ ಮಾಡ್ಲಿ ಈ ಸಮಯದಲ್ಲಿ ಅವರಿಗೆ ಮತ್ತೂ ಗೊತ್ತಾಯ್ತು ಇವನೇನೋ ತಪ್ಪು ಮಾಡ್ತಿದ್ದಾನೆ ಅಂತ. ಯಾಕಂದ್ರೆ ಒಬ್ಬ ಲಾಕಪ್ನೊಳಗಿಂದ ಹೊರಗೆ ಬರ್ಬೇಕಾದ್ರೆ ಅವರ ಬಗ್ಗೆ ಸುಮ್ಮನೆ ಯಾರ್ಕೊಂಡೋಗಿ ಲಾಕಪ್ಗೆ ಹಾಕುವುದೂ ಇಲ್ಲ. ಅವರಿಗೆ ಐಡಿಯಾ ಇತ್ತು ಇವನೇನೋ ತಪ್ಪಲ್ಲಿ ಇದ್ದಾನೆ. ಈಗ ಯಾಕೆ ಅವರು ಅಷ್ಟೊಂದು ವಿರೋಧಕ್ಕೆ ಬಂದರು? ನಾನು ಬಂದ ನಂತರ ಅನೇಕ ಜನರು ತಂದೆಗೆ ಒಂದು ಶಿಪ್ಪಲ್ಲಿ ಇರೋ ನಿಮಿತ್ತ ಕುಡಿಯುವಂಥ ಒಂದು ಅಭ್ಯಾಸ ಇತ್ತು. ಆದರೆ ತುಂಬ ಕುಡಿತಿರ್ಲಿಲ್ಲ, ಒಂದು ಲಿಮಿಟೇಷನ್ ಇತ್ತು ಅವರು ಕುಡಿಯುವುದಕ್ಕೆ. ಕುಡಿಯುತ್ತಿದ್ದರು. ಮತ್ತು ಆ ಸಂದರ್ಭದಲ್ಲಿ ಅನೇಕರು ಅವರಿಗೆ ಹೇಳುವುದಕ್ಕೆ ಆರಂಭ ಮಾಡಿದರು, ಸುನೀಲ್ ಹಾಳಾಗಿದ್ದಾನೆ, ಅವನು ಪ್ರಾರ್ಥನೆ ಮಾಡ್ತಾನೆ ಮತ್ತು ನಮ್ಮ ಧರ್ಮದಲ್ಲಿ ಇಲ್ಲದ ಕೆಲವೊಂದನ್ನು ಆತನು ಅನುಸರಿಸ್ತಾನೆ. ಕಾರಣ ಅವರಿಗೆ ದೇವರ ವಾಕ್ಯ ಸತ್ಯವೇದದಲ್ಲಿ ಏನು ಬರೆದಿದೆ ಅವರಿಗೆ ಗೊತ್ತಿರಲಿಲ್ಲ. ಹಾಗೆ ಹೇಳುವುದಕ್ಕೆ ಆರಂಭ ಮಾಡಿದ್ರು. ಇದೆಲ್ಲ ಅವರು ಕುಡಿಯುವ ಸಂದರ್ಭದ ಅವರಿಗೆ ಜನರು ಹೇಳಿದಾಗ ಭಯಂಕರ ಕೋಪಗೊಳ್ತಿದ್ರು. ಬಂದು ಅದೇ ಸ್ಪಿರಿಟಲ್ಲಿ ಬಂದು ಮನೆ ಜಗಳ ಮಾಡಲಿಕ್ಕೆ ಆರಂಭ. ನಾವು ಯಾವುದನ್ನು ಅವರಿಗೆ ಸೃಷ್ಟಿಕರಣ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವು, ಏನೋ ಹೇಳಿಕ್ಕೆ ಹೀಗೆಲ್ಲ ಹೀಗೆ ನೋಡಿ ಸತ್ಯವೇದ ಯಾವುದನ್ನು ಕೇಳುವಂಥ ಸ್ಥಿತಿಯಲ್ಲಿರಲಿಲ್ಲ, ಇವ್ರು ಕೇಳ್ತಿಲ್ಲ. ಆದರೂ ನಾವು ಅವರನ್ನು ಪ್ರೀತಿ ಮಾಡ್ತಾ ಇದ್ದೆವು ಅಲ್ವಾ. ನಾವು ಪ್ರೀತಿ ಮಾಡ್ತಿದ್ದೆವು, ಎರಡನೇದು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೆವು. ನಮ್ಮ ಜೀವಿತವೇ ಅವರಿಗೊಂದು ಸಾಕ್ಷಿಯಾಗಿತ್ತು. ಇನ್ನೊಂದು ನಾನು ನೆನೆಸ್ತೇನೆ, ಮದ್ಯಪಾನ ಮಾಡುವಾಗ ಅನೇಕ ಕುಟುಂಬಗಳು ಒಡೆದೋಗ್ಲಿಕ್ಕೆ ಇನ್ನೊಂದು ಕಾರಣ ಅದೇ. ಯಾಕಂದ್ರೆ ಈ ಕೆಲವೆಲ್ಲ ಬ್ಯಾಡ್ ಐಡಿಯಾಗಳು ಪ್ರಾರಂಭವಾಗುವುದು, ಕೆಟ್ಟ ಆಲೋಚನೆಗಳು ಪ್ರಾರಂಭ ಆಗುವುದೇ ಆ ಕುಡಿಯುವಂಥ ಸಮಯದಲ್ಲಿ. ಯಾಕಂದ್ರೆ ಒಬ್ಬನಿಗೂ 5 ಮಂದಿ ಕುಡಿತಾ ಇದ್ರೆ ಒಬ್ಬನಿಗೂ ಸ್ಥಿರ ಮನಸ್ಸಿಲ್ಲ. ಪುನಃ ತತ್ವಜ್ಞಾನಿಗಳಾಗಿ ಆ ಸಮಯದಲ್ಲಿ ಅವರು ಮಾತಾಡುವಂಥ, ಯಾಕಂದರೆ ನಾವು ನೋಡಿದ್ದೇವೆ, ನಾವು ಮಾಡಿದ್ದೇವೆ, ನಾವು ನೋಡಿದ್ದೇವೆ ಇದನ್ನೆಲ್ಲ. ಏನೋ ತತ್ವಜ್ಞಾನಿಗಳಾಗಿ ತಾವು ಅದರ ಬಗ್ಗೆ ಇದರ ಬಗ್ಗೆ ಇಲ್ಲ, ನಾವು ನಮ್ಮ ಮೇ ಬಿ ಈಗ ಹೆಂಡತಿಗೆ ಹೋಗಿ ಹೊಡೆಯುವುದನ್ನು ನಾವು ನೋಡಿದ್ದೇವೆ ಅನೇಕ ಗಂಡಂದಿರು. ಏಕೆ? ಯಾಕಂದ್ರೆ ಕುಡಿದ ನಂತರ ಯಾಕೆ ಹೊಡಿಬೇಕು ಇವರು? ಯಾಕಂತ ಹೇಳಿದರೆ ಕುಡಿತಿರುವಂಥ ಸಮಯದಲ್ಲಿ ಒಬ್ಬ ಐಡಿಯಾ ಕೊಡ್ತಾನೆ, ಅವನ ಲೈಫು ಬರ್ಬಾದಾಗಿರ್ತದೆ. ಅವನು ಹೇಳ್ತಾನೆ ನಾವು ನಮ್ಮ ಹೆಂಡತಿಯನ್ನು ಕಂಟ್ರೋಲಲ್ಲಿ ಇಡಬೇಕು, 2 ಬಿಟ್ಟರೆ ಎಲ್ಲ ಸರಿ ಆಗ್ತದೆ ಅಂತೇಳಿ ಅವನಿಗೆ ತಲೆಯಲ್ಲಿ ಕುಡ್ದ ಕೂಡಲೇ ಅದೇ ತಲೆಯಲ್ಲಿದೆ ಏನು, 2 ಬಿಟ್ಟು ಈಗ ನನ್ನ ಹೆಂಡತಿಯನ್ನು ಸರಿ ಮಾಡ್ಲಿಕ್ಕೆ ಹೋದ ಹೊಡಿಲಿಕ್ಕೆ ಶುರು ಮಾಡಿದಂಥ ಸ್ಥಿರತೆ ಇಲ್ಲ, ಹೊಡಿಲಿಕ್ಕೆ ಶುರು ಮಾಡ್ತಾನೆ. ನಾನು ಎನಿಸ್ತೇನೆ ಮೇ ಬಿ ತಂದೆಯವರು, ಯಾಕಂದ್ರೆ ನೀವು ಹೇಳುವ ರೀತಿಯಲ್ಲಿ, ನೀವು ಕಳೆದ ಎಪಿಸೋಡ್ಗಳಲ್ಲಿ ಹೇಳುವ ರೀತಿಯಲ್ಲಿ ನಿಮ್ಮ ತಂದೆ ನಿಮ್ಮನ್ನು ಭಾಳ ಪ್ರೀತಿ ಮಾಡ್ತಿದ್ರು, ನಿಮ್ಮ ಕುಟುಂಬ ನಿಮ್ಮನ್ನು ಭಾಳ ಪ್ರೀತಿ ಮಾಡ್ತಿದ್ರು. ಹಾಗಾದರೆ ಇಂಥ ಒಂದು ಬದಲಾವಣೆ ಆಗಲಿಕ್ಕೆ ಅಫ್ಕೋರ್ಸ್ ನಿಮ್ಮ ಬದುಕಲ್ಲಿಯೂ ದೇವರ ಚಿತ್ತ ಇತ್ತು. ಆದರೆ ಅವರಿಗೆ ಆ ಕುಡಿಯುವ ಟೈಮಲ್ಲಿ ಜನರು ಪ್ರೊವೋಕ್ ಮಾಡ್ತಿದ್ರು ಕಾಣ್ತದೆ. ಅದೇ ಕೋಪವನ್ನು ಇಟ್ಕೊಂಡು ಅವ್ರು ಬಂದು ನಿಮಗೆಲ್ಲ ಹೊಡಿತಿದ್ರು. ನಿಮಗೆ ಸರಿ ಹೊಡಿತಿದ್ರು ಅಂತೆಲ್ಲ, ತಾಯಿಗೆಲ್ಲ ಹೊಡಿತಿದ್ರು ಅಂತೇಳಿ. ಹೇಗಿತ್ತು ನಿಮ್ಮ ರಾತ್ರಿಗಳ ಆ ದಿವಸಗಳೆಲ್ಲ? ರಾತ್ರಿ ಎಲ್ಲ ಬರೋದು, ಕುಡಿದು ರಾತ್ರಿ ಬರ್ತಾ ಇದ್ರು. ಅವರು ರಾತ್ರಿಯಲ್ಲಿ ಬರುವಾಗ ನಮ್ಮನ್ನು ಮನೆಯಿಂದ ಹೊರಗೆ ಹಾಕ್ತಾ ಇದ್ರು. ನಿಮ್ಮನ್ನು ಮನೆಯಿಂದ ಹೊರಗೆ? ಆವಾಗ ನಾವು ಗುಡ್ಡೆಗಳಲ್ಲಿ, ಅಲ್ಲಿ ಕಾಡಿತ್ತು, ಕುಮೇರಿ ಇತ್ತು, ಅಲ್ಲೆಲ್ಲ ಹೋಗಿ ನಾವು ಮಲಗ್ತಿದ್ದೆವು. ಒಂದು ವಾರದಲ್ಲಿ ಕಾಡಲ್ಲಿ ಹೇಗೆ ಮಲಗ್ತಿದ್ರಿ? ನಾವು ಬೇರೆ ವಿಧಿ ಇಲ್ಲ ನಮಗೆ. ಅನೇಕ ಅಂದರೆ ನೆರೆಯಲ್ಲಿ ಮನೆ ಇತ್ತು, ಆಂಟಿಯ ಮನೆ ಇತ್ತು. ಅವರ ಮನೆಗೆ ಹೋಗಿ ಕೂಡ ಒಂದೊಂದು ವಾರ ಎಲ್ಲ 3 ದಿವಸಲ್ಲೇ ಇರ್ತಿದ್ದೆವು. ಬೇರೆಯವರ ಮನೇಲಿ ಎಷ್ಟು ದಿವಸ ಇರಲಿಕ್ಕೆ ಸಾಧ್ಯ? ಹೌದಲ್ಲ. ಮತ್ತು ಕೆಲವೊಮ್ಮೆ ನಮಗೂ ನಾಚಿಗೆ, ನಮ್ಮ ಒಂದು ಈ ರೀತಿಯ ಸಮಸ್ಯೆ ಇದೆ, ಬೇರೆಯವರಿಗೆ ಹೇಗೆ ಹೇಳುವುದು, ಹೇಗೆ ಅದು ಅವರಿಗೆಲ್ಲ ವಿಷಯ ಗೊತ್ತಿತ್ತು. ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ರು, ನಮಗೆ ಎನ್ಕರೇಜ್ ಎಲ್ಲ ಮಾಡ್ತಿದ್ರು. ಆ ಸಮಯಗಳಲ್ಲಿ ಬಬಂಕಲ್ ಮನೆಗೆ ಒಂದೊಂದು ವಾರ ಎಲ್ಲ ಇರ್ತಿದ್ದೆ ಹೋಗಿ. ಹಾಗೆಲ್ಲ ನಿಮ್ಮ ತಂದೆಯವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಆಯ್ತು ಅಲ್ಲಿದ್ದಾರೆ ಅಂತೇಳಿ? ಇಲ್ಲಿ ಇದ್ದದ್ದು ಗೊತ್ತಾಗ್ತಿಲ್ಲ. ಅಂಕಲ್ ಮನೇಲಿ ಇದ್ದದ್ದು ನಾವು ಹೊರಗೆ ಬೀಳ್ತಾ ಇರಲಿಲ್ಲ. ಹೆಚ್ಚಾಗಿ ಅವ್ರಿಗೆ ಮುಖ ಕಂಡ್ರೆ ಪುನಃ ಅಲ್ಲಿ ಜಗಳ ಬೆನ್ನಿಡ್ತು ಬರ್ತಾ ಇದ್ರು. ಅದೇ ಅವರು ಅದೇ ಒಂದು ಸಾಕ್ಷಿ. ಯಾಕಂದ್ರೆ ನನ್ನ ಜೀವಿತ ಅಷ್ಟು ದೀನತೆಯಿಂದ ಕೂಡಿತ್ತು ಆ ದಿವಸಗಳಲ್ಲಿ. ತುದಿಯಲ್ಲಿ ನೀವು ನಿಂತಿರಿ. ನಿಜವಾಗ್ಲೂ ಹೌದೌದು ಅಲ್ವಾ? ನಿಮಗೆ ಏನು ಮನಸ್ಸಿಗೆ ಆಗ್ತಿರ್ಲಿಲ್ಲ? ಇಲ್ಲ. ತುಂಬಾ ಜನ ಆಲೋಚನೆ ಕೊಟ್ಟರು. ಕೆಲವೆಲ್ಲ ಊರಿನವ್ರು ಹೇಳಿದ್ರು ಅವ್ರನ್ನ ಹೊಡಿಲಿಕ್ಕೆ ಆಗೋದಿಲ್ಲ, ಅವ್ರ ಕೈಕಲ್ಲು ಮುರಿದು ಮೂಲಿಗೆ ಕುಡಿಸ್ಲಿಕ್ಕೆ ಆಗೋದಿಲ್ವಾ, ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗೋದಿಲ್ವಾ. ಒಂದು ಜ್ಞಾಪಕ ಹೇಳ್ತಾನೆ. ಒಂದು ದಿವಸ ನಾನು ಮಿಷನ್ ಹಾಸ್ಪಿಟ್ಲಿಗೆ ನಾನು ಸೇವೆಗಂತ ಹೋಗಿದ್ದೆ. ಎಲ್ಲ ರೋಗಿಗಳಿಗೆ ಸಂಧಿಸಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಬರುವಂಥ ಒಂದು ವಾರದ ಒಮ್ಮೆ ಹೋಗ್ತಿದ್ದೆವು. ಆವಾಗ ನಾವು ಜಸ್ಟ್ ಬಂದಾಗ ವಿಷಯ ಗೊತ್ತಾಯಿತು. ನನ್ನ ತಾಯಿಗೆ
ಸೀರಿಯಸ್ ಇದ್ದಾರೆ, ಹೊಡೆದಿದ್ದಾರೆ. ಬಾಗಿಲು ಕಿಟಕಿಯ ಬಾಗಿಲು ಸಮೇತ ಬಂದ್ ಮಾಡಿ ಕುಡುಗಿದು ಬಂದು ಸ್ಟೀಲ್ ರಾಡ್ ಹೊಡೆದು ಅನ್ಕೋಶ ಬಿದ್ದಿದ್ದಾರೆ. ಸ್ಟೀಲ್ ರಾಡ್ ತಾಯಿ ಬಿದ್ದ ನಂತರ ಶೂ ಅಲ್ಲಿ ಒದಿತಿದ್ದಾರಂತೆ. ಹಾಗೆ ಪಬ್ಲಿಕ್ ಹೇಳಿದ್ರಂತೆ, ನೇರಕರೆಲ್ಲ ಊಟ ಆಗಿದ್ದವರು, ಇನ್ನೂ ನೀನು ಬಾಗಿಲು ತೆಗೆದು ನಾವು ಬಾಗಿಲು ಹೊಡೆದು ಒಳಗೆ ಬರ್ತೇವೆ ಅಂತ. ಹಾಗೆ ನಮ್ಮ ಅಂಕಲ್ ಮತ್ತು ಪೂನದ ಆಂಟಿ ಇದ್ರು, ತಾಯಿ ದೊಡ್ಡ ಅಕ್ಕ, ಅವರು ಹೋಗಿ ಪಟಾಪಟಕ್ಕೆ ಅಂಬಾಸಿಡರ್ ಒಂದು ಬಾಡಿಗೆ ಕಾರ್ ಮಾಡಿ ಆ್ಯಂಬುಲೆನ್ಸ್ ಇದರ ಕಾರಲ್ಲಿ ಹಾಕಿ ಮಿಷನ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅವರಿಗೆ ಕೂಡಲೇ ಆಕ್ಸಿಜನ್ ಎಲ್ಲ ಕೊಟ್ಟು ದೇವರ ಕೃಪೆಯಿಂದ ಅವರ ಜೀವ ಬದುಕುಳಿಯಿತು. ಅಲ್ಲಿ ಕೂಡ ನಮ್ಮ ಊರಿನವರೆಲ್ಲ ಕೆಲವು ನೆರೆಕರೆಲ್ಲ ಬಂದು ಅವಾಗ ತಾಯಿಗೆ ಹೇಳಿದರು, ಪೊಲೀಸ್ ಕಂಪ್ಲೇಂಟ್ ಎಷ್ಟು ಸಹಿಸ್ತೀನಿ ನೀನು, ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡೋದಿಲ್ಲ? ಹಾಗೆ ತಾಯಿ, ನಾನಿವತ್ತು ಅವರಿಗೆ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಾನು ಕ್ಷಮಿಸು ಎಂಬುದಾಗಿ ನಾನು ಹೇಗೆ ಹೇಳಲಿ ಎಂಬುದಾಗಿ, ಇಲ್ಲ ದೇವರು ಒಂದು ದಿವಸ ಅವರನ್ನು ಬದಲಾವಣೆ ಮಾಡ್ತಾರೆ ಎಂಬುದಾಗಿ. ಹಾಗೆ ಸ್ವಲ್ಪ ಸಮಯ ನಂತರ ಅವರೇ ಪೊಲೀಸರನ್ನು ಕರ್ಕೊಂಡು ಅಲ್ಲಿ ಬಂದಿದ್ದಾರೆ. ನಾನಿರಲಿಲ್ಲ ಅವಾಗ, ತಾಯಿಗೆ ಧಮಕಿ ಕೊಡಲಿಕ್ಕೆ. ಹಾಗೆಲ್ಲ ಇತ್ತು. ಹಾಗೆಲ್ಲ ಸಮಸ್ಯೆಗಳು ಆ ಒಂದು ದಿವಸಗಳಲ್ಲಿ ಆಗಿತ್ತು. ತುಂಬಾ ಹಿಂಸೆ, ತುಂಬಾ ಹಿಂಸೆ. ಮನೆಯಲ್ಲಿದ್ದಂತಹ ಹಿಂಸೆಗಳು ಮತ್ತೆ ಮುಗ್ದದ ಹೇಗೆ? ಅವ್ರ ತಂದೆಯವರು ಪುನಃ ತಿರುಗಿ, ಹೌದು ಹೇಳ್ತೇನೆ, ಅವರು ಮಡಕೆಯಲ್ಲಿ ನಾವು ಊಟದ ಮಡಕೆಯಲ್ಲಿ ದನದ ಮಲ ಇದೆಲ್ಲ ಹಾಕ್ತಿದ್ರು. ಹೌದಾ? ಊಟ ಮಾಡಬಾರ್ದು, ನೀವು ಊಟ ಮಾಡಬಾರ್ದು, ಊಟ ಮಾಡಬಾರ್ದಂತ. ಅದು ಕುಡಿದ ಅಮಲ್ನಲ್ಲಿ ಮಾಡ್ತಿದ್ದು ಅವರೆಲ್ಲ, ಅವರು ಅದನ್ನು ಮಾಡ್ತಿದ್ದದು. ಮಲ ಎಲ್ಲ ಹಾಕ್ತಿದ್ರು. ಮತ್ತೆ ತಾಯಿಗೆ ಹಿಂಸೆ, ಡೈಲಿ ಬೆಲ್ಟಲ್ಲಿ ಹೊಡೆಯೋದು, ಇದೆಲ್ಲ. ನೀನು ಈ ಪ್ರಾರ್ಥನೆ ಬಿಡು, ಬೈಬಲ್ ಬಿಡು, ಖಾಲಿ ಅದೊಂದು ಒಂದೇ ಒಂದು ರೀಸನ್, ಬೇರೆ ಯಾವ್ದು. ಲಾಯರಿಂದ ನೋಟಿಸ್ ಕಳಿಸಿದ್ರು ಮತ್ತೆ ತಾಯಿಗೆ. ನನ್ನ ಕೈಲಿ ಇವತ್ತಿಗೂ ಉಂಟದು ನೋಟಿಸ್, ಸುಮಾರು ಒಂದು 7-8 ಪುಟ ಮೇಲೆ ಉಂಟು. ಅದರಲ್ಲಿ ಬರೋದದ ರೀಸನ್ ಒಂದೇ, ನಿನ್ನೊಂಟಿಗೆ ನಾನು ರೋಮನ್ ಕ್ಯಾಥಲಿಕಲ್ಲಿ ಮದುವೆ ಆಗಿದ್ದೆ, ಆದರೆ ಅದರ ಆಚರಣೆಗಳ ಪ್ರಕಾರ ನೀ ಜೀವನ ಮಾಡ್ತಾ ಇಲ್ಲ, ಅದಕ್ಕೋಸ್ಕರವಾಗಿ ನಿನ್ನ ಬಿಡ್ತೇನೆ ಅಂತ ಅದೇ ಒಂದು ರೀಸನ್ ಕೊಟ್ಟು ಅದರಲ್ಲಿ ಕೂಡ ಅವರು ನೋಟಿಸಲ್ಲಿ ಅವರು ಕೊಟ್ಟಿದ್ರು. ಅದು ಅವರಿಗೆ ದೇವರ ವಾಕ್ಯ ಅವಾಗ ಗೊತ್ತಿರಲಿಲ್ಲ. ನಮಗೆ ಯಾವುದೇ ಧರ್ಮ ನಾವು ಪಾಲನೆ ಮಾಡುವುದಲ್ಲ, ನಾವು ಪಾಲನೆ ಮಾಡುವಂಥದ್ದು ದೇವರ ವಾಕ್ಯ. ಸತ್ಯವೇದದಲ್ಲಿ ಏನು ಬರುತ್ತಿದೆ ಅದು ದೇವರಿಂದ ನಮಗೆ ಬಂದದ್ದು. ಅದನ್ನು ಪಾಲನೆ ಮಾಡಿದ್ರೆ ಮಾತ್ರ ಸ್ವರ್ಗರಾಜ್ಯ ಸಿಗ್ತದೆ. ಆ ಸತ್ಯ ನಮಗೆ ಗೊತ್ತಾಗಿತ್ತು. ಹೌದು. ಸೊ ತಂದೆ ಕಡೆಗೆ ಅಲ್ಲ, ಇಲ್ಲಿ ಎಲ್ಲಿವರೆಗೆ ಮುಂದುವರಿದಂದ್ರೆ ತಾಯಿಗೆ ಡಿವೋರ್ಸ್ ಕೊಡುವವರೆಗೆ ಮುಂದುವರಿದ. ಹೌದು. ಮತ್ತು ಕೂಡ ನಾವು ಪ್ರಾರ್ಥನೆ ಮಾಡೋದು ಅವರಿಗೋಸ್ಕರ ಬಿಡ್ಲಿಲ್ಲ. ಅದರ ಮಧ್ಯದಲ್ಲಿ ಸುಮಾರು 3-4 ಸಲ ಅವರು ಸೀರಿಯಸ್ ಆದ್ರು. ಈ ಲಿವರ್ ಇದಾಗಿ ಕಂಪ್ಲೇಂಟ್ ಏನೋ ಮಾತಾಡುವಾಗ ಲಾಸ್ಟ್ ಟೈಮ್ ಏನೋ ಹೇಳೋ, ಅವರು ಸಾಧಾರಣ ಕುಡಿತಿದ್ದ ವ್ಯಕ್ತಿ ಕಡೆ ಕುಡಿದು ತೂರಾಡಿಕೊಂಡು ಬರ್ತಿದ್ರು. ಬೆಳಿಗ್ಗೆ 5 ಗಂಟೆಗೆ ಅವ್ರು ಚಹಾ ಕುಡಿದಕ್ಕೆ ಬದಲು ಅವಾಗ ಗಡಂಗ್ ಈ ಕಂಟ್ರಿ ಬಾರ್ ಇತ್ತು, ಶರಾಬ್ ಅಂಗಡಿ ಇತ್ತು. ಅಲ್ಲಿ 5 ಗಂಟೆಗೆ ಹೋಗಿ ಕುಡಿತಿದ್ದು, ಕುಡಿಲಿಕ್ಕೆ ಆರಂಭಿಸು, ರಾತ್ರಿವರೆಗೆ ಕುಡಿಯುವುದೇ ಆಗಿತ್ತು. ಹಾಗೆ ಪ್ರಜ್ಞೆ ಕಳ್ಕೊಂಡ್ರು ಅನೇಕ ಸಲ. ಇದು ನಾನು ಮತ್ತು ತಾಯಿಯೇ ಅವ್ರನ್ನ ಸುಮಾರು ಒಂದು 2-3 ಸಲ ಮಿಷನ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೆವು. ಸುಮಾರು ಮತ್ತೆ ಹೈಟೆಕ್ಕಲ್ಲಿ ಒಂದು ಸಲ ನಾವು ಅಡ್ಮಿಟ್ ಮಾಡಿದ್ದೆವು. ಅವಾಗ ಇಲ್ಲಿ ಇತ್ತು ಜೆಮ್ಜ್ ಹಾಸ್ಪಿಟ್ಲಲ್ಲಿ 1-2 ಸಲ ಅಡ್ಮಿಟ್ ಮಾಡಿದ್ದೆವು. ಹಾಗೆ ಸುಮಾರು ಒಂದು 5-6 ಸಲ ನಾವೇ ಅಡ್ಮಿಟ್ ಮಾಡಿ ಅವರಿಗೆ ಎಲ್ಲ ಸೇವೆ ನಾವು ಮಾಡಿದ್ದೆವು. ಸ್ವಲ್ಪ ಬಲ ಹೊಂದುತ್ತಾರೆ, ಹಿಂದೆ ಬಂದು ಸೇಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇತ್ತು. ಅದು ಅವರಿಗೋಸ್ಕರ ನಾವು ಸತತವಾಗಿ ನಾವು ಪ್ರಾರ್ಥನೆ ಮಾಡೋದನ್ನು ನಾವು ನಿಲ್ಲಿಸಲಿಲ್ಲ. ಇಷ್ಟೆಲ್ಲ ಹಿಂಸೆ ಆದ ನಂತರ ಅವರ ಬದುಕಲ್ಲಿ ಬದಲಾವಣೆ ಬಂತ? ಬದುಕಲ್ಲಿ ಅವರು ಸುಮಾರೊಂದು ಈಗ ಸತ್ತು 1-2 ವರ್ಷ ಮೇಲೆ ಆಯಿತು. ಸಾಯೋದಕ್ಕಿಂತ ಒಂದು 4 ವರ್ಷಗಳ ಹಿಂದೆ ಅವರಿಗೆ ಪ್ಯಾರಲೈಸ್ ಅಟ್ಯಾಕ್ ಆಯಿತು. ಎಷ್ಟನೇ ಇಸವಿ ಅದು? 10 ಇರ್ಬೋದಾ ಅಂತ. 2010 9 ಅಥವಾ 10 ಇರ್ಬೋದು. ಅವಾಗ ಅವ್ರು ಪ್ಯಾರಲೈಸ್ ಆಯಿತು, ಪಾರ್ಶ್ವವಾಯು ರೋಗಕ್ಕೆ ಅವರು ತುತ್ತಾದರು. ಆ ಸಂದರ್ಭದಲ್ಲಿ ನಾನೇ ನನ್ನ ಮನೆಗೆ ತಂದು ಸಾಕ್ಲಿಕ್ಕೆ ಆರಂಭ ಮಾಡಿದೆ, ನೋಡೋದಕ್ಕೆ ಮತ್ತು ಬೇಕಾದಂಥ ಎಲ್ಲ ಮೆಡಿಸಿನ್ ಇವೆಲ್ಲವನ್ನು ಇದು ಮಾಡ್ತಾ ಇದ್ದೆ. ಆದರೆ ಆವಾಗೆಲ್ಲ ಸ್ವಲ್ಪ ಕುಡಿಯೋದಕ್ಕೆಲ್ಲ ಬಯಸ್ತಿದ್ರು. ಹಾಗೆ ಸ್ವಲ್ಪ ನಮ್ಮ ಹತ್ತಿರದಿಂದ ನಮ್ಮ ಜೀವನ ನೋಡ್ಲಿಕ್ಕೆ ಅವರಿಗೆ ಅವಾಗ ಸುಲಭವಾಯಿತು. ಇನ್ನೂ ಹತ್ತಿರದಿಂದ ಸೇವೆಗಳನ್ನು ನೋಡೋದಕ್ಕೆ ಆರಂಭಿಸಿದ್ರು. ಒಂದು ಬೈಬಲ್ ಅವರು ಓದದಿದ್ರು ಅವರಿಗೆ ಒಂದು ಅರ್ಥ ಆಯಿತು, ಇದರಲ್ಲಿ ಒಂದು ವ್ಯತ್ಯಾಸ ಉಂಟು ಎಂಬುದಾಗಿ. ಇವರ ಜೀವಿತದಲ್ಲೂ ನಾವು ಅನುಸರಿಸುವಂಥ ಇದರಲ್ಲೂ ಕೂಡ ಒಂದು ವ್ಯತ್ಯಾಸ ಇದೆ ಎಂಬುದಾಗಿ ಅವರು ಅರಿತುಕೊಂಡ್ರು. ಹೌದು. ಅದರ ನಂತರ ಕರ್ತನಾದ ಯೇಸು ಸ್ವಾಮಿಯನ್ನು ಅವರು ರಕ್ಷಕನಂತ ಅಂಗೀಕಾರ ಮಾಡಿದ್ರು. ಇದು ನಮಗೆ ಬಹಳ ಅಗತ್ಯ. ಅವರು ಇಷ್ಟೆಲ್ಲ ಹಿಂಸೆಯನ್ನು ಮಾಡಿದ ನಂತರ ಒಂದು ದಿನ ಅವರು ನಿಮ್ಮ ಬದುಕಿನಲ್ಲಿರುವಂಥ ಆ ಬದಲಾವಣೆ ಮತ್ತು ನಿಮ್ಮನ್ನು ಬಹಳ ಹತ್ತಿರದಿಂದ ನಿಮ್ಮ ಕುಟುಂಬದಲ್ಲಿ ನೀವು ನಡೆದುಕೊಳ್ಳುವಂಥ ರೀತಿಯನ್ನು ಅವರು ನೋಡಿ. ಯಾಕಂದರೆ ಅವರಿಗೆ ನನ್ನ ಪ್ರಕಾರ ಅವರಿಗೆ ಮೊದಲೇ ಆ ಗಿಲ್ಟಿ ಫೀಲಿಂಗ್ ಬಂದಿರ್ಬೋದು, ಆದರೆ ಅವ್ರು ತೋರಿಸ್ಕೊಳ್ಳಿಕ್ಕೆ ಅವರಿಗೆ ಮನಸ್ಸಿದೆ. ಯಾಕಂದರೆ
ಇಷ್ಟು ಹಿಂಸೆ ಕೊಟ್ಟರು ಇವ್ರನ್ನ ನನ್ನ ಅನ್ಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಅಂತ ಹೇಳುವಾಗಲೇ ಒಂದು ಆಲೋಚನೆ ಬಂದಿರ್ತದೆ ಅವರಿಗೆ. ಪಾಪ ಏನ್ ಮಾಡೋದು, ಅದನ್ನ ತೋರಿಸ್ಕೊಳ್ಳಿ, ತಂದೆ ಅಲ್ಲ, ತೋರಿಸ್ಕೊಳ್ಳಿಕ್ಕೆ ತಾನು ಸೋತೆ ಅಂತ ಹೇಳ್ಕೊಳ್ಳಿಕ್ಕೆ ಬೇಡ ಅವರಿಗೆ ಇರ್ಬೋದು. ಈಗ ಕಡೆಗೆ ನೀವು ತೋರಿಸಿದ ಪ್ರೀತಿಯ ನಿಮಿತ್ತ ಅದನ್ನೆಲ್ಲ ಸಹಿಸಿಕೊಂಡಿರಿ ನೀವು, ಅವ್ರು ಮಾಡಿದ ಕೊಟ್ಟ ಹಿಂಸೆ. ಯಾಕಂದ್ರೆ ಅನ್ನಕ್ಕೆ ಹೇಸಿಗೆ ಅದು ಬಹಳ ದೊಡ್ಡ ಹಿಂಸೆ, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅದು, ಯಾಕಂದ್ರೆ ತಿನ್ನುವ ಊಟ. ಆದ್ರೆ ಆ ವ್ಯಕ್ತಿ ಒಂದು ದಿನ ನಿಮ್ಮ ಬದುಕನ್ನು ನೋಡಿ ಅವರು ಯೇಸು ಸ್ವಾಮಿನ ಅಂಗೀಕರಿಸಿದ್ರು. ನಿಜ ಹೇಳ್ಬೇಕಂದ್ರೆ, ನಿಜ ಈಗ ಮಾತಾಡ್ತಿರ್ಬೇಕಾದ್ರೆ ಹೇಳ್ಬೇಕಂದ್ರೆ, ಅತ್ಯಂತ ದೊಡ್ಡ ಅದ್ಭುತ ನಿಮ್ಮ ಕುಟುಂಬದಲ್ಲಿ ಕಂಡಂತ ಒಂದು ಅದ್ಭುತಗಳಲ್ಲಿ ವಿಚಿತ್ರ ಅದ್ಭುತ ಇದು. ಯಾಕಂದ್ರೆ ಇಷ್ಟು ಹಿಂಸೆ ಕೊಟ್ಟ ವ್ಯಕ್ತಿ, ಇಷ್ಟು ಹಿಂಸೆ ಅಂದರೆ ಭಾಳ ಹಿಂಸೆ. ನೀವು ಮಾತಾಡೋದು, ಯಾಕಂದರೆ ನಿಮ್ಮ ತಾಯಿಯವರು ಕೂಡ ಇದನ್ನೇ ಹೇಳ್ತಾ ಇದ್ರು, ನೀವು ಹೇಳುವ ವಿಷಯಗಳನ್ನೇ. ಇಷ್ಟು ಹಿಂಸೆ ಕೊಟ್ಟ ವ್ಯಕ್ತಿ ಒಂದು ದಿವಸ ಸ್ವಾಮಿನ ಅಂಗೀಕರಿಸ್ತಾರೆ ಹೇಳಿದರೆ ದೊಡ್ಡ ಅದ್ಭುತವೇ ಸರ್, ಅಲ್ಲ ಫಾಸ್ಟರ್? ಮತ್ತೆ ನಿಮಗೂ ದೇವರು ಕೊಟ್ಟ ಭಾಗ್ಯ ಅದು. ಯಾಕಂದ್ರೆ ತಂದೆಯವರಿಗೆ ಸುವಾರ್ತೆಯನ್ನು ಹೇಳುವಂತ ಅವಕಾಶ ದೇವರು ಕೊಟ್ಟರು. ಕಡೆಗೆ ಅವ್ರು ಪ್ರಾರ್ಥನೆಯಲ್ಲಿ ಇದ್ರ ಅಂದ್ರೆ ಯಾವ ಪಾಸ್ಟರ್ಗಳು ಬಂದ್ರು ನನಗೋಸ್ಕರ ಪ್ರೇಯರ್ ಮಾಡಿ ಎಂಬುದಾಗಿ ಕೇಳಿಕೊಳ್ತಾ ಇದ್ರು, ಅವ್ರು ಕೇಳ್ತಿದ್ರು. ಹೌದು, ಅವರಿಗೆ ಮಲಯಾಳಂ ಒಳ್ಳೆ ಬರ್ತದೆ, ತಮಿಳ್ ಮಲಯಾಳಂ ಶಿಪ್ಪಲ್ಲಿ ಇದ್ದದರಿಂದಾಗಿ. ಹಾಗೆ ಬಂದಂತ ಮಲಯಾಳಂ ಪಾಸ್ಟ್ ಅವರು ಬಂದ್ರೆ, ತಮಿಳ್ ಪಾಸ್ಟ್ ಅವರು ಬಂದರೆ ಅವರಿಗೆ ಪ್ರೇಯರ್ಗೆ ಕೇಳ್ಕೊಳ್ತಿದ್ರು, ಅವರಿಗೋಸ್ಕರ ಅವ್ರು ಹೋಗಿ ಪ್ರಾರ್ಥನೆ ಮಾಡ್ತಿದ್ರು, ದೇವರ ವಾಕ್ಯ ಹೇಳ್ತಿದ್ರು. ಹಾಗೆ ಶ್ರದ್ಧೆಯಿಂದ ಆ ಸಮಯದಲ್ಲಿ ಅವರು ಕೇಳ್ತಾ ಇದ್ರು ಹೇಳುವಂಥದ್ದನ್ನು. ಮತ್ತು ಅವರೊಟ್ಟಿಗೆ ಕೂಡ ಅವರು ಮಾತನಾಡ್ತಾ ಒಂದು ಅನುಭವ. ಇನ್ನೊಂದು ದೃಷ್ಟ ಅಂತ ಹೇಳಬೇಕಾದ್ರೆ, ನಾನು ರಕ್ಷಣೆ ಹೊಂದಿದ ನಂತರ ನನ್ನ ದೊಡ್ಡ ಅಣ್ಣ ಅನಿಲ್ ಅವರು ಬ್ಯಾರನ್ನಲ್ಲಿದ್ದರು. ಅದು ನಾವು ರಕ್ಷಣೆ ಹೊಂದಿದಂಥ ವಿಷಯವನ್ನು ತಿಳಿದ ನಂತರ ಅವರಿಗೂ ಯಾರೋ ಏನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು, ಸತ್ಯ ಗೊತ್ತಿರೋದ ನಿಮಿತ್ತ. ಇವರಿಗೂ ಸತ್ಯ ಗೊತ್ತಿಲ್ಲ, ಹೇಳುವವರಿಗೂ ಸತ್ಯ ಗೊತ್ತಿರಲಿಲ್ಲ. ಅದರಿಂದಾಗಿ ಅವ್ರು ಏನು ಮಾಡಿದ್ರು, ನಾನು 19 ನವೆಂಬರ್ ಅಂಡೆಗೆ ವಾರಿನ ಬಿಟ್ಟು ಪೂರ್ಣ ಸೇವೆ ನಿಮಿತ್ತವಾಗಿ ನಾನು ಇಲ್ಲಿ ಭಾರತ ದೇಶಕ್ಕೆ ಬಂದೆ, ಸ್ವಂತ ಊರಿಗೆ ನಾನು ಬಂದೆ. ಅದ ನಂತರ ಅವರ ಸಿಮ್ಮೇ ಚೇಂಜ್ ಮಾಡಿಬಿಟ್ರು, ಮೊಬೈಲ್ ಸಿಮ್ ಚೇಂಜ್ ಮಾಡಿದ್ರು. ಮೊಬೈಲ್ ಮಾಡಲಿಕ್ಕೆ ನಮಗೆ ಫೋನ್ ಮಾಡಲಿಕ್ಕೂ ಇಲ್ಲ ಅವರಿಗೆ ಅಲ್ಲಿ. ಸೆಕೆಂಡ್ ಮೊಬೈಲ್ ತಾಯಿಗೆ ಫೋನ್ ಮಾಡುವಂಥದ್ದಾಗಿರ್ಬೋದು, ತಾಯಿಗೆ ಮುಂಚೆ ಎಲ್ಲ ತುಂಬ ಆವಾಗ ಮತ್ತೆ ಲೆಟ್ರ್ ಬರೆಯುವಂಥದ್ದು ನಿಂತು ಹೋಯಿತು, ಫೋನ್ಗಳು ಸ್ಟಾರ್ಟ್ ಆಯಿತು. ಹಾಗೆ ಕಾರ್ಡಿಂದ ಫೋನ್ ಮಾಡುವಂಥ ಅದೆಲ್ಲ ನಿಂತು ಹೋಯಿತು. ಲೆಟ್ರ್ ಇಲ್ಲ, ತಾಯಿಗೆ ಹಣ ಕಳಿಸ್ತಾ ಇಲ್ಲ, ಯಾವುದೇ ಇಲ್ಲ. ಇದು ಎಷ್ಟರವರೆಗೆ ಹೋಯ್ತಂದರೆ ಸುಮಾರು 5 ರಿಂದ 6 ವರ್ಷದವರೆಗೆ ಹೋಯ್ತು. ಅಷ್ಟು ದೂರ ಯಾವುದೇ ಕಾಂಟ್ಯಾಕ್ಟ್. ನಮಗೆ ಅವರು ಬಾರಿನಲ್ಲಿ ಇದ್ದಾರೋ ಅದು ಜೀವಂತವಾಗಿದ್ದ ಅದು ಗೊತ್ತೆ. ಕಾರಣ ಏನೆಂದರೆ ಅದಕ್ಕೊಂದು ರೀಸನ್ ಇದೆ, ನಮ್ಮ ಊರಿನವರಿಗೆ ಯಾರು ಸಿಗ್ತಾ ಇಲ್ಲ ಅಲ್ಲಿ ಬಾರಿನಲ್ಲಿ. ನಮ್ಮ ಸ್ನೇಹಿತರಿಗೆ ತುಂಬ ಜನರಿಗೆ ಕೇಳಿದೆ, ನೋಡಿದೆ, ಅವರು ಬ್ಯಾರಲ್ಲಿ ಇದ್ದಾರೋ ಗೊತ್ತಿಲ್ಲ ಅಂತ ಕೇಳಿದ್ರು. ಕೊನೆಗೆ ಒಂದು ದಿವಸ ನನಗೆ ನನ್ನ ಒಬ್ಬ ಸ್ನೇಹಿತ, ಅವರು ಜೋಶುವ ಜನರೇಷನ್ ಅಂತ ಒಂದು ಸೇವೆಯಲ್ಲಿ ಕೇರಳದ್ದು ಅದರಲ್ಲಿದ್ದಾರೆ, ಅವರು ಸೇವೆ ಮಾಡ್ತಾ ಇದ್ದಾರೆ, ಜಾನ್ಸನ್ ಅಂತ. ಅವ್ರು ನನಗೆ ಈಗ ಫೋನ್ ಮಾಡಿದರು. ಫೋನ್ ಮಾಡುವಾಗ ನಾನು ಈ ಬಗ್ಗೆ ಹೇಳಿದೆ, ನನ್ನ ಅಣ್ಣ ಇದ್ದಾನ, ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಅವರು. ಅದು ಮುಂಚಿನ ನಂಬರ್ ಹೋಗ್ತಾ ಇಲ್ಲ ಅಂತ ಹೇಳಿದರು. ಹಾಗಾದರೆ ಒಂದು ವೇಳೆ ಸಿಕ್ಕಿದ್ರೆ ದಯಮಾಡಿ ನನ್ನ ಅಣ್ಣನ ಕಾಂಟ್ಯಾಕ್ಟ್ ನೀವು ಮಾಡಿ ನಂಬರ್ ತೊಗೊಳ್ಳಿ, ಆದರೆ ನಂಬರ್ ಯಾವುದಕ್ಕೆ ಅಂತ ಹೇಳಬೇಡಿ ಅವರಿಗೆ, ನೀವು ನಿಮಗೆ ಅಂತ ತೊಗೊಂಡು ಮತ್ತೆ ನಮಗೆ ನಂಬರ್ ಕೊಡಿ, ನನ್ನ ತಾಯಿ ಕೊಡ್ತೇನೆ ಅಂತ ಹೇಳಿದೆ. ಹಾಗೆ 1-1.5 ತಿಂಗಳ ನಂತರ ಪುನಃ ಜಾನ್ಸನ್ದು ಫೋನ್ ಬಂತು, ನಿಮ್ಮ ಅಣ್ಣ ನನಗೆ ಒಂದು ಕಡೆ ಸಿಕ್ಕಿದ್ದ, ಮತ್ತು ಅವ್ರ ನಂಬರ್ ತೊಗೊಂಡು ಇದು ನಂಬರ್ ಅಂತ ಕೊಟ್ಟರು. ಮತ್ತು ನನ್ನ ತಾಯಿ ಕೊಟ್ಟೆ, ತಾಯಿ ಫೋನ್ ಮಾಡಿದರು. ಒಳ್ಳೆ ರೀತಿ ಅಣ್ಣ ಮಾತಾಡಿದ ನಂತರ ತಾಯಿ ಊರಿಗೆ ಬರಲಿಕ್ಕೆ ಹೇಳಿದರು. ಯಾಕೆಂದರೆ ಒಂದು ಮದುವೆ ಆಗಿರಲಿಲ್ಲ. ಹೌದು, ಅದಕ್ಕೆ ಮದುವೆ ಕೂಡ ಆಗು ಬಾ ಎಂಬುದಾಗೆಲ್ಲ ಹೇಳಿದರು. ಹಾಗೆ ಆಯ್ತಲ್ಲ ಅಂತ ಹೇಳಿದ. ಮತ್ತೆ ಒಂದು 5-6 ತಿಂಗಳ ಒಳಗೆ ಊರಿಗೆ ಬಂದ. ಊರಿಗೆ ಬಂದಾಗ ನಮಗೆ ಒಂದು ದೊಡ್ಡ ಸಮಸ್ಯೆ, ಅವನು ರಕ್ಷಣೆ ಹೊಂದಿಲ್ಲಲ್ಲ ಅಂತ. ರಕ್ಷಣೆ ಹೊಂದಿಲ್ಲ, ಹೇಗೆ ಅವನು ಮದುವೆ ಯಾವ ರೀತಿ ಮಾಡೋದು ಏನು ಮಾಡೋದು ನಮಗೆ ಗೊತ್ತಿಲ್ಲ. ಬಂದಾಗ ಮತ್ತೆ ವಿರೋಧಿಸ್ತಿದ್ದ, ತುಂಬ ಪ್ರಾರ್ಥನೆ ಎಲ್ಲ ಆದರೆ ಇವನು ಬಂದಾಗ ತುಂಬ ಚೇಂಜಸ್ ಇದೆ. ಪ್ರಾರ್ಥನೆ ಕೂತ್ಕೊಳ್ತಾನೆ, ಪ್ರಾರ್ಥನೆ ಇಷ್ಟಪಡ್ತಾ ಇದ್ದಾನೆ, ಬೈಬಲ್ ಓದ್ತಾನೆ, ಆರಾಧನೆಗೆ ಬರ್ತಾನೆ. ನಮಗೆ ಆಶ್ಚರ್ಯ. ಆವಾಗ ಒಂದು ಸ್ಟೋರಿ ಹೇಳಿದ. ಕಾರಣ ಅಂದರೆ 5-6 ವರ್ಷಗಳಲ್ಲಿ ಕಣ್ಣೀರಿಂದ ನಮ್ಮ ತಾಯಿ ಮತ್ತು ನಾವು ಅವನ ರಕ್ಷಣೆಗೆ ಪ್ರಾರ್ಥನೆ ಮಾಡ್ತಾ ಇದ್ದೆವು. ಅಲ್ಲಿ ಏನಾಗಿದೆ ಅಂದರೆ, ಅವನು ದೊಡ್ಡ ಕಂಪನಿಯಲ್ಲಿದ್ದ. ಆ ಕಂಪನಿಯಲ್ಲಿ ಅವನ ಮ್ಯಾನೇಜರ್ ಅವರು ಫಿಲಿಪಿಯನು, ಅವರು ಬಾರ್ನ್ ಅಗೇನ್ ಬಿಲಿವರ್. ಅವನು ದೊಡ್ಡ ಸಭೆಗೆ ಅವರಲ್ಲಿ ಹೋಗ್ತಾ ಇದ್ರು. ಅವರು ಇವನಿಗೆ ಸುವಾರ್ತೆ ಹೇಳಲಿಕ್ಕೆ ಆರಂಭ ಮಾಡಿದ್ದಾರಂತೆ. ಅಲ್ಲಿ ಅವರಿಂದ ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ್ದಾನೆ, ರಕ್ಷಣೆ ಹೊಂದಿಬಿಟ್ಟಿದ್ದಾನೆ. ದೀಕ್ಷಾಸ್ಥಾನ ಒಂದು ಆಗಿರಲಿಲ್ಲ, ಅದು ವಿಷಯನೇ ನಮಗೆ ಗೊತ್ತಿಲ್ಲ, ಹೈಡಿಂಗ್ ಇತ್ತು. ಇಲ್ಲಿ ಬಂದ ಮೇಲೆ ಅವನು ವಿಷಯ ಇಷ್ಟು ಸಂತೋಷ ಆಯಿತು ನಮಗೆ. ದೇವರು 2 ಕರಗೆತ್ತು ಸ್ತೋತ್ರ ಸಲ್ಲಿತು. ಮತ್ತು ನನ್ನ ಕೈಯಲ್ಲಿ ಅವನು ಬ್ಯಾಪ್ಟಿಸಮ್ ಕೂಡ ತಗೊಂಡ. ಇವತ್ತೊಂದು ಹುಡುಗಿ ನೋಡಿ, ಚಿಕ್ಕಮಗಳೂರಿನ ಹುಡುಗಿ ಹೊತ್ತಿಗೆ ಅವನಿಗೆ ಮದುವೆ ಆಯಿತು. ಹಾಗೆ ಒಬ್ಬೊಬ್ಬರೇ ನಮ್ಮ ಮನೆಯವರು ರಕ್ಷಣೆ ಹೊಂದಿ ದೇವರನ್ನು ಜೀವಿಸುವಂಥ, ದೇವರನ್ನ ಆರಾಧನೆ ಮಾಡೋದಕ್ಕೆ ನಾವು ಆರಂಭ ಮಾಡಿದೆವು. ನಂತರ ಆದದೆಲ್ಲ ಇತಿಹಾಸ. ದೇವರು
ಅನೇಕ ಅದ್ಭುತಗಳನ್ನು, ದೊಡ್ಡ ವಿಷಯಗಳು, ಇದನ್ನು ಹೇಳ್ತಾ ಹೋದರೆ ಇನ್ನೂ ತುಂಬ ವಿಷಯಗಳಿರ್ತವೆ. ಸೊ ಪಾಸ್ಟ್ರೆ, ಈಗ ನಮಗೆ ಬರುವಂಥದ್ದು ಇನ್ನೊಂದು ಪ್ರಶ್ನೆ. ಈಗಾಗಲೇ 350 ಜನ ಇನ್ಮೇಟ್ಸ್ ಇದ್ದಾರೆ, ಕಡಿಮೆಲೆ 70 ಜನ ಮಕ್ಕಳಿದ್ದಾರೆ, ಹೆಚ್ಚು ಕಡಿಮೆ 40-60 ಜನ 46 ಜನ ನೋಡ್ಕೊಳ್ಳುವವರಿದ್ದಾರೆ, ಕೆಲಸ ಸ್ವಯಂ ಸೇವಕರು ಅಂತೆ. ಇಷ್ಟಕ್ಕೆಲ್ಲ ಒಂದು ದಿವಸಕ್ಕೆ ಎಷ್ಟು ಖರ್ಚು ಬರ್ತದೆ? ಒಂದು ತಿಂಗಳಿಗೆ 9 ಲಕ್ಷ ನಾವು ತೆಗೆದಿಡಬೇಕು. 9 ಲಕ್ಷ ಒಂದು ತಿಂಗಳಿಗೆ ನಿಮಗೆ ತಿಂಗಳ ಖರ್ಚು ಇವರಿಗೆ ಬೇಕು. ಅದು ಎಲ್ಲ ಸೇವೆ, ಮೇಂಟೆನೆನ್ಸ್, ಸ್ಯಾಲರಿ ಎಲ್ಲ ಸೇರಿ 9 lakhs. ಸೊ ನಿಮಗೆ ಪರ್ಮನೆಂಟ್ ಆಗಿ ಒಂದು ಈ ಅನುದಾನಗಳು, ಉದಾಹರಣೆಗೆ ಒಂದೊಂದು ಜನರು ಕೊಡುವ ಒಂದು ವೇಳೆ ಇಂಥ ಸೇವೆಗೋಸ್ಕರ ಅಂತ ಕೊಡುವುದಾದ್ರೆ ಒಂದೆಷ್ಟು ಬರ್ತದೆ? ಫಸ್ಟ್ ಪರ್ಮನೆಂಟ್ ಎಂಬುದಾಗಿ ಹೇಳಬೇಕಾದ್ರೆ ಸಾಧಾರಣ 1 ಲಕ್ಷದವರೆಗೆ ನಮಗೆ ಪರ್ಮನೆಂಟ್ ಅಂತ ಬರ್ತದೆ. 1 ಲಕ್ಷವರೆಗೆ ನಿಮಗೆ ಪರ್ಮನೆಂಟ್ ಅಂತ ಬರ್ತದೆ. 1 ಲಕ್ಷ ಒಳಗೆ ಅಂದರೆ 8 ಲಕ್ಷ ಅದ್ಭುತನೇ ಆಗಬೇಕು. ಹೌದು. ಏನು ಮಾಡ್ತೀರಿ? ಅದೇ, ನಾನು ಇಲ್ಲಿ ತುಂಬ ತೊಂದರೆಗಳು, ಕೊರತೆಗಳು ಉಂಟಾಗ ನಿಜವಾಗಿ ನಾವು ಮನುಷ್ಯರು ಟೆನ್ಷನ್ ಆಗ್ತದೆ, ಅನೇಕ ಸಲ ಡಿಪ್ರೆಷನ್ ಆಗ್ತದೆ. ಕೆಲವೊಂದು ಸಲ ನಾನು ಮೊಬೈಲ್ ಬಂದ್ ಮಾಡಿ ನಾನು ಖಾಲಿ ಮಲಗೋದು ಮತ್ತು ದೇವರ ಮುಖವನ್ನು ನೋಡೋದು, ಪ್ರಾರ್ಥನೆ ಮಾಡುವಂಥದ್ದು. ಅದು ಖಂಡಿತ ನಾನು ಪ್ರಾರ್ಥನೆ ಸತತವಾಗಿ, ನಾನು ಪ್ರಾರ್ಥನೆ ಮೇಲೆ ನಂಬಿಕೆ ಇದೆ. ಯಾಕಂದರೆ ಪ್ರಾರ್ಥಿಸುವಾಗ ಕರ್ತನೆ ಹೇಳಿದ್ದಾನೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ನಾನೇ ಬಿಡುಗಡೆ ಮಾಡ್ತೇನೆ ಅಂತ ಕೀರ್ತನೆ 50:15 ಹೇಳಿದ್ದಾನೆ. ಕೀರ್ತನೆ 46:1 ಇಕ್ಕಟ್ಟಿನಲ್ಲಿ ಯೆಹೋವನು ವಿಶೇಷ ಸಹಾಯಕನೆಂಬುದಾಗಿ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ನಾವು ಟೆನ್ಷನ್ ಆಗ್ತದೆ, ಆ ಸಂದರ್ಭದಲ್ಲಿ ಮತ್ತೆ ನಾನು ಸೇವೆಗೆ ಹೋಗ್ಬೇಕಾಗ್ತದೆ. ನಾನು ಹೊರದೇಶಕ್ಕೆ ನಾನು ಸೇವೆಗೋಸ್ಕರ ಹೋಗ್ತೇನೆ. ಅದನ್ನೇ ಕೇಳಬೇಕು ಅಂತ ಇದ್ದೆ. ನೀವು ಆಗಾಗ ಹೊರದೇಶಕ್ಕೆ ಹೋಗ್ತಾ ಇರ್ತೀರಿ. ಉದಾಹರಣೆಗೆ ಒಮ್ಮೆ ನೋಡಿದ್ರೆ ಬ್ಯಾರಿನಲ್ಲಿ ಇರ್ತೀರಿ, ಒಮ್ಮೆ ನೋಡಿದ್ರೆ ದುಬೈ UAE ಇರ್ತೀರಿ, ಕುವೈಟಲ್ಲಿ ಇರ್ತೀರಿ. ಏನು ನೀವು ಫಾರಿನ್ಗೆಲ್ಲ ತುಂಬಾ ಹೋಗ್ತಾ ಇರ್ತೀರಿ? ನಾನು ದೇವರ ಕೃಪೆಯಿಂದ ಅನೇಕ ದೇಶಗಳಿಗೆ ನಾನು ಸೇವೆಗೋಸ್ಕರ ಹೋಗ್ತಾ ಇದ್ದೇನೆ. ಯಾವ ದೇಶಕ್ಕೆ ಹೋದ್ರು, ಯಾವ ಚರ್ಚಿಗೆ ಹೋದರೂ ಕೂಡ, ಯಾವ ಸಭೆಗೆ ಹೋದರೂ ಯಾರ ಹತ್ರ ಬೇಕಾದ ಗಲ್ಪಿಂದ ಬಂದವ್ರ ಹತ್ರ ಕೇಳಿ, ನನ್ನ ಮೆಸೇಜಲ್ಲಿ ನಮಗೆ ಸಹಾಯ ಬೇಕು, ಹಣದ ಸಹಾಯ ಬೇಕು, ನಮಗೆ ನೀವು ಸೇವೆಗೆ ದಾನ ಕೊಡಿ ಅಂತ ಇಲ್ಲಿವರೆಗೆ ನಾನು ಒಂದೇ ಒಂದು ಮೆಸೇಜಲ್ಲಿ ಕೇಳಿಲ್ಲ. ನನಗೇನೊಮ್ಮೆ ಕೇಳ್ತೇನೆ, ನೀವು ಈಗಾಗಲೇ ತುಂಬ ಸಲ ಹೋಗಿ ಬಂದಿರಿ. ಹೌದು. ದುಬೈ, ಬ್ಯಾರಿನ್, ಕುವೈತ್, ಮಸ್ಕತ್, ಮೇ ಬಿ ಎಲ್ಲ ಕಂಟ್ರಿಗಳಿಗೆ ಹೋಗ್ತಾ ಇದ್ದೀರಿ. ಅಫ್ಕೋರ್ಸ್ ನನಗೂ ನೀವು ದುಬೈಯಲ್ಲೇ ಸಿಕ್ಕಿದ್ರು ಒಮ್ಮೆ. ಈಗ ನಾನು ಕೇಳುವಂಥದ್ದು, ನೀವು ಯಾವುದೇ ಸಂದೇಶದಲ್ಲಿ ನಮಗೆ 350 ಮಂದಿ ಇನ್ಮೇಟ್ಸ್ ಇದ್ದಾರೆ, 60-70 ಮಂದಿ ಮಕ್ಕಳಿದ್ದಾರೆ, ಇದನ್ನು ಹೇಳೋದೇ ಇಲ್ಲ ನೀವು? ಖಂಡಿತವಾಗಿ ನಾನು ನನ್ನ ಸಂದೇಶಗಳಲ್ಲಿ, ಆದರೆ ಯಾವಾಗಾದ್ರೂ ಒಮ್ಮೆ ಸಂದೇಶದಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥನಲ್ಲಿ ಆದಂಥ ಬದಲಾವಣೆ ಹೇಳುವಂಥ ವಿಷಯ ಬಂದರೆ ಆ ಒಂದು ವಿಷಯ ಹೇಳೋದು ಬಿಟ್ಟರೆ ನಾನು ಇಲ್ಲಿಯವರೆಗೆ ಯಾರ ಹತ್ರ ಸಹ ಹಣ ಕೇಳೋದಿಲ್ಲ, ಖಂಡಿತವಾಗಿ ಕೇಳೋದಿಲ್ಲ. ಆದರೆ ದೇವರ ಕೃಪೆಯಿಂದ ಅಲ್ಲಿ ನಾನು ಏನು ಸೇವೆ ಮಾಡ್ತೇನೆ, ಆ ಬಂದದ್ದರ ಒಂದು ಕಾಣಿಕೆಯಲ್ಲಿ ನಾನು ಸೇವೆ ಮಾಡುವಂಥದ್ದು. ಇಲ್ಲಿ ಬಂದಾಗ ಪುನಃ ಅಲ್ಲಿ ಹೋದಾಗ ಬಿಲ್ಲುಗಳು ಕೊಡಲಿಕ್ಕೆ ಇರ್ತದೆ ನಮಗೆ ಪ್ರತಿಯೊಬ್ಬರದ್ದು. ದೇವರ ಕೃಪೆಯಿಂದ ನಮ್ಮ ಸಂಸ್ಥೆ ಮೇಲೆ ಎಲ್ಲರೂ ಹಾರ್ಡ್ವೇರ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಮೆಡಿಕಲ್ದು ಆಗಿರ್ಬೋದು, ಬೇರೆ ಬೇರೆ ಲ್ಯಾಬ್ದಾಗಿ ಬೇರೆ ಎಲ್ಲೆಲ್ಲ ನಮಗೆ ಬಿಲ್ಗಳು ಕೊಡ್ಲಿಕ್ಕೆ ಇರ್ತದೆ. ಪ್ರತಿ ತಿಂಗಳ ಮೆಡಿಸಿನ್ ಅದು ಇದು ಅಂತ ನಮಗೆ ತಿಂಗಳಿಗೊಮ್ಮೆ ನಮಗೆ ವೆಯ್ಟ್ ಮಾಡ್ತಾರೆ, 1 ತಿಂಗಳು ವೆಯ್ಟ್ ಮಾಡ್ತಾರೆ. ಇವನ್ ನಾವು ಇಲ್ಲಿ ಸಾಮಾನು ತರ್ತೇವೆ, ಲತಾ ಸ್ಟೋರು, ಕಟ್ಪಾಡಿ, ತಿಂಗಳಿಗೆ ಎಲ್ಲ ಕಡೆ ನಾವು ಕೊಡೋದು. ಒಂದೊಂದ್ಸಲ 1 ವಾರ 15 ದಿವಸ ಲೇಟ್ ಆದ್ರೆ ಅವ್ರು ನಮ್ಮ ಹತ್ರ ಕೇಳುವುದಿಲ್ಲ, ಒತ್ತಾಯ ಮಾಡೋದಿಲ್ಲ, ನಿಮ್ಮೊಟ್ಟಿಗೆ ಸಹಕರಿಸ್ತಾರೆ ಮತ್ತು ನಮಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಪರಿಸ್ಥಿತಿ ಗೊತ್ತು, ನಾವು ಯಾವತ್ತೂ ಅವರಿಗೆ ಕೊಡದಿರುವುದಿಲ್ಲ, ಅದು ಕೂಡ ಅವರಿಗೆ ಗೊತ್ತಿದೆ, ನಮ್ಮ ಮೇಲೆ ನಂಬಿಕೆ ಇದೆ. ಆದರೆ ಇಲ್ಲಿ ಬಂದಾಗ ಅಲ್ಲಿ ಹೋದಾಗ ಬಿಲ್ಗಳು ಫುಲ್ ಕ್ಲಿಯರ್ ಹೇಗೋ ಒಂದು ನಾವು ಮಾಡ್ತೇವೆ ಅವರ ಕೃಪೆಯಿಂದ. ಇಲ್ಲಿ ಬಂದಾಗ ಪುನಃ ಸ್ಯಾಲರಿದು ಸ್ಟಾರ್ಟ್ ಆಗ್ತದೆ, ಸ್ಯಾಲರಿ ಕೊಡಲಿಕ್ಕೆ ಆರಂಭವಾಗ್ತದೆ. 1 ತಾರೀಕಿನಿಂದ ಸ್ಯಾಲರಿ ಸ್ಟಾರ್ಟ್ ಆಗ್ತದೆ. ಅದು ಬರುವಾಗ ಪುನಃ ನನ್ನ ಸೇವೆಗೆ ಹೋಗಬೇಕಾಗ್ತದೆ. ಅಲ್ಲಿ ಹೋಗಿ ಸ್ಯಾಲರಿ ಸ್ಟಾರ್ಟ್ ಮಾಡಿ ಪುನಃ ಬರೋ ಇಲ್ಲಿ ಬಿಲ್ಲುಗಳು ಅದು ನಡೀತಾನೆ ಇರ್ತದೆ, ಬೇರೆ ದಾರಿ ಇಲ್ಲದೆ. ನಮ್ಮ ಸತ್ಯ ಹೇಳಬೇಕಾದ್ರೆ ಇವತ್ತಿನ ತಾರೀಕು ಎಷ್ಟು, 30 ಡಿಸೆಂಬರ್ 30ನೇ ತಾರೀಕು 2015 ಈ ಇಂಟರ್ವ್ಯೂ ತಗೊಳ್ಳುವಂಥ ಸಮಯ. ದೇವರ ಮುಂದೆ ನಾನು ಸಾಕ್ಷಿಯಾಗಿ ಹೇಳ್ತೇನೆ, ನನ್ನ ಎಲ್ಲ ಅಕೌಂಟ್, ನನ್ನ 2-3 ಅಕೌಂಟ್ ಉಂಟು. ಒಂದೇ ಒಂದು ಅಕೌಂಟಲ್ಲಿ ಇವತ್ತು ಇರುವಂಥ ಒಂದು ಅಕೌಂಟಲ್ಲಿ 1,000 ಇದೆ, ಒಂದು ಅಕೌಂಟಲ್ಲಿ 2,000 ಇದೆ ಅಷ್ಟೇ. ನನ್ನಲ್ಲಿ ಬ್ಯಾಲೆನ್ಸ್ ದೇವರ ಮುಂದೆ ನಾನು ಹೇಳ್ತೇನೆ, ದೇವರ ಮುಂದೆ ಸಾಕ್ಷಿಯಾಗಿ ನಾನು ಹೇಳ್ತೇನೆ, ₹1 ಇಲ್ಲ. ಈವನ್ ನಮ್ಮ ಚರ್ಚಿನ ಅಕೌಂಟಲ್ಲಿ ಕೂಡ ಪರೀಕ್ಷೆ ಮಾಡ್ಬೋದು. ಆದರೆ ನಂಬಿಕೆ, ದೇವರನ್ನು ನಂಬಿಕೊಂಡು
ದೇವರು ನೋಡ್ಕೊಂಡು ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೇವೆ. ನೀವು ಆ ಮಾತನ್ನು ಹೇಳದಿರ್ತಿದ್ರೆ ಇಲ್ಲಿ ಕೂತ ನನಗೂ ನಂಬಲಿಕ್ಕೆ ಕಷ್ಟ ಆಗ್ತಾ ಉಂಟು. ಯಾಕಂದರೆ ದೇವರ ಮುಂದೆ ಹೇಳುತ್ತೇನೆ, ದೇವರು ನೋಡ್ತಾನೆ, ದೇವರ ಹೆಸರಿನಲ್ಲಿ ಹೇಳ್ತೀನಿ ಎನ್ನುವಂಥ ಮಾತನ್ನು ನೀವು ಹೇಳದಿರ್ತಿದ್ರೆ ನಿಮ್ಮ ಈ ಮಾತನ್ನು ನನಗೆ ನಂಬಲಿಕ್ಕೆ ಕಷ್ಟ ಆಗ್ತಿದೆ. ಯಾಕಂದರೆ ದೇವರು ಒದಗಿಸುವುದರಲ್ಲಿ ನಾನು ನಂಬ್ತೇನೆ, ದೇವರು ಕೊಡ್ತಾನೆ ಅದರಲ್ಲಿ ನಂಬ್ತೇನೆ. ಆದರೆ ಈ ಮಾತು ಹೇಳುವಾಗ ಭಾಳ ಕಷ್ಟನೂ ಆಗ್ತದೆ ಕೇಳಲಿಕ್ಕೆ. ಯಾಕಂದರೆ ಹೌದಾ, ಆದರೆ ಯಾವಾಗ ದೇವರ ಹೆಸರಲ್ಲಿ ಹೇಳುವಾಗ ನಾವು ನಂಬಲೇಬೇಕು. ಯಾಕಂದರೆ ನಮಗೊತ್ತುಂಟು, ನಿಮಗೊತ್ತುಂಟು, ನಮಗೊತ್ತುಂಟು ಅದರ ಉತ್ತರ ಏನಿರ್ತದೆ ಅಲ್ವಾ ಪಾಸ್ಟರ್? ನಾನು ಇನ್ನೊಂದು ಮಾತು ಕೇಳ್ತೇನೆ. ನೀವು ದುಬೈಗೆ ಅಥವಾ ಹೊರದೇಶಗಳಿಗೆ, ಗಲ್ಫ್ ಕಂಟ್ರಿಗಳಿಗೆ ಹೋದಾಗ ಅಲ್ಲಿಯ ಜನರು ಈ ಸೇವೆಗೆ ಅಂತಿಲ್ಲಲ್ಲ, ನಿಮಗೆ ಅವರು ಕಾಣಿಕೆ ಕೊಡ್ತಾರೆ, ಅದರೊಟ್ಟಿಗೆ ಈ ಸೇವೆಗೆ ಅಂತೇಳಿ ಒಂದು ಐಡಿಯಾ ಅಲ್ಲ ಪಾಸ್ಟರ್? ಓಕೆ, ಈಗ ಹೀಗೆ ಕೊಡ್ತಿದ್ರು. ಯಾರಾದರೂ ನಿಮ್ಮನ್ನು ಈಗ ಪ್ರೋತ್ಸಾಹ ಪಡಿಸಿದವರ ಮಧ್ಯದಲ್ಲಿ ನೋವು ಪಡಿಸಿದ್ದಾರೆ ಯಾರಾದರೂ? ನಾನು ಸಾಧಾರಣವಾಗಿ 2 ಗುಂಪು ಜನರನ್ನು ಸಂಧಿಸ್ತೇನೆ. ಒಂದು ಪ್ರೋತ್ಸಾಹಿಸುವಂಥ ಒಂದು ಗುಂಪು, ಇನ್ನೊಂದು ನೋವು ಪಡಿಸುವಂಥ ಗುಂಪು. ಸುಮಾರು 3-4 ವರ್ಷಗಳ ಹಿಂದೆ ನಾನು ಗಲ್ಫಿಗೆ ಹೋದಾಗ ದುಬೈ ದೇಶದಲ್ಲಿ ಒಂದು ವ್ಯಕ್ತಿ ಮಾತಾಡೋ ಸಡನ್ಲಿಯಾಗಿ ಕೇಳಿಬಿಟ್ರು, ನೀವು ಪದೇ ಪದೇ ಯಾಕೆ ಗಲ್ಫಿಗೆ ಬರ್ತಾ ಇದ್ದೀರಿ ಅಂತ ಮಾತನಾಡ. ಅವ್ರು ₹1 ನನ್ನ ಸೇವೆಗೆ ಇಲ್ಲಿವರೆಗೆ ಅವರು ಕೊಡಲಿಲ್ಲ. ಆದರೆ ಅವರು ಈ ಮಾತು ನನಗೆ ಕೇಳಿದ್ರು. ಇದರ ಮಧ್ಯದಲ್ಲಿ ಒಂದು ಮಾತು ಹೇಳ್ತೇನೆ ಫಸ್ಟ್. ನಾನು ಈಗ ಕಡಿಮೆ 15-16 ವರ್ಷ ಆಯಿತು ಸೇವೆಗೆ ಬಂದು. ಯಾರು ದೇವರ ಸೇವೆಗೆ ಕೊಡ್ತಾರಲ್ಲ, ಈವನ್ ನಮ್ಮ ಬದುಕಲ್ಲಿ ಕೂಡ ಯಾರು ದೇವರ ಸೇವೆಗೆ ಕೊಡ್ತಾರಲ್ಲ ಫಸ್ಟ್, ಅವ್ರು ಮಾತಾಡೋದೇ ಇಲ್ಲ. ಕರೆಕ್ಟ್. ಯಾರು ಕೊಡೋದಿಲ್ಲ ನೋಡಿ ಅವರೇ ಮಾತಾಡೋದು. ಇದು ಯೂನಿವರ್ಸಲ್ ಇದು. ಸೊ ಆ ವ್ಯಕ್ತಿ ಎಂತ ಹೇಳಿದ ಫಸ್ಟ್? ನಾನು ಅವರಿಗೆ ಒಂದು ಪ್ರಶ್ನೆ ಮಾಡಿದೆ ಅದಕ್ಕೆ, ಬ್ರದರ್ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಅವ್ರು ಹೇಳಿದ್ರು 4 ಜನ ಇದ್ದೇವೆ, ನಾನು ಹೆಂಡತಿ ನನ್ನ 2 ಮಕ್ಕಳು ಅಂತ ಹೇಳಿದರು. ನಾಳೆ ಈ 4 ಜನನು ಸಾಕೋದಕ್ಕೋಸ್ಕರ ನೀವೊಂದು ದೇಶದಲ್ಲಿ ಇಷ್ಟು ಕಷ್ಟಪಡ್ತಾ ಇದ್ದೀರಲ್ಲ, ರಾತ್ರಿ ಆಗಲು ದುಡಿತೀರಿ, ರಜೆ ಸಮೇತ ಕೆಲವು ಓವರ್ ಟೈಮ್ ಸಮೇತ ನೀವು ಮಾಡ್ತೀರಿ, ಇಷ್ಟು ಕಷ್ಟಪಡ್ತೀರಲ್ಲ, ಹಾಗಾದರೆ ನಾವು ಒಂದು 300ಕ್ಕಿಂತ ಅದಕ್ಕೆ ಇರುವಂಥ ಒಂದು ಜನರನ್ನು ನಾವು ಸಾಕ್ತಾ ಇದ್ದೇವೆ. ನನ್ನ ಕುಟುಂಬ ದೊಡ್ಡದು, ಇಷ್ಟು ದೊಡ್ಡ ಕುಟುಂಬ ನಾನು ಸಾಕುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಹಾಗೆ ನಾನೆಷ್ಟು ಕಷ್ಟಪಡಬಾರ್ದು ಬ್ರದರ್ ಎಂಬುದಕ್ಕೆ ನಾವು ಬಾಯಿ ಮುಚ್ಚಿತ್ತು. ಅವ್ರದ್ದು ಏನು ಮಾತಾಡ್ಲಿಕ್ಕೆ ಆಗಲಿ. ಅಂದರೆ ಕೊಡುವಂಥದ್ದಿಲ್ಲ, ಅಟ್ಲೀಸ್ಟ್ ಮಾತಾಡಿ ನೋಯಿಸುವ ಅಂತೇಳಿ ಅವರ ಆಲೋಚನೆ ಇರಲಿ. ಆದರೆ ನಿಮ್ಮ ಈ ಉತ್ತರ ಉಂಟಲ್ಲ, ಈ ಉತ್ತರ ಭಾಳ ಸುಂದರವಾಗಿದೆ. ಯಾಕಂದರೆ 2 ಮಕ್ಕಳನ್ನು ಸಾಕ್ಲಿಕ್ಕೋಸ್ಕರ ಒಂದು ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ಒದ್ದಾಡ್ತಿರ್ಬೇಕಾದ್ರೆ ಹೆಚ್ಚು ಕಡಿಮೆ 500 ಜನರು, ನಾವು ಮೊನ್ನೆ ಲೆಕ್ಕ ಹಾಕುವಾಗ ಈ ಸಂಸ್ಥೆಯಲ್ಲಿ 500 ಜನರಿಗೆ ಮಧ್ಯಾಹ್ನದ ಊಟ ಕೊಡಬೇಕು. ಅಷ್ಟು ಜನರನ್ನು ಸಾಕಬೇಕಾದ್ರೆ ನೀವು ಎಷ್ಟು ಸಲ ಹೋಗ್ಬೇಕು? ನಿಮ್ಮಂಥವ್ರು 10 ಮಂದಿ ಹೋಗ್ಬೇಕಾದಿತ್ತು ಅಲ್ವಾ ಪಾಸ್ಟರ್? ಆದರೂ ನೀವು ಹೇಳ್ತೀರಿ ನೀವು ಹಣ ಕೇಳೋದಿಲ್ಲ. ಬಟ್ ದೇವರ ಅದ್ಭುತದಲ್ಲಿ ನಡೆಸ್ತಾ ಇದ್ದಾನೆ. ಈಗ ಏನು ನೀಡಿದೆ ಪಾಸ್ಟರ್? ತುಂಬ ನೀಡಿದೆ ನಮ್ಮ ಸೇವೆಯಲ್ಲಿ ತುಂಬ ನೀಡಿದೆ. ಇದರದ್ದು ವಸ್ತುಗಳಾಗಬೇಕು, ಮನೆ ಕಟ್ಟಡಕ್ಕೆ ಇನ್ನೊಂದು ಹೆಚ್ಚಾದ ಸ್ಲ್ಯಾಬ್ ಸೇರಿಸಿಕೊಂಡ ಮೇಲೆ ಅರ್ಧದಲ್ಲಿ ನಿಂತು ಹೋದಂಥ ಕಾಮಗಾರಿಗಳು ಉಂಟು. ಇದರ ಮಧ್ಯದಲ್ಲಿ ಒಂದು ಮಾತು ಹೇಳ್ತೇನೆ ಕೇಳಿ, ನಾನು ವೀಕ್ಷಕರಿಗೆ ಹೇಳ್ತೇನೆ. 2 ದಿವಸಗಳ ಹಿಂದೆ ನಾನು ನನ್ನ ಸ್ನೇಹಿತನನ್ನು ಸಂಧಿಸಿದೆ. ಆಗ ಅವನು ಐಶ್ವರ್ಯವಂತನಲ್ಲ, ತುಂಬ ಹಣ ಇರುವವನಲ್ಲ. ಅವನ ಪತ್ನಿ ನನ್ನ ಹತ್ರ ಕೇಳಿದರು, ಅಲ್ಲ ನಮ್ಮ ಹತ್ರ ಏನಿಲ್ಲ, ನಾವು ಈ ಸಾಕ್ಷಿ ಈ ಸೇವೆ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಏನಿಲ್ಲ, ನಾನೇನು ಅವ್ರ ಹತ್ರ ಹಣ ಕೇಳಲಿಲ್ಲ. ನಾನು ಅವ್ರ ಹತ್ರ ಹೇಳ್ತಿದ್ದೆ, ಇಂಥ ಒಬ್ಬ ಮಾನಸಿಕ ಅಸ್ವಸ್ಥನನ್ನು ನಾವು ಸಹ ಹಿಡ್ಕೊಂಡು ಬಂದೆವು. ಹಿಡಿದು ಅದೆಲ್ಲ ವಿಷಯವನ್ನು ಹೇಳೋಕೆ ಅವರು ಹತ್ತು ಬಿಟ್ಟರು. ಅವರು ಕಣ್ಣಲ್ಲೆಲ್ಲ ನೀರು ಬಂತು. ಆಗ ಅವ್ರು ಕೇಳಿದರು, ನಮಗೂ ಕೊಡಬೇಕು ಅಂತ ಇದೆ, ಅದರಿಂದ ಹೇಗೆ ಕೊಡೋದು ಜೋ? ನಾವು ಸಹ ಭಾಳ ಸಾಧಾರಣ ಜನರು. ನಾನು ಬರೋ ಸಿಂಪಲ್ ಹೇಳ್ತೇನೆ ಪ್ರಿಯರೇ. ನಾನು ಕೇಳಿದೆ ಒಂದು ಮಾತು, ಒಂದು 5 ಕಿಲೋ ಸಕ್ಕರೆ ಕೊಡ್ಬೋದಾ ಕೇಳಿದೆ. ಏನು ಮಾತಾಡ್ತೀರಿ? ನಾಳೆ ಕೊಡ್ಬೋದಾ? ಅಲ್ಲ 5 ಕಿಲೋ ಸಕ್ಕರೆ ಎಲ್ಲ ಕೊಡ್ಬೋದು, ಒಂದು 50 ಕಿಲೋ ಅಕ್ಕಿದು ಬ್ಯಾಗ್ ಕೊಡ್ಬೋದಾ? ಅದು ಕೊಡ್ಬೋದು, ನಾಳೆ ಪ್ರಾರಂಭಿಸಿ ಅದರಿಂದ ಅಂತೇಳಿ. ಅಷ್ಟು ಸುಲಭ ನಿಮಗಿರುವುದಾದರೆ ಬದುಕಲ್ಲಿ, ಅಷ್ಟು ಕೊಡಲಿಕ್ಕೆ ನಿಮಗೆ ಆಗೋದಾದರೆ ಅಟ್ಲೀಸ್ಟ್ ಅದನ್ನಾದರೂ ಕೊಡಿ. ಏನು ಕೊಡದೆ ಏನೂ ಇಲ್ಲ ಅಂತ ಹೇಳಬೇಡಿ. ಯಾಕೆಂದರೆ ಅಷ್ಟು ಕೊಡೋದಾದರೂ, ನಾನು ಈ ಸಮಯದಲ್ಲಿ ವೀಕ್ಷಕರಿಗೆ ನಾನು ಅದನ್ನೇ ಮಾತಾಡಲಿಕ್ಕೆ ಹೋಗ್ತಿದ್ದೇನೆ. ಈ ಕಾರ್ಯಕ್ರಮದ ಮೂಲಕವಾಗಿ ಅಥವಾ ಈ ಮಾತುಗಳ ಮೂಲಕವಾಗಿ ನಿಮ್ಮ ಹತ್ರನೂ ನಾವು ಕೇಳ್ತಾ ಇಲ್ಲ, ಅಂಥ ಅಗತ್ಯನೂ ನಮಗಿಲ್ಲ. ಯಾಕಂದರೆ ವಿ ಆರ್ ನಾಟ್ ಹೆಲ್ಪ್ಲೆಸ್, ನಾವು ಅಸಹಾಯಕರಲ್ಲ. ನಮಗೊಬ್ಬ ಸಹಾಯಕನಿದ್ದಾನೆ, ಅವನು
ಭೂಲೋಕದ ರಾಜನು, ಆಮೇನ್ 3 ಲೋಕಗಳ ರಾಜನು. ಆಮೇನ್ ಅದರಿಂದಾಗಿ ನಾವು ನಿಮ್ಮ ಹತ್ರ ಸಹಾಯವನ್ನಂತೂ ಬಿಲ್ಕುಲ್ ಕೇಳೋದಿಲ್ಲ, ಯಾಕಂದ್ರೆ ನಾವು ಅಸಹಾಯಕರಲ್ಲ. ಆದರೆ ನಿಮ್ಮ ಪ್ರೋತ್ಸಾಹವನ್ನು, ಸಹಕಾರವನ್ನು ನಾವು ಅಪೇಕ್ಷಿಸ್ತೇವೆ. ಎಂತ ಹೇಳ್ತೀರಿ? ಹೌದು ಹೌದು ಸಹಕಾರವನ್ನು ಅಪೇಕ್ಷಿಸ್ತೇವೆ. ಆದರೆ ಸಹಾಯ ಅಂತೇಳಿ ಹೇಳಲಿಕ್ಕೆ ಆಗುದು, ಯಾಕಂದರೆ ನಮ್ಮ ಸಹಾಯಕನು ಮೇಲೆ ಇದ್ದಾನೆ. ಅದರಿಂದಾಗಿ ಒಂದು ವೇಳೆ ಈ ಮಾತುಗಳನ್ನು ಕೇಳ್ತಿರುವಾಗ ನಿಮಗೆ ಪ್ರೇರೇಪಣೆ ಆಗುವುದಾದರೆ, ದೊಡ್ಡ ಮೊತ್ತವನ್ನು ಹೇಳ್ತಾ ಇಲ್ಲ ಪ್ರಿಯರೇ, ಇರುವಂಥ ಸಾಧಾರಣ ಅಥವಾ ಸೇವಕರಾಗಿ ಇಲ್ಲಿ ಸ್ವಲ್ಪ ಕೆಲಸ ಮಾಡಿ, ಯಾರೋ ನೀವು ನರ್ಸ್ಗಳಾಗಿರೋದಾದರೆ ನಿಮ್ಮ ತಲಾಂತುಗಳು, ನಿಮಗಿರುವಂಥ ತಲಾಂತುಗಳನ್ನು, ನಿಮಗಿರುವಂಥ ಈ ಮೂಲಕವಾಗಿ ನಾನು ಅಲ್ಲಿಯ ಜನರೊಂದಿಗೆ ಸೇವೆ ಮಾಡ್ತೇನೆ. ಯಾಕಂದರೆ ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ, ನಾವು ಒಮ್ಮೆ ಗಲ್ಫಲ್ಲಿ ನಾನು ಒಂದು ಆಸ್ಪತ್ರೆಯಲ್ಲಿದ್ದಾಗ ಒಂದು 3-4 ಜನ ಬಂದು ಅಲ್ಲಿರುವಂಥ ಪೇಷಂಟ್ಗಳನ್ನು ಸಂತೈಸ್ತಿದ್ರು. ನಾನು ಅವರೊಂದು ಥರದ ಬಟ್ಟೆ ಹಾಕ್ಕೊಂಡಿದ್ರು. ನಾನು ಕೇಳಿದೆ, ನೀವು ಏನು ಮಾಡ್ತೀರಿ? ಅವ್ರು ಹೇಳಿದರು, ನಾನು ಬ್ಯಾಂಕಲ್ಲಿ ಕೆಲಸ ಮಾಡೋದು, ವಾರದಲ್ಲಿ 1 ದಿವಸ ನಾನು ಹೀಗೆ ಬಂದು ಇವರನ್ನು ಖುಷಿಪಡಿಸಿ ಹೋಗ್ತೇನೆ, ಅವರ ಕೈಯಲ್ಲಿ ಸ್ವಲ್ಪ ಮ್ಯಾಜಿಕ್ ಮಾಡು ಅಂಥದ್ದೆಲ್ಲ ಇದೆ. ನಾನು ಹೇಳೋದು, ಅಟ್ಲೀಸ್ಟ್ ನೀವು ಬನ್ನಿ, ಮೊದಲು ಮಾಡಬೇಕಾದ ಕೆಲಸ ಅಟ್ಲೀಸ್ಟ್ ಇಲ್ಲಿ ಬಂದು ಒಮ್ಮೆ ನೋಡಿ, ಯಾರ್ಯಾರು ಏನೇನು ಹೇಳ್ತಾರೆ ಕೇಳಬೇಡಿ, ಒಮ್ಮೆ ಬಂದು ನೋಡಿ. ಏನು ಹೇಳ್ತೀರಿ? ಒಮ್ಮೆ ಬಂದು ಸಂದರ್ಶಿಸಿ, ಹೇಗೆ ಎಲ್ಲ ನಡೀತಾ ಇದೆ, ಹೇಗಿದೆ. ನಾನು ಹೇಳ್ತೀನಿ, ನೀವು ಇಷ್ಟಪಡ್ತೀರಿ. ಮಾತ್ರ ಅಲ್ಲದೆ ಇತರರಿಗೆ ಸಹಾಯ ಮಾಡುವಂಥ ಒಂದು ಗುಣ ನಿಮ್ಮಲ್ಲಿ ಬರ್ತದೆ. ಸೊ ನಾನು ಈ ಮೂಲಕವಾಗಿ ನಾನು ಪ್ರೇರೇಪಿಸ್ತೇನೆ ಪಾಸ್ಟ್ರೆ, ಜನರು ಪ್ರೋತ್ಸಾಹ ಮಾಡಲಿ ಜನರನ್ನು, ಇತರರನ್ನು, ಮತ್ತು ವಿಶೇಷವಾಗಿ ಮಾನಸಿಕ ಅಸ್ವಸ್ಥರನ್ನು ಪ್ರೀತಿಸುವಂಥ ಹೃದಯ ಬರಲಿ. ಮಾನಸಿಕ, ಯಾಕಂದರೆ ನಿಮ್ಮಲ್ಲಿ ನಾನು ಅದನ್ನು ನೋಡಿದೆ, ನೀವು ಮಾನಸಿಕ ಅಸ್ವಸ್ಥರನ್ನು ಆರೈಕೆ ಮಾಡೋದಕ್ಕಿಂತ ಮೊದಲು ನೀವು ಅವರನ್ನು ಪ್ರೀತಿ ಮಾಡ್ತೀರಿ. ನಾನು ಅದನ್ನು ಬಹಳ ನೋಡಿದೆ ಇಲ್ಲಿ. ಇನ್ನು ನನ್ನ ಲೈಫಲ್ಲೇ ಬದಲಾವಣೆ ಬಂತು ಇದನ್ನೆಲ್ಲ ನೋಡಿ. ಸೊ ಈಗ ನಾನು ಕೇಳ್ತೇನೆ ಪಾಸ್ಟ್ರೆ, ನಿಮಗೆ ಬಹಳ ಅಗತ್ಯಗಳು ಇದೆ, ಇನ್ನೂ ಅಗತ್ಯತೆಗಳಿದೆ ಅಲ್ಲ ಪಾಸ್ಟ್ರೆ? ನೋಡೋ, ದೇವರು ಸಹಾಯ ಮಾಡ್ತಾನೆ. ಏನಾದ್ರು ಗೌರ್ಮೆಂಟ್ನಿಂದ ಫಂಡ್ಗಳು ಬರ್ತಾ ಉಂಟು ಪಾಸ್ಟ್ರೆ? ಇಲ್ಲಿವರೆಗೆ ಸರ್ಕಾರದಿಂದ ಯಾವುದೇ ನಮಗೆ ಫಂಡ್ಗಳು ಬರಲಿಲ್ಲ. ಆದರೂ ನಾವು ಅಪ್ಲಿಕೇಶನ್ ಎಲ್ಲ ಹಾಕಿದ್ದೇವೆ, ಅದು ಪ್ರೋಸೆಸ್ಸಲ್ಲೇ ಉಂಟು. ಮತ್ತು ಮಂತ್ರಿಯವರು ಕೂಡ ನಮಗೆ ವಾಗ್ದಾನ ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಅವರು ವೈಯಕ್ತಿಕವಾಗಿ ಮಾಡ್ತಿದ್ದಾರೆ. ನಮ್ಮ ಹೌದು, ವೈಯಕ್ತಿಕವಾಗಿ ವಿನಯ್ ಕುಮಾರ್ ಸೊರಕೆ ಅವರು ಸಚಿವರು, ಶಾಸಕರಾದ ಪ್ರಮೋದ್ ಮಧ್ವರಾಜ್ರವರು ಕೂಡ ಅವರು ವೈಯಕ್ತಿಕವಾಗಿ, ಅದು ನಿಜವಾಗಿ ನಾವು ಅವರನ್ನು ಹೊಗಳಬೇಕು, ಹೆಮ್ಮೆ ಪಡಬೇಕು. ಅವರು ಆರ್ಥಿಕವಾಗಿ ಮಾತ್ರವಲ್ಲ, ಎಲ್ಲ ವಿಷಯದಲ್ಲೂ ನಮಗೆ ಒಂದು ಬೆನ್ನೆಲುಬಿಗಾಗಿ ಈ ಸಂಸ್ಥೆಯಲ್ಲಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು ಮತ್ತು ಸನ್ಮಾನ್ಯ ಶ್ರೀ ಪ್ರಮೋದ್ ಮಧ್ವರಾಜ್ ಈ ಒಂದು ಸೇವೆಗೆ ಬೆನ್ನೆಲುಬಿಗಾಗಿ ಅವರು ನಿಂತಿದ್ದಾರೆ. ನೋಡ, ಮುಂದಿನ ದಿವಸಗಳಲ್ಲಿ ಸರ್ಕಾರ ಕೂಡ ಇದಕ್ಕೆ ಸ್ಪಂದಿಸಲಿ ಅಂತ ನಾವು ಅಪೇಕ್ಷಿಸ್ತೇವೆ. ದೇವರು ಈ ಸಂಸ್ಥೆಯನ್ನು ಇನ್ನೂ ಅನೇಕ ಸ್ಥಳಗಳಲ್ಲಿ ಕೂಡ ಪ್ರಾರಂಭಿಸಲಿಕ್ಕೆ ದೇವರು ಕೃಪೆ ಕೊಡಲಿ. ಯಾಕಂದ್ರೆ ಇದು ಎಲ್ಲರಿಗೆ ಸಿಕ್ಕಿದಂಥ ಒಂದು ಕೃಪೆ ಅಲ್ಲ, ದೇವರು ನಿಮಗೆ ಕೊಟ್ಟಿದ್ದಾನೆ. ಇದರ ಮಧ್ಯದಲ್ಲಿ ಇನ್ನೊಂದು ಮಾತು, ಈಗ ಟಿವಿ ಸೇವೆ ಪ್ರಾರಂಭ ಆಯಿತು ಅಲ್ವಾ? ಇನ್ನೊಂದು ನಾನು ಇದರ ಮಧ್ಯದಲ್ಲಿ ಇನ್ನೊಂದು ಮಾತು ಹೇಳಿಕ್ಕೆ, ನಿಮ್ಮಲ್ಲಿ ಇನ್ನೊಂದು ನೋಡಿದೆ ನಾನು, ಈ ಸೇವೆಗೆ ಮಾಧ್ಯಮ ನಿಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಉಂಟು ಅಲ್ಲ? ಅವರು ನಿಮ್ಮ ಸುದ್ದಿಗಳನ್ನು ಬಿತ್ತರಿಸ್ತಿದ್ದಾರೆ, ನೀವು ಮಾಡುವಂತ ಸೇವೆಗಳನ್ನು ಅವರು ತಮ್ಮ ಮಾಧ್ಯಮದಲ್ಲಿ ಜನರಿಗೆ ತಿಳಿಸ್ತಿದ್ದಾರೆ. ಏನ್ ಅನಿಸ್ತದೆ? ನಿಜವಾಗ್ಲೂ ಮಾಧ್ಯಮ ಮಿತ್ರರು, ಪತ್ರಕರ್ತರು ನಿಜವಾಗಿ ನಮಗೆ ಇಲ್ಲಿಯವರೆಗೆ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಹೌದೌದು, ನಾವು ರಸ್ತೆ ಬದಿಯನ್ನು ತರುವಾಗ ಅವರಿಗೆ ಹೇಳ್ತಾರೆ, ಎಲ್ಲಿ ಹೋಗುವಾಗ ತರಲಿಕ್ಕೆ ನೀವು ನಮಗೆ ಮಾಹಿತಿ ಕೊಡಿ, ನಾವು ಬರ್ತೇವೆ. ಮತ್ತು ಇಲ್ಲಿವರೆಗೆ ಅವರ ನಿಜವಾಗಿ ಹೇಳ್ಬೇಕಾದ್ರೆ, ಹೃತ್ಪೂರ್ವಕ ಹೇಳ್ಬೇಕಾದ್ರೆ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತನ ಹೃತ್ಪೂರ್ವಕವಾದ ವಂದನೆಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಸೇವೆಗೆ ಒಂದು ಬೆನ್ನೆಲುಬು ಅಂತ ಹೇಳಬೇಕು, ಅಷ್ಟು ರೀತಿಯ ಒಂದು ಸಪೋರ್ಟನ್ನು ಅವರು ನಮಗೆ ಮಾಡಿದ್ದಾರೆ ಮಾಧ್ಯಮದವರು. ಸೊ ಈಗ ನೀವೊಂದು ಮಾಧ್ಯಮವನ್ನು ಪ್ರಾರಂಭಿಸಿದ್ರಿ, ಟಿವಿ ಮಾಧ್ಯಮ. ಯಾಕೆ ಈ ಟಿವಿ ಮಾಡಬೇಕು ಅಂತ ಮನಸ್ಸು ಬರ್ತದೆ? ಆ್ಯಕ್ಚುಲಿ ಕಳೆದಂಥ 7 ವರ್ಷದ ಹಿಂದೆ ಪ್ರಾರ್ಥಿಸುವಂಥ ನಾವು ಯಾವಾಗಲೂ ಆ ಟೈಮಲ್ಲಿ 40 ದಿವಸ 20 ದಿವಸ ಜಾಸ್ತಿ ಉಪವಾಸ ಮಾಡ್ತಾ ಇದ್ದೆ. ಈಗ ಉಪವಾಸ ಸ್ವಲ್ಪ ಕಡಿಮೆ ಮಾಡಿದ್ದೇನೆ, ಕಾರಣ ನನ್ನ ಹೆಲ್ತ್ ಸಂಬಂಧವಾಗಿ. ಹಾಗೆ ಆ ಸಮಯಗಳಲ್ಲಿ ಉಪವಾಸ ಪ್ರಾರ್ಥನೆ ಇರುವಂಥ ದೇವರ ದರ್ಶನ ಕೊಟ್ಟ ನನಗೆ, ಸ್ಪಷ್ಟವಾದಂಥ ದೇವರ ದರ್ಶನ ನಾನು ನೋಡಿದೆ. ಈ ಟಿವಿ ಸೇವೆ ಮತ್ತು ಬೇರೆ ಈಗ ಇರುವಂಥ ಕೆಲವು ಸೇವೆಗಳ ಕುರಿತಾಗಿ, ಇವನ್ ಅವಾಗ ಮಕ್ಕಳ ಸೇವೆ ಮಾಡಬೇಕು, ಚಿಲ್ಡ್ರನ್ಸ್ ಹೋಮ್, ಆವಾಗ ಸಹ ದೇವರು ಅದೇ ಟೈಮಲ್ಲಿ ದೇವರು ಹೇಳಿದ ಒಂದು ವಿಚಾರಗಳು, ಮತ್ತೆ ಅದು ಆ ಕಾರ್ಯ ನಿಮಗೆ ದರ್ಶನ ಮತ್ತು ಪ್ರೇರೇಪಣೆ ಕೊಟ್ಟು ಹೌದು ಆ ಟೈಮಲ್ಲಿ.
ಮತ್ತು ಸುಮಾರು ಒಂದು ಅದೇ ಟೈಮಲ್ಲಿ ಅದೇ ಸಂದರ್ಭದಲ್ಲಿ ಪಾಸ್ಟರ್ ಜಯಕುಮಾರ್ ಅಂತ ಒಬ್ಬರು ಕೇರಳದೊಬ್ಬ ಪ್ರವಾದಿಯವರು ಅವರು ಬಂದಾಗ ಅವರಲ್ಲಿ ಒಳ್ಳೆಯ ಒಂದು ಸತ್ಯ ಸೇವೆ ನಾನು ನೋಡಿದ್ದೆ. ಅವರು ಮೂಲಕವಾಗಿ ದೇವರಾತ್ಮನ ಹೇಳಿದರು ಈ ಟಿ ವಿ ಸೇವೆ ಕುರಿತಾಗಿ. ಅದ ನಂತರ 7 ವರ್ಷದ ನನಗೆ ಕನ್ಫರ್ಮೇಶನ್ ಸಿಕ್ಕಿತು, ನನಗೆ ದರ್ಶನ ಕೊಟ್ಟ ಅವರ ಮೂಲಕ ದೇವರು ಮಾತನಾಡಿದ. ಅದನ್ನು ಚಂದ್ರನ್ ಸುಮಾರು ಒಂದು ಒಳ್ಳೊಳ್ಳೆ ಸೇವಕರು ಟಾಪಲ್ಲಿ ಇರುವಂಥವ್ರ ಸೇವೆಯಲ್ಲಿ ಸುಮಾರು 40-50ಕ್ಕಿಂತ ಅಧಿಕ ಸೇವಕರ ಮೂಲಕ ಈ ಟಿ ವಿ ಸೇವಕ ಪದೇ ದೇವರು ಟಿ ವಿ ಸೇವೆ ಮೂಲಕ ಮಾತಾಡಲಿಕ್ಕೆ ಆರಂಭ ಮಾಡಿದ. ನಾನು ಎನಿಸಿದ 4 ವರ್ಷಗಳಿಂದ ನಿಮ್ಮ ಜೊತೆ ಕೂಡ ನಾನು ಈ ಒಂದು ಶೇರ್ ಮಾಡಿದೆ ಈ ವಿಷಯವನ್ನು. ನನಗೆ ಏನು ನೆನಪಿದೆ, 4 ವರ್ಷಗಳ ಹಿಂದೆ ನೀವು ನನಗೆ ಒಂದು ಟೆಲಿಫೋನ್ ಕಾಲ್ ಮಾಡಿದ್ರಿ, ಮಾಡಿ ಕೇಳಿದ್ರಿ ಇದು ಟಿವಿ ಮಾಧ್ಯಮವನ್ನು ಪ್ರಾರಂಭಿಸಬೇಕು ಅಂತ ಉಂಟು, ನಿಮ್ಮ ಅದಕ್ಕೆ ಬೇಕಿದ ಅವಕಾಶಗಳು ಏನಾದರೂ ಇದೆಯಾ? ನಾನು ಆಗ ಎಲ್ಲ ನೋಡಿ ನಿಮಗೆ ಹೇಳಿದೆ, ಆಗ ಸಾಧ್ಯ. ನಿಮಗೆ ಮಾತ್ರ ಅಲ್ಲ, 4 ವರ್ಷಗಳಿಂದ ನಾನು ಪಾಸ್ಟರ್ ಫ್ರಾನ್ಸಿಸ್ ಅಂತ ಇದ್ದಾರೆ ಬ್ರಹ್ಮವರ, ಅವರ ಜೊತೆ ಕೂಡ ನಾನು ಈ ಒಂದು ವಿಷಯ ಹಂಚಿದ್ದೆ. 4 ವರ್ಷದ ಹಿಂದೆ ಹೀಗೆ ಟಿ ವಿ ಸೇವೆಯ ಕುರಿತಾಗಿ ನಾನು ಮಾತನಾಡಿದ್ದೆ. ಹಾಗೆ ಎಲ್ಲರಿಗೆ ನಾನು ಹಂಚ್ಲಿಕ್ಕೆ ಹೋಗ್ಲಿ ಎಲ್ಲರಿಗೆ, ಯಾಕಂದ್ರೆ ಇದು ದರ್ಶನ ಪ್ರಾರ್ಥನೆ ಮಾಡಿಕೊಂಡೆ ನಾವು. ಬಟ್ ನನ್ನ ಮನಸ್ಸಲ್ಲಿ ಇತ್ತು, ಅದು ನನ್ನ ಆಲೋಚನೆಯಲ್ಲಿ ಇತ್ತು, ಇವರೊಂದು ಪ್ರಾರಂಭಿಸಬೇಕು ಅಂತ ಕೇಳ್ತಿದ್ರು. ಮತ್ತೆ ಹೇಳಿ ಪಾಸ್ಟರ್. ಅದರ ನಂತರವಾಗಿ ಅನೇಕ ಸೇವಕರ ಮೂಲಕ ದೇವರು ಪುಷ್ಟೀಕರಿಸಿದ. ಆವಾಗ ನಮಗೆ ದೃಢತೆ ಸಿಕ್ಕಿತು, ದೇವರ ಒಂದು ಉದ್ದೇಶ ಇದೆ. ಯಾಕಂದರೆ ದೇವರು ಪದೇ ಬರುವಂಥ ಎಲ್ಲ ಸೇವಕರ ಮೂಲಕವಾಗಿ ಈ ಸೇವೆಯ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ನಂತರ ನಾವು 4 ವರ್ಷದಿಂದ ನಾವು ಪ್ರಾರ್ಥನೆ ಮಾಡ್ತಿದ್ದೆವು. ಕೆಲವೊಂದು ದರ್ಶನ ನಾವು ನಮ್ಮ ಚರ್ಚಲ್ಲಿ ಸಮೇತ ಬಹಿರಂಗವಾಗಿ ಹೇಳುವುದಿಲ್ಲ. ಕಾರಣ ಎಂದರೆ ಸಂತೋಷದಿಂದ ಅವರು ಎಕ್ಸೈಟ್ ಆಗಿ ಕೆಲವು ಕಡೆ ಹೇಳ್ತಾರೆ, ಅವರು ನಮ್ಮ ಹೀಗೆ ಆಗಲಿಕ್ಕೆ ಅಂತ. ಅದು ನಮ್ಗೆ ಕೆಲವೊಂದು ತೊಂದರೆಗಳು ಕೂಡ ಆಗಿದೆ ಹೇಳಿದ್ದರಿಂದಾಗಿ, ದರ್ಶನ ಹೊರಗಡೆ ಹೇಳಿದ್ದರಿಂದ. ಕೆಲವೊಂದು ನಾವು ಹೇಳುವುದಿಲ್ಲ, ಕೆಲವೊಂದನ್ನು ಮಾಡಿ ಪೇಪರ್ ವರ್ಕೆಲ್ಲ ಆಗಿ ಮುಗಿಯುವ ಸಂದರ್ಭದಲ್ಲಿ ಹೇಳಿಬಿಡ್ತೇವೆ. ದೇವರು ಯಾವಾಗ ಜ್ಞಾನ ಕೊಡ್ತಾ ಆ ಸಂದರ್ಭದಲ್ಲಿ ನಾವು ಹೊರಗಡೆ ಹೇಳುವಂಥ. ಇದು ಕೂಡ ಈ ಸೇವೆ ಕೂಡ ನಾವು ಹೊರಗಡೆ ಆಗುವವರೆಗೆ ಹೇಳಿಲ್ಲ, ಕೇವಲ ನಿಮಗೆ ಗೊತ್ತಿತ್ತು ಇದಾಗುವುದು ಈ ಸೇವೆ. ಕೆಲವರಿಗೆ ಮಾತ್ರ ಒಂದು ಬೆರಳಿನ ಜನರಿಗೆ ಮಾತ್ರ ಇದು ಆಗುವ ಸಂದರ್ಭದಲ್ಲಿ ಗೊತ್ತಿತ್ತು ಈ ವಿಷಯ. ಹಾಗೆ ಕಳೆದಂಥ ದಿವಸಗಳಲ್ಲಿ ಇದು ಕೂಡ ಒಂದು ಅದ್ಭುತ, ಒಂದು ದರ್ಶನ ದೇವರು ಕೊಟ್ಟರೆ ಅದನ್ನು ಪರಿಪೂರ್ಣತೆ ಖಂಡಿತ ತರ್ತಾನೆ ಎಂಬುದಕ್ಕೆ ಇದೊಂದು ಸಾಕ್ಷಿ. ಯಾಕೆಂದರೆ ನಾನು ದುಬೈಯಿಂದ ಬಂದ ನಂತರ ನಮ್ಮ ಮಿಸ್ಸಸ್ ಮತ್ತು ಮಕ್ಕಳಿಗೆ ಫ್ಯಾಮಿಲಿ ಟ್ರಿಪ್ ಅಂತ ಒಂದು ಮಗಳಿಗೆ ರಜೆ ಇತ್ತು. ಸೆಕೆಂಡ್ ಅವರು ತುಂಬ ಬಯಸ್ತಾರೆ, ನಾನು ಅವ್ರ ಜೊತೆಲಿ ಇರಬೇಕು, ಒಟ್ಟಿಗೆ ಇರಬೇಕು ಹಾಗಂತ ಬಯಸ್ತಾರೆ. ಅದ ಕಾರಣ ಅವರು ಹೇಳಿದರು ನಾವು ಮೈಸೂರಿಗೆ ಹೋಗಿ, ನಮ್ಮ ಮಿಸ್ಸಸ್ ಮನೆ ಮೈಸೂರಿಗೆ ಹೋಗೋಣ ಎಂಬುದಾಗಿ ಹೇಳಿದರು. ಹಾಗೆ ಮೈಸೂರಿಗೆ ನಾವು ಹೊರಟೆವು. ಮೈಸೂರಿಗೆ ಹೋದಾಗ ಅಲ್ಲಿ ನನ್ನ ಬ್ರದರ್ ಇನ್ ಲಾ ಪಾಸ್ಟರ್ ಸ್ಟೀಫನ್ ಮತ್ತು ಕೋರ್ ಬ್ರದರ್ ಪ್ರಕಾಶ್ ಅವರು ಕೂಡ ಹೇಳಿದರು, ನಾವು ಮಡಿಕೇರಿಗೆ 1-2 ದಿವಸಕ್ಕೆ ಹೋಗುವ, ಫ್ಯಾಮಿಲಿ ಕೂಡ ಒಟ್ಟಿಗೆ ನಾವು ಸ್ಪೆಂಡ್ ಮಾಡ್ಬೋದು, ಒಬ್ಬರಿಗೆ ಶೇರ್ ಮಾಡ್ಬೋದು, ಮಾತಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ಹಾಗೆ ಮಡಿಕೇರಿಗೆ ನಾವು ಹೋದೆವು. ಮಡಿಕೇರಿಗೆ ಹೋಗುವಾಗ ನಿಮಗೆ ಸತ್ಯ ಹೇಳಬೇಕಾದ್ರೆ ಅಲ್ಲಿ ಫೋನ್ ಹೋಗೋದಿಲ್ಲ. ನಾವು ಇರುವಂಥ ಪ್ರದೇಶದಲ್ಲಿ ರೇಂಜೇ ಇಲ್ಲ. ಅದು ನಿಮ್ಮದು ಫೋನ್ ಹೇಗೆ ತಾಗಿತ್ತು ನನಗೆ ಒಂದು, ಯಾಕಂದರೆ ಇವರು ಹೇಳಿದರು, ನನ್ನ ಬ್ರದರ್ನಲ್ಲಿ ಹೇಳಿದರು, ಜಾನ್ ಬ್ರದರ್ ನನಗೆ ಸಿಕ್ಕಿದ್ರೆ ಫೋನ್ ಮಾಡಿ ಹೀಗೆ ಅಂದು. ಕೊನೆಗೆ ನಾನು ತುಂಬ ಟ್ರೈ ಮಾಡಿದೆ, ನಿಮಗೆ ಸಿಗಬೇಕಂತ, ಈ ವಿಷಯದಲ್ಲಿ ಮಾತಾಡೋಣ ಅಂತ, ಈ ವಿಚಾರದಲ್ಲಿ ನಾವು ಡಿಸ್ಕಸ್ ಮಾಡುವಂತ ನನ್ನ ಹೃದಯದಲ್ಲಿ ವಿಷಯ ಬಂದಿತ್ತು. ಹಾಗೆ ನಿಮಗೆ ನಾನು ಫೋನ್ ಮಾಡಿದೆ. ನಿಮಗೆ ಕೇಳಿದ ನಿಮಗೂ ಕೂಡ ಸಂತೋಷ ಆಯ್ತು ವಿಷಯ, ನಿಮ್ಗೂ ಕೂಡ ಸಂತೋಷ ಆಯ್ತು. ಹಾಗೆ ನಾವು ಒಟ್ಟಾಗಿ ಸೇರಿ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಾ, ನಾವು 1 ಸಾಮುವೇಲ 18ನೇ 1-5 ವಾಕ್ಯ ಓದುವಾಗ ದಾವೀದ ಮತ್ತು ಯೋನಾತನ ಹೃದಯ ಒಂದಾಯ್ತು ಎಂಬುದಾಗಿ ನಾವು ಅಲ್ಲಿ ಓದ್ತೇವೆ ಅಲ್ಲ. ಹಾಗೆ ದೇವರು ನಮ್ಮನ್ನು ಒಂದು ಮಾಡಿದ್ರು, ಅಲ್ಲಿ ನಮ್ಮ ಹೃದಯವನ್ನು ಒಂದು ಮಾಡಿದ್ರು, ಉದ್ದೇಶ ಒಂದು ಮಾಡಿದ್ರು. ನಾನು ನಿನ್ನೆ ಕೂಡ ಸಾಕ್ಷಿಲಿ ನಾನು ಹೇಳ್ತಿದ್ದೆ, ಕೆಲವು ಕಡೆ ನಾವು ಕೆಲಸ ಮಾಡ್ತೇವೆ, ಕೆಲವು ಕಡೆ ಇನ್ನು ಕೆಲವು ಕಡೆ ಏನೋ ನಾವು ಪ್ರಾರಂಭಿಸ್ತೇವೆ. ಆದರೆ ದೇವರು ಈ ಸೇವೆಯನ್ನು ಪ್ರಾರಂಭಿಸಿದಾಗ ದೇವರು ಕೊಟ್ಟ ಆಲೋಚನೆಯೇ ಬೇರೆ. ಏನಂತ ಹೇಳಿದ್ರೆ, ಪ್ರತಿಯೊಬ್ಬರು ತಾವಾಗಿಯೇ ವಾಲಂಟರಿ ಆಗಿ ಬಂದು ಇದರಲ್ಲಿ ಕೆಲಸ ಮಾಡಿದ್ರು. ತುಂಬಾ ಜನ ಇದ್ದಾರೆ ಈಗ ಪರದೆ ಹಿಂದೆ, ತುಂಬಾ ಜನ ನಾವೀಗ ಟಿವಿಯಲ್ಲಿ ಕಾಣ್ತಾ ಇದ್ದೇವೆ, ಆದರೆ ಇದರ ಹಿಂದೆ ಅನೇಕ ಜನರು ಬಂದು ನಮ್ಮೊಟ್ಟಿಗೆ ನಿಂತರು, ನಮಗೆ ಸಹಾಯ ಮಾಡಿದ್ರು. ವಿಶೇಷವಾಗಿ ನಿಮಗೆ ದೇವರು ಕೊಟ್ಟ ದರ್ಶನದೊಟ್ಟಿಗೆ ನಿಲ್ಲುವ ಹಾಗೆ ದೇವರು ಅವಕಾಶ ಕೊಟ್ಟರು. ಇದರಲ್ಲಿ ಇನ್ನೊಂದು ಏನಂದ್ರೆ, ನೀವು ಆ ದರ್ಶನಗಳ ಮೇಲೆ ನಿಂತುಕೊಳ್ಳುವಂಥದ್ದು, ದೇವರು ಕೊಟ್ಟ ಆಲೋಚನೆಗಳ ಮೇಲೆ ನಿಂತುಕೊಳ್ಳುವಂಥದ್ದು, ನಾನಿಸ್ತೇನೆ ಅದು ಈ ಸಕ್ಸಸ್ನ ಕಡೆಗೆ ನಡೆಸ್ತದೆ ಅಂತೇಳಿ. ಇನ್ನೊಂದು ಹೇಳ್ಬೇಕು ವಿಷಯ ನಿಮಗೆ, 1 ಕೋಟಿದ್ದು ಪ್ರಾಜೆಕ್ಟ್ ಆರಂಭಿಸುವಾಗ ನಮ್ಮ ಸಭೆಯವರು ಹತ್ತಿರದ ಎಲ್ಲರಿಗೂ ಗೊತ್ತು, ಆಫೀಸಲ್ಲಿ ಕೇಳಿ, ಕೈಯಲ್ಲಿ 1,000 ರೂಪಾಯಿ ಇರುವಾಗ ನಾವು ನಂಬಿಕೆಯಿಂದ ಸ್ಟಾರ್ಟ್ ಮಾಡೋದು. ಯಾವಾಗ 1 ರೂಪಾಯಿ ಇರುವಾಗ ನಾವು ಆರಂಭಿಸುತ್ತೇವೆ, ಅದು ಹೇಗೆ ದೇವರು ಕಾರ್ಯ ಮಾಡ್ತಾನೆ ಅಂತ ಗೊತ್ತಿಲ್ಲ. ನಾನು
ಪಾಸ್ಟರ್ ಹತ್ರ ಕೇಳ್ತಾ ಇದ್ದೆ ಈ ಚಾನಲ್ ಪ್ರಾರಂಭಿಸುವಾಗ, ಇದು ಹಣ ಇದೆಯಾ ನಿಮ್ಮ ಹತ್ರ ಅಂತೇಳಿ. ಪ್ರತಿ ಸಲ ನನ್ನ ಪ್ರಶ್ನೆ ನನಗೆ ತುಂಬ ಮುಜುಗರ ಆಗ್ತಿತ್ತು, ಆದರೂ ನಾನು ಕೇಳ್ತಾ ಇದ್ದೆ ಹಣ ಇದೆಯಾ. ಪಾಸ್ಟರ್ ಹೇಳ್ತಿದ್ರು ಎಲ್ಲ ಆಗ್ತದೆ. ಬಟ್ ದೇವರಿಗೆ ಸ್ತೋತ್ರ. ಈಗ ಈ ಟಿ ವಿ ಬಗ್ಗೆ ಹೇಗೆ ಅನಿಸಿಕೆ ಇದೆ ಜನರದು? ಜನರು ಕೆಲವರೆಲ್ಲ ನನಗೆ ನನ್ನ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲ ಕೆಲವರೆಲ್ಲ ನನಗೆ ಪರಿಚಯದವರು ಫೋನ್ ಕರೆ ಮೂಲಕ ಭೇಟಿಯಾದಾಗ ತುಂಬ ಎನ್ಕರೇಜ್ ಮಾಡಿದ್ದಾರೆ. ಅದರಲ್ಲಿ ಅವರು ಪದೇ ಹೇಳುವಂಥ ಒಂದು ಮಾತು ಸುವಾರ್ತಿಕ. ತುಂಬ ಜನ ನಾವು ಅದನ್ನು ನೋಡಿ ಹತ್ತಿದ್ದೇವೆ. ಕೆಲವು ಸೇವಕರ ಅನುಭವಗಳು, ಮನದಾಳದ ಮಾತುಗಳು, ಇದನ್ನು ನೋಡುವಾಗ ತುಂಬ ನಮಗೆ ಟಚ್ ಆಗ್ತಾ ಇದೆ. ನಾವು ತುಂಬ ಸಲ ಹತ್ತಿದ್ದೇವೆ, ಇದನ್ನು ಮುಂದುವರಿಸಿ, ಈ ಒಂದು ಪ್ರೋಗ್ರಾಮನ್ನು ಮುಂದುವರಿಸಿ. ಮತ್ತು ಮೊನ್ನೆ ಒಬ್ಬ ಟೀಚರ್ ಬಂದರು, ಅವರು ಹೇಳ್ತಿದ್ದಾರೆ, ನನ್ನ ಮಗ ಪದೇ ನಿಮ್ಮ ಚಾನಲನ್ನೇ ಆಸರೆ ಅಂತ ಹುಚ್ಚು ಹಿಡಿದಿದೆ, ಅವನಿಗೆ ಆಸರೆಯನ್ನೇ ತೆಗೆದು ನೋಡ್ತಾ ಇದ್ದಾನೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ತುಂಬ ಜನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಒಳ್ಳೆಯ ಅಭಿಪ್ರಾಯ ಫೀಡ್ಬ್ಯಾಕ್ ಅನ್ನು ಕೊಡ್ತಾ ಇದ್ದಾರೆ. ನಿಮಗೆ ಅಗರ ಸಂತಸ ಆಗ್ತದೆ ಈ ಕಾರ್ಯಕ್ರಮ? ಖಂಡಿತವಾಗಿ ಸಂತೋಷ ಆಗ್ತಾ ಇದೆ. ಸಂತೋಷ ಆಗ್ತದೆ. ಸೊ ಒಳ್ಳೇದು ಪಾಸ್ಟ್ರೆ. ಇನ್ನೂ ಅನೇಕ ಪ್ರಾಜೆಕ್ಟ್ಗಳು ನಿಮ್ಮ ಮುಂದೆ ಇದೆ, ಅನೇಕ ದರ್ಶನಗಳನ್ನು ಸ್ವಾಮಿ ಕೊಟ್ಟಿದ್ದಾನೆ. ನನ್ನ ಪ್ರಕಾರ ಆಸ್ಪತ್ರೆ ಪ್ರಾಜೆಕ್ಟ್ ಮುಂದೆ ಬರ್ತಾ ಇದೆ. ಸೊ ಇದೆಲ್ಲವುಗಳ ಮೇಲೆ ದೇವರ ಕೃಪೆ ನಿಮ್ಮೊಟ್ಟಿಗಿರಲಿ. ಮಾತ್ರವಲ್ಲದೆ ನಿಮ್ಮ ಬದುಕಿನಲ್ಲಿ ಆದಂಥ ಅನೇಕ ಅದ್ಭುತಗಳು, ಒಂದು ಒಳ್ಳೆಯ ವಿಷನರಿಯಾಗಿ ನೋಡಿದಂಥ ವಿಷನ್ಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡಿದ್ದಾನೆ. ಈಗಾಗಲೇ ಅನೇಕರಿಗೆ ಅದು ಅಸಾಧ್ಯವೆಂಬುದಾಗಿ ನೆನೆಸುವಂಥದ್ದನ್ನು ದೇವರು ನಿಮ್ಮ ಬದುಕಿನಲ್ಲಿ ಸಾಧ್ಯ ಮಾಡಿದ್ದಾನೆ. ನಿಮಗೆ ಎಷ್ಟು ಮಂದಿ ಮಕ್ಕಳು ಪಾಸ್ಟರ್? ನನಗೆ ಆ್ಯಕ್ಚುಲಿ ಈಗ ಇರುವಂಥ 2 ಮಕ್ಕಳು. ದೊಡ್ಡವಳು ರೈಚಲ್, ಅವರು 9ನೇ ಕ್ಲಾಸಲ್ಲಿ ಕಲಿತಿದ್ದಾಳೆ. ಕೊನೆಯವನು ಫೇತ್ ಎಂಬುದಾಗಿ 3ನೇ ಕ್ಲಾಸಲ್ಲಿ ಕಲಿತಿದ್ದಾನೆ. ಅದಕ್ಕಿಂತ ಮಧ್ಯದಲ್ಲಿ ಒಂದು ಮಗು ಇತ್ತು, ಮೆರಕಲ್ ಎಂಬುದಾಗಿ. ಯಾರ ಮಧ್ಯದಲ್ಲಿ? ರೈಚಲ್ ನಂತರ ಸೆಕೆಂಡ್. ರೈಚಲ್ ನಂತರ ಸೆಕೆಂಡ್ ಮಗು ಮೆರಕಲ್ ಎಂದು ಅವಳ ಹೆಸರು. ಅವಳು 2ನೇ ವಯಸ್ಸಿನಲ್ಲಿ ಅವಳು ತೀರಿ ಹೋದ್ಲು. 2ನೇ ವರ್ಷದಲ್ಲಿ. ಹೌದು. ಅವಳಿಗೆ ನಿಮೋನಿಯಾ ಅಟ್ಯಾಕ್ ಆಗಿತ್ತು 3ನೇ ಸಲ. ಮತ್ತು ನಾವು ಡಾಕ್ಟರ್ ಹತ್ರ ಪದೇ ತಗೊಂಡು ಹೋಗ್ತಾ ಇದ್ದೆವು. ಡಾಕ್ಟರ್ ಅವಳಿಗೆ ಸಾಧಾರಣ ಕಫಕ್ಕಾಗಿ ಇದಕ್ಕಾಗಿ ಕೊಡ್ತಾ, ಡಾಕ್ಟ್ರಿಗೂ ಗೊತ್ತಾಗಲಿಲ್ಲ. ಮತ್ತು ಒಂದು ಸಲ ಸಡನ್ಲಿ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ, ಅವತ್ತು ರಾತ್ರಿ ಇರಲಿಲ್ಲ. ಫೀಟ್ಸ್ ಅಟ್ಯಾಕ್ ಆಯ್ತಂತೆ, ತುಂಬ ಕೆಮ್ಮು. ಮತ್ತು ಮಧ್ಯರಾತ್ರಿ ಸ್ಟಾರ್ಟ್ ಆಯಿತು. ಅವಳಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಬೆಳಿಗ್ಗೆ ಮತ್ತೆ ಬಾಡಿಗೆ ಗಾಡಿ ಮಾಡಿಕೊಂಡು ಪಟಾಪಟಿ ಐಟೆಕಲ್ಲಿ ಅಡ್ಮಿಟ್ ಮಾಡಿ, ಅಲ್ಲಿ ಆಗಲ್ಲಂತ ಮತ್ತೆ ಮಣಿಪಾಲದ ಅಡ್ಮಿಟ್ ಮಾಡಿದ್ರು. ಮಣಿಪಾಲದಲ್ಲಿ ಅವಳು ತೀರಿ ಹೋದ್ಲು. ನಿಮ್ಮ ಮಗು 2 ವರ್ಷ? ಹೌದು. ಇದು ನಿಮ್ಮ ಸೇವೆ ಮೇಲೆ ಏನಾದರೂ ಪ್ರಭಾವ? ನಿಜವಾಗಿ ಹೇಳ್ಬೇಕಾದ್ರೆ ಮಗು ನಾನು ಕಳ್ಕೊಂಡಾಗ ತುಂಬ ದುಃಖ ನನಗೆ ಆಗಿದೆ. ತುಂಬ ದುಃಖ ಅಂದರೆ ಹೇಳಿಕೆ ಆಗುತ್ತೆ. ತುಂಬ ದಿವಸಗಳವರೆಗೆ ನನ್ನ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಅದರ ಮಧ್ಯದಲ್ಲೂ ಕೂಡ ದೇವರ ಸೇವೆ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಬದುಕಿನಲ್ಲಿ ಪ್ರಶ್ನೆಗಳು ಬರಲಿಲ್ವಾ? ನನಗೆ ಪ್ರಶ್ನೆಗಳು ಬರಲಿಲ್ಲ, ಖಂಡಿತವಾಗಿ. ನನ್ನ ಹೆಂಡತಿಗೂ ಪ್ರಶ್ನೆಗಳು ಬರಲಿಲ್ಲ. ಯಾಕಂದರೆ ದೇವರಿಗೆ ನಾವು ಪ್ರಶ್ನೆ ಮಾಡಲಿಕ್ಕೆ ಆಗುವುದಿಲ್ಲ. ಆತನ ಚಿತ್ತ ಆತನ ಮಾಡಿದ್ದಾನೆ. ಆದರೆ ನಮ್ಮ ಹತ್ತಿರದವರು ಅನೇಕರು ನಮಗೆ ಪ್ರಶ್ನೆ ಮಾಡಿ, ನಮ್ಮ ಸಭೆಯವರಾಗಿರ್ಬೋದು, ಪರಿಚಿತವರಾಗಿರ್ಬೋದು, ನೀವು ಇಷ್ಟೆಲ್ಲ ಸೇವೆ ಮಾಡ್ತೀರಿ, ನೀವು ಪ್ರಾರ್ಥಿಸುವಾಗ ಅನೇಕ ಅದ್ಭುತಗಳು ಆಗ್ತದೆ, ನೀವು ಪ್ರಾರ್ಥಿಸುವಾಗ ಅನೇಕ ದುರಾತ್ಮ ಪೀಡಿತರು ಬಿಡುಗಡೆ ಹೊಂದ್ತಾರೆ, ನಿಮ್ಮ ಮಗಳಿಗೆ ನೀವು ಪ್ರಾರ್ಥಿಸಿ ಯಾಕೆ ಬಿಡುಗಡೆ ಆಗಲಿಲ್ಲ? ನಾನು ಅವರಿಗೆ ಹೇಳಿದೆ, ಮಗು ಅಡ್ಮಿಟ್ ಮಾಡುವಂಥ ರಾತ್ರಿ, ಸಾಯುವಂಥ ರಾತ್ರಿಯಲ್ಲಿ ನಾನು ಬೆಂಗಳೂರಲ್ಲಿದ್ದೆ. ಮತ್ತು ಬೆಂಗಳೂರಲ್ಲಿ ನನಗೆ ವಿಷಯ ಗೊತ್ತಾದಾಗ ನಾನು ಕರ್ನಾಟಕ ಆಗಿರ್ಬೋದು, ಬಾಂಬೆ ಮಹಾರಾಷ್ಟ್ರ ಆಗಿರ್ಬೋದು, ತಮಿಳುನಾಡು, ಕೇರಳ ಮತ್ತು ಬೇರೆ ರಾಷ್ಟ್ರಗಳಲ್ಲಿ SMS ಕಳಿಸಿದೆ. ನಾನು ಸಾಧಾರಣ ಒಂದು 500ಕ್ಕಿಂತ ಹೆಚ್ಚು SMSಗಳನ್ನು ಕಳಿಸಿದೆ. ಪ್ರೇಯರ್ ರಿಕ್ವೆಸ್ಟ್ ನನ್ನ ಮಗುವಿನದ್ದು. ಕೆಲವೊಂದು ಪ್ರೇಯರ್ ಅವರುಗಳಿಗೆ ಕೂಡ ಪರಿಚಯವರಿಗೆಲ್ಲ ಫೋನ್ ಕಾಲ್ ಮಾಡಿ ಹೇಳಿದೆ. ನಾವು ಕೂಡ ಪ್ರೇಯರ್ ಸ್ಟಾರ್ಟ್ ಮಾಡಿದೆವು. ಆದರೆ ಮಗು ಉಳಿಲಿಲ್ಲ. ಆದರೆ ನಮಗೆ ಕ್ವಶನ್ ಇರಲಿಲ್ಲ. ಅದು ಅನೇಕರು ಕ್ವಶನ್ ಮಾಡಿದಾಗ ನಾನು ಹೇಳಿದೆ ಏನೆಂದರೆ, ನಾವು 2 ಸಾಮೆಲ 12ನೇ ಅಧ್ಯಾಯ 15ರಿಂದ 21 ವಾಕ್ಯ ಓದುವಾಗ ಅಲ್ಲಿ ಭಕ್ತನಾದ ದಾವಿದ ಅವನಿಗೆ ಹುಟ್ಟಿದಂಥ ಮಗು ಅಸ್ವಸ್ಥಗೊಂಡಿತ್ತಂಥ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಮಗು ಅಸ್ವಸ್ಥಗೊಂಡಾಗ ಮಗುವಿನ ಉಳಿಗಾಗಿ ಆತನು 7 ದಿವಸಗಳ ಕಾಲ ಆತನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ. 7ನೇ ದಿವಸ ಅವನ ಸೇವಕರು ಬಂದು ಅವನಿಗೆ ಹೇಳ್ತಾ ಇದ್ದಾರೆ, ಮಗು ಸತ್ತು ಹೋಯಿತು ಎಂಬುದಾಗಿ. ಆಗ ಅವನೇನು ಮಾಡಿದ, ಶಾಂತತೆಯಿಂದ ಹೋಗಿ ದೇವರನ್ನ ಆರಾಧನೆ ಮಾಡಿ ಆತನ ಉಪವಾಸ ಮುರಿದ, ಊಟ ಮಾಡಿದ. ಇದನ್ನು ನೋಡಿದಂಥ ಸೇವಕರು ತುಂಬ ಆಶ್ಚರ್ಯ ಆಯಿತು. ಇಷ್ಟು ದಿವಸ ದುಃಖದಿಂದ ವೇದನೆಯಿಂದ ಉಪವಾಸ ಪ್ರಾರ್ಥನೆ ಮಾಡಿದಂಥ ಅರಸನಾದ ದಾವಿದ ತನ್ನ ಮಗುಗೋಸ್ಕರ ಆ ಮರಣದ ವಾರ್ತೆ ಕೇಳಿದ ಕೂಡಲೇ ಆರಾಧನೆ ಮಾಡಿ ಆತನು ಊಟ ಮಾಡಿ ಉಪವಾಸ ಮುರಿತಾ ಇದ್ದಾನಲ್ಲ ಎಂಬುದಾಗಿ ಕೇಳಿದಾಗ ಅವನು ಹೇಳ್ತಾ ಇದ್ದಾನೆ, ಅವನು ಹೇಳಿದಂಥ ಮಾತು ನಿರೀಕ್ಷೆಯ ಮಾತದು. ಅದೇನೆಂದರೆ,
ಮಗು ಜೀವಂತವಾಗಿರುವಾಗ ದೇವರು ಉಳಿಸಬಹುದು ಎಂಬಂಥ ಕಾರಣಕ್ಕಾಗಿ ಉಪವಾಸ ಮಾಡಿ ನಾನು ಪ್ರಾರ್ಥನೆ ಮಾಡಿದೆ. ಈಗ ಮಗು ತೀರಿಕೊಂಡಿದೆ. ಈಗ ಮಗು ಇರುವಲ್ಲಿ ನಾನು ಹೋಗಬೇಕೇ ವಿನಃ ನಾನಿರುವಲ್ಲಿ ಮಗು ಬರಲಿಕ್ಕೆ ಸಾಧ್ಯವಿಲ್ಲ. ಅದು ಅವನ ನಿರೀಕ್ಷೆ ಮಾತಾಗಿತ್ತು. ಆ ದೇವರು ಆ ಮಾತಿನ ನಮಗೆ, ಆ ವಾಕ್ಯ ನಮಗೆ ಗೊತ್ತಿದ್ದರಿಂದ ಆ ಸಮಯ ದೇವರು ನಮಗೆ ಆದರಣೆ ಕೊಟ್ಟ. ವಾಕ್ಯ ಹೇಳ್ತದೆ 2 ಕೊರಿಂಥ 1:3, ಸಕಲ ವಿಧದಲ್ಲಿ ಸಂತೈಸುವ ದೇವರೆಂಬುದ. ದೇವರು ನಮಗೆ ಸಂತೈಸಿದ, ದೇವರು ನಮಗೆ ಬಲ ಕೊಟ್ಟ, ಕೃಪೆ ಕೊಟ್ಟ. ಅನೇಕರಿಗೆ ನಾವು ಈ ಒಂದು ಉತ್ತರವನ್ನು ಕೊಡುವುದಕ್ಕೆ ಆ ದಿವಸದಲ್ಲಿ ದೇವರು ನಮಗೆ ಸಹಾಯ ಮಾಡಿದ. ಮತ್ತು ದೊಡ್ಡ ದೊಡ್ಡ ಸೇವಕರಾಗಿರ್ಬೋದು, ಪೌಲ ಪ್ರಾರ್ಥಿಸುವಾಗ ಆತನ ಬಟ್ಟೆಯಲ್ಲಿ ಅಭಿಷೇಕ ಇತ್ತು. ಅವನು ಬಿಸಾಡುವಂಥ ಬಟ್ಟೆ, ಅವನ ಬಟ್ಟೆಗಳನ್ನು ಮುಟ್ಟಿದಂಥ ರೋಗಿಗಳು ಸೌಖ್ಯ ಆಗ್ತಾ ಇದ್ರು. ಅದು ಪೌಲನೇ ರೋಗದಲ್ಲಿ ಸೇವೆ ಮಾಡಿದಂಥ ವಾಕ್ಯದ ನಾವು ನೋಡ್ತೇವೆ. ಎರಡು ಕಡೆಗಳಲ್ಲಿ ಬಹಳ ಸ್ಪಷ್ಟವಾಗಿ 2 ಕೊರಿಂಥ 12:9-11 ಅನೇಕ ವಾಕ್ಯಗಳನ್ನು ನೋಡ್ತೇವೆ. ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಅಸೌಖ್ಯದಲ್ಲಿ ಇದ್ದೇನೆ. ಹೌದು, ಗಲಾತ್ಯ 4ನೇ ಅಧ್ಯಾಯ 15ನೇ ವಾಕ್ಯದಿಂದ ಕೂಡ ನೋಡ್ತೇವೆ. ರೋಗದಲ್ಲಿದ್ದುಕೊಂಡು ಅವನು ಸೇವೆ ಮಾಡಿದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದ. ಅವನು ಪ್ರಾರ್ಥಿಸುವ ಬಿಡುಗಡೆ ಆಗ್ತಾ ಇತ್ತು. ಹಾಗೆ ಅನೇಕ ಸಂದರ್ಭಗಳಲ್ಲಿ ನಾವು ದೇವರ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಅಂಗೀಕಾರ ಮಾಡಬೇಕಾಗ್ತದೆ. ಯಾವಾಗಲೂ ಹೇಳುವಂಥ ಒಂದು ಮಾತಿದೆ, ದೇವರ ಅಧಿಕಾರ, ಆತನ ಸಂಪೂರ್ಣ ಅಧಿಕಾರವಿರುವಂಥದ್ದು 2 ವಿಷಯಗಳಲ್ಲಿ. ಒಂದು ಮಗು ಅಥವಾ ಒಂದು ಜೀವವು ಜನಿಸಬೇಕಾದ್ರೆ ಅದು ಆತನ ಚಿತ್ತ ಪ್ರಕಾರವಾಗಬೇಕು. 2ನೇದು, ಒಂದು ಜೀವ ಅದು ಹಿಂತಿರುಗಿ ಹೋಗಬೇಕಾದ್ರೂ ಕೂಡ ಅದು ಆತನ ಅಧಿಕಾರದಲ್ಲೇ ಆಗಬೇಕು. ಅದು 2 ಆತನ ಅಧಿಕಾರ. ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದೆರಡನ್ನು ಆತನು ತನ್ನ ಕೈಗಳಲ್ಲಿ ಇಟ್ಟುಕೊಂಡಿದ್ದಾನೆ. ನಾವು ಇದೇ ಚೇರ್ನಲ್ಲಿ ಕೂತ್ಕೊಂಡು ಅನೇಕ ಜನರು ಸಾಕ್ಷಿ ಕೊಟ್ಟಿದ್ದಾರೆ. ನಾನು ಸಾಯುವುದಕ್ಕೆ 2 ಅಟೆಂಪ್ಟ್ ಮಾಡಿದ್ದೆ, 3 ಅಟೆಂಪ್ಟ್ ಮಾಡಿದ್ದೆ, 5 ಅಟೆಂಪ್ಟ್ ಮಾಡಿದವರನ್ನು ಕೂಡ ನಾವು ಇಲ್ಲಿ ಕೂತು ಮಾತಾಡಿದ್ದೇವೆ. ಆದರೂ ಸಾಯಲಿಲ್ಲ ಅವರು. ಯಾಕಂದ್ರೆ ದೇವರು ಆಗ ಅವರನ್ನು ಕರೀಲಿಲ್ಲ. ಸೊ ಒಬ್ಬ ವ್ಯಕ್ತಿಯು ಹುಟ್ಟಬೇಕಾದ್ರೂ, ಒಬ್ಬ ವ್ಯಕ್ತಿಯು ಸಾಯ್ಬೇಕಾದ್ರೂ ಅದು ಆತನ ಅಧಿಕಾರದಲ್ಲಿ ಇದೆ. ಸೊ ನನ್ನ ಪ್ರಶ್ನೆ ಬಹಳ ಸಿಂಪಲ್ ಆಗಿತ್ತು. ಏನಂತ ಹೇಳಿದರೆ, ನಿಮಗೆ ನಿಮ್ಮ ಮಾನಸಿಕವಾಗಿ ನೀವು ಜರ್ಜರಿತರಾದಿರಿ ಆ ಸಮಯದಲ್ಲಿ. ಸೊ ನಿಮಗೆ ತಿರುಗಿ ನಿಮಗೆ ಆತನ ಸಮಾಧಾನ ನಿಮಗೆ ಕೊಟ್ಟನು. ಮಾತ್ರವಲ್ಲದೆ ದೇವರು ಫೇತ್ ಫೇತ್ ಅದು ಇನ್ನೊಂದು ಸಾಕ್ಷಿ. ನಮಗೆ ಪರೀಕ್ಷೆ ಮಾಡಿದಂಥ ವೈದ್ಯರು ಈ ಮಗು ತೀರಿ ಹೋದ ನಂತರ ನಮಗೆ ಹೇಳಿದರು, ಉಡುಪಿಯ ಪ್ರಸಿದ್ಧ ವೈದ್ಯರು ನಮಗೆ ಹೇಳಿದರು, ನಿಮಗೆ ಇನ್ನು ಮುಂದೆ ಮಕ್ಕಳಾಗುವುದಿಲ್ಲ. ಒಂದು ವೇಳೆ ಮಕ್ಕಳ ಆದರೂ ಕೂಡ ಬುದ್ಧಿಮಾಂದ್ಯತೆಯಿಂದ ಮಕ್ಕಳು ಹುಡ್ತಾರೆ ಎಂಬಂಥ ಒಂದು ಅವರು ಮಾತನ್ನು ಅವರು ಹೇಳಿದರು. ಯಾಕಂದರೆ ಅದು ಮಗು ನಾವು ಸತ್ತು ಹೋಯ್ತಲ್ಲ, ಅದು ಸ್ವಲ್ಪ ಬುದ್ಧಿಮಾಂದ್ಯ ಮಗುವಾಗಿತ್ತು. ಮಂಗೋಲಿ ಅಂತ ಹೇಳ್ತಾರೆ ಆ ಟೈಪಲ್ಲಿ. ಹಾಗೆ ನಿಮಗೆ ಬುದ್ಧಿಮಾಂದ್ಯ ಮಗು ಹುಡ್ತದೆ ಎಂಬಂತಾಗಿ ಅವ್ರು ಹೇಳಿದರು. ಮಕ್ಕಳು ಆಗಲ್ಲ, ಆದರೂ ಬುದ್ಧಿಮಾಂದ್ಯ ಮಗು ಬರ್ತದೆ ಅಂತ ಅವರು ಹೇಳಿದರು. ಅದಕ್ಕೊಂದು ಟೆಸ್ಟ್ ಇದೆ, ಅದು ಚೆನ್ನೈಯಲ್ಲಿದೆ ಅಥವಾ ಬಾಂಬೆಯಲ್ಲಿದೆ, ಅದು ನೀವು ಮಾಡಲೇಬೇಕು ಎಂಬುದಾಗಿ ಅವರು ಹೇಳಿದರು. ಸ್ವಲ್ಪ ಖರ್ಚಾಗ್ಬೋದು, ಅದು ಮಾಡಲೇಬೇಕು ಎಂಬುದಾಗಿ ಹೇಳಿದರು. ಅದರ ನಂತರ ಅದರ ಪ್ರಕಾರ ನಿಮಗೆ ಟ್ರೀಟ್ಮೆಂಟ್ ನಾವು ಮಾಡ್ತೇವೆ ಎಂಬುದಾಗಿ ಅವರು ಹೇಳಿದರು. ಕೊನೆಗೆ ನಾವು ಮನೆಗೆ ಬಂದು ನಾವು ಪ್ರಾರ್ಥನೆ ಮಾಡಿ ಡಿಸೈಡ್ ಮಾಡಿದೆವು, ನಾವು ಈ ಟೆಸ್ಟಿಗೆ ನಾವು ಹೋಗುವುದಿಲ್ಲ. 127 ಕೀರ್ತನೆ 3-5 ವಾಕ್ಯ ಹೇಳ್ತದೆ, ಮಕ್ಕಳು ದೇವರಿಂದ ಬರುವಂಥ ಸ್ವಾಸ್ಥ್ಯ ದೇವರ ವರದಾನ ಅಂತ ಹೇಳ್ತದೆ. ಮತ್ತು ಯಾಕೋಬ 1:17 ಹೇಳ್ತದೆ, ಎಲ್ಲ ಕುಂದಿಲ್ಲದ ವರದಾನಗಳು ಬೆಳಕಿಗೆ ಮೂಲ ಕಾರಣವಾದಂಥ ದೇವರಿಂದ ಬರ್ತದೆ ಎಂಬುದಾಗಿ. ದೇವರು ಮಕ್ಕಳು ಕೊಡುವುದು ದೇವ. ಏಷ್ಯ 66:9ನೇ ವಾಕ್ಯ ಹೇಳ್ತದೆ, ನಾವು ಗರ್ಭವನ್ನು ತೆರೆದ ಮೇಲೆ ಪ್ರಸವಿಸಗೊಡದಿರುವೆನೆಂಬುದಾಗಿ ದೇವರು ಹೇಳ್ತಾನೆ. ಈ ವಾಕ್ಯಗಳು ನಮಗೆ ಗೊತ್ತಿತ್ತು. ಹಾಗೆ ನಾವು ಪ್ರಾರ್ಥನೆ ಮಾಡಿದೆವು. ಕೊನೆಗೆ 40 ದಿವಸ ಉಪವಾಸ ಪ್ರಾರ್ಥನೆಯನ್ನು ಮಾಡಿದ ಇಬ್ಬರು ಲಿಕ್ವಿಡಲ್ಲಿ. ಆ 40 ದಿವಸದ ನಂತರ ನಮಗೆ ಕೊಟ್ಟಂಥ ಮಗು ಇದು ಫೇತ್ ಆಗಿದೆ. ದೇವರು ಡಾಕ್ಟರ್ ಕೂಡ ಆಶ್ಚರ್ಯ, ಟ್ರೀಟ್ಮೆಂಟ್ಗೂ ಹೋಗಲಿಲ್ಲ, ಟೆಸ್ಟ್ಗೂ ಕೂಡ ಹೋಗಲಿಲ್ಲ, ದೇವರು ಕೃಪೆಯಿಂದ ಮಗುವನ್ನು ಕೊಟ್ಟ. ಅದಕ್ಕಾಗಿ ಮಗು ಎಟ್ಟಂತ ಹೆಸರು ಫೇತ್ ಎಂಬುದಾಗಿ. ಬಹಳ ಸುಂದರ ಮಗ ನಿಮಗೆ ದೇವರು ಕೊಟ್ಟರೆ. ನಾವು ಮಾತಾಡ್ತಾ ಇರ್ತೇವೆ. ದೇವರಿಗೆ ಸ್ತೋತ್ರ, ನೀವು ಕುಟುಂಬವಾಗಿದ್ದುಕೊಂಡು ಇಂಥ ದೊಡ್ಡ ಸೇವೆಯನ್ನು ದೇವರು ನಿಮ್ಮ ಮೂಲಕವಾಗಿ ಮಾಡ್ತಾ ಇದ್ದಾನೆ. ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದರೆ ಇನ್ನೂ ಮಾತಾಡಬೇಕು ಅಂತ ಅನಿಸ್ತದೆ, ಜನರಿಗೂ ಕೇಳಬೇಕು ಅಂತ ಅನಿಸ್ತದೆ. ಆದರೆ ನಮ್ಮ ಸಮಯ ಮುಗಿತಾ ಬಂದಿದೆ. ಇನ್ನು ಮುಂದಿನ ಸೇವೆಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ನೀವು ಹೋಗುವಂಥ ಸ್ಥಳಗಳಲ್ಲಿ ಜನರಿಗೆ ಪ್ರಿಯರಾಗಿ ಜನರು ನಿಮ್ಮನ್ನು ಕಾಣಲಿ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಆತನು ದೇವರಿಗೂ ನರರಿಗೂ ಪ್ರಿಯನಾಗಿ ಕಂಡು ಬಂದನು ಎಂಬುದಾಗಿ. ಸೊ ನೀವು ಹೋಗುವಲ್ಲೆಲ್ಲ ಜನರಿಗೂ ದೇವರಿಗೂ ಪ್ರಿಯರಾಗಿ ನೀವು ಕಂಡು ಬರಲಿ ಎಂಬುದೇ ನಮ್ಮ ಪ್ರಾರ್ಥನೆ ಆಗಿದೆ.
ಮುಂದಿನ ಪ್ರತಿಯೊಂದು ನಿಮ್ಮ ಆಲೋಚನೆಗಳು, ನಿಮ್ಮ ವಿಷನ್ಗಳು ದೇವರು ಅದನ್ನು ಕೈಕೂಡಿ ನಡೆಸಲಿ ಎಂಬುದೇ ನಮ್ಮ ಪ್ರಾರ್ಥನೆ. ಇಷ್ಟೊತ್ತು ನೀವು ನಮ್ಮೊಂದಿಗಿದ್ದು ಈ ಸ್ವಾರ್ಥಿಕ ಕಾರ್ಯಕ್ರಮದಲ್ಲಿ ಇದ್ದದಕ್ಕಾಗಿ ವಂದನೆಗಳು ಪಾಸ್ಟರ್. ಇಷ್ಟೊತ್ತು ಪಾಸ್ಟರ್ ಸುನಿಲ್ ಜಾನ್ ಡಿಸೋಜರ್ ಅವರೊಂದಿಗೆ ಸುದೀರ್ಘವಾದ ಮಾತನ್ನು ನಾವು ಮಾತಾಡಿದೆವು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾವು ನಿಮ್ಮನ್ನು ಸಂಧಿಸಲಿಕ್ಕೆ ಮನಸ್ಸು ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ನಿಮ್ಮ ಅನಿಸಿಕೆಗಳನ್ನು ದಯಮಾಡಿ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಮೂಲಕವಾಗಿ ಅಥವಾ ಇಮೇಲ್ ಮೂಲಕವಾಗಿ ನಮಗೆ ತಿಳಿಯಪಡಿಸಿ. ಮಾತ್ರ ಅಲ್ಲದೆ ನಿಮ್ಮಿಂದ ಫೀಡ್ಬ್ಯಾಕ್ಗಳನ್ನು, ಈ ಕಾರ್ಯಕ್ರಮದ ಅನಿಸಿಕೆಗಳನ್ನು ಕೇಳುವುದಕ್ಕೆ ನಾವು ಸಂತೋಷಿಸ್ತೇವೆ. ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ದೇವರು ನಿಮ್ಮೊಂದಿಗಿರಲಿ. ಶುಭ ವಂದನೆಗಳು.